ಎಲ್ರಿಗೂ ನಮಸ್ಕಾರ. ಇದು ಕಂಡದ್ದು ಕಂಡ ಹಾಗೆ ಅಂತೇಳುವ ಕಾರ್ಯಕ್ರಮ. ಸಾಮಾನ್ಯವಾಗಿ ನಾವು ಕಳೆದ ವರ್ಷ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇಲ್ಲಿರುವ ಎಲ್ಲ ಘಟಾನುಘಟಿಗಳೆಲ್ಲ ತಮಗಿಂತ ದೊಡ್ಡ ವ್ಯಕ್ತಿಗಳ ಜೊತೆ, ದೊಡ್ಡ ಲೇಖಕರ ಜೊತೆ, ದೊಡ್ಡ ಪ್ರತಿಭೆಗಳ ಜೊತೆ ಒಡನಾಡಿದವರು. ಅವರ ಒಡನಾಟದಲ್ಲಿ ಬಹಳ ಮಧುರವಾದ, ಹಾಸ್ಯಮಯವಾದ ಮತ್ತು ಬಹಳ ಒಂದು ವಿಸ್ಮಯ ಹುಟ್ಟಿಸುವಂಥ ಹಲವು ಘಟನೆಗಳು ನಡೆದಿರ್ತವೆ. ಯಾವಾಗಲೂ ನಾವು ದೊಡ್ಡ ಲೇಖಕರನ್ನು ಭೇಟಿಯಾದಾಗ ಅಥವಾ ಒಬ್ಬ ನಟನನ್ನು ಭೇಟಿಯಾದಾಗ ಅವ್ರ ಜೊತೆ ಸ್ವಲ್ಪ ಕಾಲ ಕಳೆದಾಗ ನಮಗೊಂದು ವಿಶೇಷವಾದ ಅನುಭವ ಆಗಿರುತ್ತೆ. ಆ ಅನುಭವ ನಮಗೆ ಜೀವನದ ಉದ್ದಕ್ಕೂ ಉಳಿದಿರ್ತದೆ. ಈಗ ಉದಾಹರಣೆಗೆ ನಾನು ಇಂಥ ಅನುಭವ ಕೇಳಿ ಅಂದರೆ ನನಗೆ ತಟ್ಟನೆ ನೆನಪಾಗೋದು YN ಕೃಷ್ಣಮೂರ್ತಿ, ನಮ್ಮ ಸಂಪಾದಕರಾಗಿದ್ದರು, YNK ಅಂತ. ಅವ್ರ ಬಗ್ಗೆ ಹೇಳಿದರೆ ಅಂತ ನೂರಾರು ಘಟನೆಗಳನ್ನು ನಾನು ಹೇಳ್ತಾ ಹೋಗಬಲ್ಲೆ. ಅಥವಾ ಎಷ್ಟು ಚೆನ್ನಾಗಿತ್ತಂದರೆ, ಬೆಂಗಳೂರಲ್ಲಿ ಸುಮತೀಂದ್ರ ನಾಡಿಗರು ಅಂತಿದ್ದರು. ಸುಮತೀಂದ್ರ ನಾಡಿಗರು ಮತ್ತು ನನ್ನ ನಡುವಿನ ಒಂದು ಪ್ರಸಂಗವನ್ನು ರವಿ ಬೆಳಗೆರೆ ಅದನ್ನು ವರ್ಲ್ಡ್ ಫೇಮಸ್ ಮಾಡಿಬಿಟ್ಟಿದ್ರು. ಅದು ಸುಮಾರು 25 ವರ್ಷಗಳ ಹಿಂದಿನ ಮಾತು. ಸುಮತೀಂದ್ರ ನಾಡಿಗರಿದ್ದಾಗ ಅವರಿಗೆ ಭಾಳ ದೊಡ್ಡ ಹುಚ್ಚ ಅಂದರೆ ಕವಿತೆಗಳ ವ್ಯಸನ ಕಣ್ರಿ. ಅವರು ಪದ್ಯ ಬರೆಯೋದು, ಅದನ್ನು ಯಾರಿಗಾರು ಓದಿ ಹೇಳಬೇಕು. ಓದಿ ಹೇಳಿದಿರೋ ನಿದ್ದೆ ಬರ್ತಾ ಇರಲಿಲ್ಲ. ನೀವೆಲ್ಲಿದ್ದೀರಿ, ಏನು ಮಾಡ್ತಿದ್ದೀರಿ, ಯಾವ ಪ್ರಶ್ನೆನೂ ಇಲ್ಲ. ಒಂದು ಕವನ ಬರೆದ್ರೆ ಒಂದೊಂದು ಸಲ 10 ಪದ್ಯ ಬರೆದಿರೋರು ಅವರು. 10 ಪದ್ಯಗಳನ್ನು ಓದಿ ಹೇಳಿ, ನೀವು ಕವಿತೆ ಪ್ರೀತಿ ಅಂತ ಗೊತ್ತಾದರೆ 10 ಪದ್ಯನೂ ಓದೋರು. ಆಗ ನಾನೊಂದು ಪುಟ್ಟ ಮಾರುತಿ 800 ಕಾರ್ ತೊಗೊಂಡಿದ್ದೆ. ಆ ಕಾಲದ ಸಣ್ಣ ಒಂದು ನೋಕಿಯಾ ಫೋನ್ ಇತ್ತು. ಆ ನೋಕಿಯಾ ಫೋನಲ್ಲಿ ನಾನೊಂದಿನ ಆಫೀಸಿಂದ ಹೊರಟೆ, ಇಂಡಿಯನ್ ಎಕ್ಸ್ಪ್ರೆಸ್ ಆಫೀಸ್, ಅದು ಕನ್ನಡಪ್ರಭ. ಅಲ್ಲಿಂದ ಹೊರಟು ದಾರಿಯಲ್ಲಿ ಹೋಗ್ತಾ ಇದ್ದಾಗ ಅವ್ರ ಫೋನ್ ಬಂತು. JC ರೋಡ್ ಹತ್ರ ಹೋಗ್ತಿದ್ದಾಗ, ನಾನು ಸುಮತೀಂದ್ರ ನಾಡಿಗ 4 ಪದ್ಯ ಬರ್ತೀನಿ, ಓದ್ತೀನಿ ಕೇಳು ಅಂತ. ನಾನು ಕಾರ್ ಡ್ರೈವ್ ಮಾಡ್ತಿದ್ದೀನಿ ಅಂದೆ. ಪರವಾಗಿಲ್ಲ ಕೇಳು ನೀನು ಅಂದರು. ಸರಿ, ನಾನು ಅದನ್ನು ಕಿವಿಗೆ ಇಟ್ಕೊಂಡು, ಆವಾಗ ಈಗಕ್ಕಿಂತಲೂ ಒಂದು 10 kg ಜಾಸ್ತಿ ಇದೆ, ಅದನ್ನು ಹೀಗೆ ಇಟ್ಕೊಂಡು ಕೇಳ್ತಾ ಹೋಗ್ತಾ ಇದ್ದೆ. ದೇವೇಗೌಡ ಪೆಟ್ರೋಲ್ ಬಂಕ್ ಅಂತಿದೆ, ಅಲ್ಲಿ ಬರ್ತಿದ್ದಾಗ ಪೊಲೀಸ್ ಕಾರ್ಡ್ ಅಂತ ನನ್ನ ಗಲ್ಬಿಲಿ ಆಯಿತು. ಫೋನ್ ಕೆಳಗಡೆ ಬಿತ್ತು. ಅಲ್ಲಿಂದ 15 ನಿಮಿಷ ಇದೆ ನಮ್ಮ ಮನೆಗೆ ಹೋಗೋದಕ್ಕೆ. ಆ ಫೋನ್ ಕೆಳಗಡೆ ಬಿತ್ತು. ನಾನು ಡುಮ್ಮಣ್ಣ ಇದ್ದೀನಿ, ಫೋನ್ ನಾಟ್ ರೀಚೇಬಲ್ಲು, ಎತ್ತಕ್ಕಾಗಲ್ಲ. ಏನು ಮಾಡೋದು? ಸೀದಾ ಮನೆಗೆ ಹೋಗಿ ಕಾರ್ ಇಳಿದು ಫೋನ್ ಎತ್ತಿ ನೋಡಿದ್ರೆ, ತುದಿಗಾಲ ಮಗುವನ್ನು ತಡೆಯದಿದ್ದರೆ ನಾವು ಅಂಥ ಕಾಮನ ಬಿಲ್ಲು ಕಾಣುತ್ತದೆ. ಅವ್ರು ಪದ್ಯ ಓದ್ತಾನೆ ಇದ್ದಾರೆ. ಆ ಕಡೆ ಯಾರು ಇದ್ದಾರೋ ಇಲ್ವೋ, ಅಂದರೆ ಅವರ ಕಾವ್ಯ ಪ್ರೀತಿ ಮತ್ತು ಅದನ್ನು ಹೇಳುವಂಥ ಪ್ರೀತಿ ಹೇಗಿತ್ತು ಅಂತ. ಈ ಥರದ ನೂರಾರು ಅನುಭವಗಳು. ಈ ರೀತಿ ಪದ್ಯವನ್ನು ಓದೋದು, ಹೇಳೋದು, ಅಂದರೆ ಅಂಥ ಕಾವ್ಯ ಪ್ರೀತಿಯ ಇನ್ನೊಬ್ಬ ಕವಿಯನ್ನು ಮತ್ತು ನೋಡಲೇ ಇಲ್ಲ. ಈಗೆಲ್ಲ ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತಾರೆ. ಆದರೆ ಆಗ ಕವಿಗಳು ಓದಿ ಹೇಳ್ತಾಯಿದ್ರು. HSB ಅವರು ಓದಿ ಹೇಳ್ತಿದ್ರು, ಲಕ್ಷ್ಮಣ ರಾಯರು ಓದಿ ಹೇಳ್ತಿದ್ರು. ಅಂದರೆ ಒಂದು ಕವಿತೆಯನ್ನು ಓದಿ ನಮಗೆ ಹೇಳುವಂಥದ್ದು. ಆದ್ದರಿಂದ ಇವತ್ತಿನ ಗೋಷ್ಠಿಯನ್ನು ನಾನು ಲಕ್ಷ್ಮಣ ರಾಯರಿಂದ ಆರಂಭಿಸ್ತೀನಿ. ಅದಕ್ಕಿಂತ ಮುಂಚೆ ವಸುಧೇಂದ್ರ ಅವರು ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಯಾಕೆ ಕರಿತಿದ್ದೀನಿ ವಸುಧೇಂದ್ರ ಅಂದರೆ, ಇವತ್ತು ನಮಗೆ ಬರಬೇಕಾದಂಥ 3 ಸಂಪನ್ಮೂಲ ವ್ಯಕ್ತಿಗಳು ಬರಲಿಲ್ಲ. ಒಬ್ಬರು TN ಸೀತಾರಾಮ್ ಎಲ್ಲಿ ಕರೆದ್ರೂ ಒಂದು ಕಾರಣ ಕೊಡ್ತಾರೆ, ನಾನು ಗೌರಿಬಿದನೂರಿಗೆ ಹೋಗ್ತೀನಿ ಅಂತ. ಆಮೇಲೆ ನೋಡಿದರೆ ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ಅವರಿಗೆ ವೇದಿಕೆಗೆ ಬರೋಕ್ಕೆ ಇಷ್ಟ ಇರಲ್ಲ, ಅದಕ್ಕಾಗಿ ನಾನು ಇರಲ್ಲ ಅಂತ ಹೇಳ್ತಾರೆ. ಬಟ್ ಇವತ್ತು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಇವತ್ತು ಗೌರಿಬಿದನೂರು ಕಾರಣ ಕೊಟ್ಟಿರ್ಬೋದು, ಅವ್ರು ಇವತ್ತು ಬಂದಿಲ್ಲ. ಆಮೇಲೆ ಎರಡನೇದಾಗಿ ವೀರಕಪುತ್ರ ಶ್ರೀನಿವಾಸ್ ಬರಬೇಕಾಗಿತ್ತು, ಅವರು ಬೇರೆ ಯಾವುದೋ ಕಾರಣಕ್ಕೆ ಸಿಕ್ಕಾಕೊಂಡಿದ್ದಾರೆ. V ಮನೋಹರ್ಗೆ ಈಗ ಫೋನ್ ಮಾಡಿದೆ, ಅವ್ರದ್ದೊಂದು ಪ್ರಸಂಗ ಇದೆ, ಆಮೇಲೆ ಹೇಳ್ತೀನಿ. ಅವ್ರು ಹೇಳಿದರು, ನನಗೆ 5 ದಿನ ಶೂಟಿಂಗ್ ಇದೆ, ಈ ತಿಂಗಳ ರೇಷನ್ ಬಿಲ್ ಅದರಲ್ಲೇ ಆಗಬೇಕು, ದಯವಿಟ್ಟು ಬಿಟ್ಟುಬಿಡಿ ಅಂತೇಳಿ. ಸೊ V ಮನೋಹರ್ ಬರಲಿಲ್ಲ. ನಾನೊಂದು ಕವಿಯಿಂದ ಶುರು ಮಾಡಿದ್ರಿಂದ ಇವತ್ತಿನ ಒಂದು ಪ್ರಸಂಗವನ್ನು ಹೇಳೋದಕ್ಕೆ ನಮ್ಮ ಸಂಚಾಲಕರಾದ BR ಲಕ್ಷ್ಮಣರಾವ್ನ ಕೇಳ್ಕೊತೀನಿ. ನಿಮ್ಮ ಒಂದು ಒಡನಾಟದ ಅನುಭವ, ಭಾಳಷ್ಟು ಮಂದಿ ನೀವು ಒಡನಾಡಿದ್ದೀರಿ. ಇಲ್ಲ, ಒಂದು ಹೇಳಿ, ಆಮೇಲೆ ಇನ್ನೊಂದು ಹೇಳಿ. ಇವಾಗ ಒಂದು ಹೇಳಿ, ಆಮೇಲೆ ಇನ್ನೊಂದು ಅವಕಾಶ, ಆಮೇಲೆ ಚಾನ್ಸ್ ಸಿಗುತ್ತೋ ಇಲ್ಲೋ ಅಂತ. ಕವಿಗಳಿಗೆ ಚಾನ್ಸ್ ಸಿಗುತ್ತೆ. ನನಗೆ ಎಂದಿಗೂ ಮರೆಯಲಿಕ್ಕೆ ಆಗದಂಥ ಒಂದು ಪ್ರಸಂಗ ಇದೆ. ತಮಾಷೆ ಪ್ರಸಂಗನೇ ಅದೂ, ಆದರೆ ಬಹಳ ನಮ್ಮ ಪಾಠ ಕಲಿಸುವಂಥ ಪ್ರಸಂಗ ಅದು.
ಸೊ ಗೋಪಾಲಕೃಷ್ಣ ಅಡಿಗರಿಗೆ ನಾವೆಲ್ಲ ಭಾಳ ಆತ್ಮೀಯರಾಗಿದ್ವಿ, ವೆಂಕಟೇಶ್ ಮೂರ್ತಿ, ವ್ಯಾಸರಾವ್ ಮತ್ತು ನಾನು. ಸೊ ಅವರಿಗೆ ಭಾಳ ಆತ್ಮೀಯರಾಗಿದ್ವಿ, ಭಾಳ ಸಲಿಗೆ ಇತ್ತು ಅವ್ರ ಜೊತೆ. ಅಡಿಗರು ಅವರು ದೊಡ್ಡ ಕವಿ, ಅವರು ಕನ್ನಡದ ಮೇಜರ್ ಕವಿ, ನಮಗೆಲ್ಲ ಭಾಳ ಅವ್ರ ಮಾದರಿ ಕವಿ, ತುಂಬ ಗಂಭೀರ ಕವಿ. ಆದರೆ ನಮ್ಮ ಜೊತೆ ಭಾಳ ಅವ್ರಿಗೆ ಆ ಥರ ಸಲಿಗೆ, ಭಾಳ ಪ್ರೀತಿ ಇತ್ತು. ಏನೋ ಲಕ್ಷ್ಮಣ ಅಂತ ಮಾತಾಡೋದು, ಏನು ಬರ್ತೀವೋ ಹೊಸದಾಗಿ ಅಂತ. ಅಂದರೆ ಈ ಥರ ನಮ್ಮ ಜೊತೆ ಭಾಳ ಸಲಿಗೆ ಇತ್ತು. ವ್ಯಾಸನಿಗಂತೂ ಇನ್ನೂ ಸಲಿಗೆ ಇತ್ತು. ಸೊ ಜೊತೆಗೆ ಇನ್ನೊಂದೇನೆಂದರೆ ಅಡಿಗರ ಜೊತೆ ಸಿಗರೇಟ್ ಸೇದೋಕ್ಕೂ ನಾವೆಲ್ಲ ಸೇರಬೇಕಿತ್ತಲ್ಲ. ಸೊ ಅಡಿಗರು ಅವ್ರು ಸಿಗರೇಟ್ ಸೇರ್ತಾಯಿದ್ರು. ಸೊ ವ್ಯಾಸ ಅವರ ಸಮವಾಗಿ ಅವನು ಸೇರ್ತಾಯಿದ್ದ. ಸೊ ಈ ಥರ ನಮಗೆ ಭಾಳ ಸಲಿಗೆ ಇತ್ತು. ಸೊ ಅಡಿಗರ ಮನೆಗೆ ಒಂದು ಸಲ ನಾವು 3 ಜನ ಹೋಗಿದ್ವಿ, ವೆಂಕಟೇಶ್ ಮೂರ್ತಿ, ವ್ಯಾಸ, ನಾನು ಹೋಗಿದ್ವಿ. ಹೋದಾಗ ಅಡಿಗರು ಅವರ ಆಫೀಸ್ ರೂಮ್ ಅಲ್ಲಿ ಕೂತ್ಕೊಂಡಿದ್ರು, ಒಂದು ಮೇಜಿನ ಹಿಂದೆ ಕೂತಿದ್ರು. ಸೊ ಮುಂದ್ಗಡೆ ಕುರ್ಚಿಗಳಿದ್ವಲ್ಲ. ಸೊ ನಾವು ಬಂದ್ರಯಾ ಅಂತ ಹೋಗಿ, ಸೊ 3 ಜನ ಕೂತ್ಕೊಂಡ್ಮೇಲೆ ಅಡಿಗರು ಏನೋ ಬಂದಿದ್ದಾರೆ ಹುಡುಗರು, ಮನೇಲಿ ಕಾಫಿ ಗಿಫಿಗಳನ್ನ ಅಂತೋ ಏನೋ ಒಳಗಡೆಗೆ ಎದ್ದು ಹೋಗ್ಬೇಕಿತ್ತು ಅವರು. ಸೊ ಒಳಗಡೆ ಹೋಗ್ಬರ್ತೀನಿ ಕಣ್ರಯ್ಯ, 1 ನಿಮಿಷ ಅಂದ್ಬಿಟ್ಟು ಹೋದರು. ಆವಾಗ ನಾನೇನು ಮಾಡಿದೆ, ಹೋಗ್ಬಿಟ್ಟು ಅಡಿಗರ ಸೀಟಲ್ಲಿ ಕೂತ್ಕೊಂಡೆ. ಅಡಿಗರ ಕುರ್ಚಿ ಇತ್ತಲ್ಲ, ಅಲ್ಲಿ ಕೂತ್ಕೊಳ್ಳೆ. ವೆಂಕಟೇಶ್ ಮೂರ್ತಿ ಪದ್ಯ ಬರೆಯೋದು ಹೆಂಗೆ ಗೊತ್ತಾ ಅಂತ ಅವನಿಗೇನೋ ಹೇಳ್ತಾಯಿದ್ದೆ, ವ್ಯಾಸನಿಗೆ ಅಡಿಗರ ಸ್ಟೈಲಲ್ಲಿ ಹೇಳ್ತಾಯಿದ್ದೆ. ಆವಾಗ ಅಡಿಗರು ಬಂದುಬಿಟ್ರು ಅಷ್ಟು ಸರಿಯಾಗಿ. ಲಕ್ಷ್ಮಣ ಏನೇ ಅಲ್ಲಿ ಹೇಳು ನನ್ನ ಸೀಟಲ್ಲಿ ಕೂತಿದ್ದೀಯಾ ಅಂತ. ಅದಕ್ಕೆ ಇಲ್ಲ ಸರ್, ಏನೋ ಇಲ್ಲಿ ಕೂತ್ಕೊಂಡ್ರೆ ನಮಗೂ ಒಳ್ಳೊಳ್ಳೆ ಪದ್ಯ ಹೊಳೆಯುತ್ತೇನೋ ಅಂತ ಇಲ್ಲಿ ಕೂತಿದ್ದೀನಿ ಅಂದೆ. ಅದಕ್ಕೆ ಅವರು, ಹುಚ್ಚಪ್ಪ, ನಾನೇ ಅಲ್ಲಿ ಕೂತ್ಕೊಂಡು ತಿಂಗಳಾನುಗಟ್ಟಲೆ ಗಾಳ ಹಾಕ್ಕೊಂಡು ಕೂತಿರ್ತೀನಿ, ಒಂದು ಒಳ್ಳೆ ಪದ್ಯ ಹೊಳೆಯುತ್ತಾ ಅಂತ. ನೀ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಹೊಳೆಯುತ್ತಾ, ಹೇಳು ಅಂದರು. ಸೊ ಅವ್ರು ಕಲಿಸಿದ ಪಾಠ ಅಂದರೆ ಒಳ್ಳೆ ಪದ್ಯಕ್ಕೆ ಕಾಯಬೇಕು ಅಂತ. ಸೊ ಆ ಒಳ್ಳೆಯ ಪದ್ಯಕ್ಕೆ ಕಾಯುವ ಆ ಮನಸ್ಥಿತಿ ಈಗ ಭಾಳ ಜನಕ್ಕೆ ಇಲ್ಲ. ಇವಾಗೆಲ್ಲ ನಿಮಗೆ ಗೊತ್ತಿರೋ ದೈನಿಕ ಕಾವ್ಯ, ಪ್ರತಿದಿನ ಫೇಸ್ಬುಕ್ಕಲ್ಲಿ ಒಂದು ಪದ್ಯ ಬರೀದೇ ಇದ್ದರೆ, ಅಲ್ಲಿ ಹಾಕದೇ ಇದ್ದರೆ ಅವ್ರಿಗೆ ನಿದ್ದೆ ಬರಲ್ಲ. ಅವರು ಅಡಿಗರು ಒಂದೇ ಪದ್ಯವನ್ನು ಅವರು ತಿಂಗಳಾನುಗಟ್ಟಲೆ ಕೂತಿರ್ತಿದ್ರು. ಅದು ಅವರಿಗೆ ಫೈನಲ್ ಅಂತ ಅನಿಸೋ ತನಕ. ಸೊ ಈ ಒಂದು ಕವಿತೆ ಬರೀಬೇಕಾಗಿದೆ, ಮೊದಲನೇದಾಗಿ ಕಾಯಬೇಕು, ಆಮೇಲೆ ನಿಧಾನವಾಗಿ ಅದನ್ನು ನಾವು ತಿದ್ದಿ ಬರೀಬೇಕು ಅನ್ನೋ ಪಾಠವನ್ನು ಅವರು ಆವತ್ತು ನಾನು ಕಲಿಸಿದ್ದು. ಅದು ನನಗೆ ಇವತ್ತಿಗೂ ಮರೀಲಿಕ್ಕಾಗದಂಥ ಒಂದು ಘಟನೆ. ಈ ಸೀಟು ಪ್ರಸಂಗ ಹೇಳಿದ್ರಲ್ಲ, ನನಗೆ ಇನ್ನೊಂದು ಪ್ರಸಂಗ ಜ್ಞಾಪಕ ಬರುತ್ತೆ. ಇದೇ ಸ್ವಲ್ಪ ಇನ್ನೂ ಎತ್ತರಕ್ಕೆ ಹೋದರೆ ಹೆಂಗಾಗತ್ತೆ ಅಂತ ಮೊನ್ನೆ ಒಬ್ಬರು ಹೇಳ್ತಿದ್ರು. ಒಬ್ಬ ಸೂಪರ್ ಸ್ಟಾರ್ ನಟ ಕನ್ನಡದವನು, ಶೂಟಿಂಗು. ಆ ಶೂಟಿಂಗಲ್ಲಿ ಅವನಿಗೆ ಹಾಕೋದಕ್ಕೆ ಅಂತ ಒಂದು 36,000 ರೂಪಾಯಿದು ಕೂಲಿಂಗ್ ಗ್ಲಾಸ್ ತರಿಸಿದ್ದರು ಪ್ರೊಡ್ಯೂಸರು. ಅವನೇ ತೊಗೊಂಬಂದಲ್ಲಿ ಇಟ್ಟಿದ್ದ ಅವನು. ಆ ಹೀರೋ ಯಾವುದೋ ಬೇರೆ ಶಾರ್ಟಲ್ಲಿದ್ದರು. ಇವರು ಆ ಕೂಲಿಂಗ್ ಗ್ಲಾಸ್ ತೊಗೊಂಬಂದ ನಿರ್ಮಾಪಕರು ಒಂದು ಸಲ ಹಾಕಿ ನೋಡೋಣ, ಅಂದರೆ ಈ ಕೆರವಾನ್ ಅಂತ ಇರುತ್ತೆ, ಅಲ್ಲಿ ದೊಡ್ಡ ಕನ್ನಡಿ ಇರುತ್ತೆ, ಇಂಥವನಿಗೂ ಒಂದು ಸಲ ಹಾಕಿ ನೋಡೋಣ ಅನಿಸುತ್ತೆ. ಅವನು ಒಂದು ಸಲ ಹಾಕಿ ನೋಡಿ ಅಲ್ಲಿ ಇಟ್ಟನಂತೆ. ಅದು ಹೀರೋ ನೋಡಿಬಿಟ್ಟಿದ್ದಾನೆ. ಅವನು ಹೀರೋ ಬಂದು ಆ ಕನ್ನಡಿ, ಸರ್ ಗ್ಲಾಸ್ ತಂದಿದ್ದೀನಿ ಅಂತ ಕೊಟ್ಟಂತೆ. ಅದನ್ನು ಅವರು ಕೆಳಗಡೆ ಹಾಕಿ ತುಳಿದು ಹೊಡೆದು ಹಾಕ್ಬಿಟ್ರೆ, ಅದು ನನಗೆ ತಂದಿರೋ ಗ್ಲಾಸ್ ನೀನೇ ಹೆಂಗೆ ಹಾಕ್ಕೊಂಡೆ ನೀನು ಅಂಥೇಳಿ. ಅಂದರೆ ಈ ಕುರ್ಚಿಯ ಕೇಸಿನ ಒಂದು ಪರಮಾವಧಿ ಇದು. ಈ ಸಿನಿಮಾದ ಅನುಭವ ಇರುವಂಥ ಚಂಪಾ ಶೆಟ್ಟಿಯವರು ಇಂಥ 100 ಘಟನೆಗಳನ್ನ ನೋಡಿರ್ತೀರಿ. ತಮ್ಮ ಅನುಭವವನ್ನು ಹಂಚಿಕೋಬೇಕೀಗ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಸೊ ಸಿನಿಮಾಗಿಂತ ರಂಗಭೂಮಿ ಬಗ್ಗೆನೇ ಹೇಳ್ತೀನಿ. ಮೊದಲು ರಂಗಭೂಮಿ ಆಗಲೇ ಇನ್ನು ಹಿಂದಿನ ಗೋಷ್ಠಿಯಲ್ಲಿ ಕಾರಂತರು ರಂಗಭೂಮಿಗೆ ಎಂಟ್ರಾಗಿದ್ದು ಒಂದು ಅವ್ರು ಮಾಡಿದ ಒಂದು ಸಣ್ಣ ಕಳ್ಳತನದಿಂದ ಅಂತ ಹೇಳಿದ್ರು. ನಾನು ರಂಗಭೂಮಿಗೆ ಎಂಟ್ರಾಗಿದ್ದು ನನ್ನ ತಂದೆಯ ಬಡತನದಿಂದ. ಸೆಕೆಂಡ್ PUC ಪಾಸಾಗಿತ್ತು, ಅಪ್ಪ ರಿಟೈರ್ಡ್ ಆಗಿಬಿಟ್ರು. ಫೀಸ್ ಕಟ್ಟೋಕ್ಕೂ ಅವಾಗೆಲ್ಲ ಸೇವಿಂಗ್ಸ್ ಅನ್ನೋದು ಗೊತ್ತೇ ಇಲ್ಲ. ಫೀಸ್ ಕಟ್ಟೋಕ್ಕೆ ಕಷ್ಟ ಅಂತ ಹೇಳಿ ನಾನು ಮಹಾರಾಣೀಸ್ ಆರ್ಟ್ಸ್ ಕಾಲೇಜಿಗೆ ಸೇರಿದೆ. ಇಂಥ ಅದೃಷ್ಟವಂತೆ ಅಂದರೆ ಅಲ್ಲಿ ನನಗೆ ಪ್ರಿನ್ಸಿಪಲ್ ಆಗಿದ್ದವರು ಪ್ರೊಫೆಸರ್ ಅರಾಮಿತ್ರ ಅವರು. ನೀವು ಆವಾಗಲೇ ಕೇಳಿದಾಗ ನೀವು ಹೇಳಿದ್ರಿ ನಿಮ್ಮ ಜೀವನದಲ್ಲಿ ಬಂದಂಥ ಘಟಾನುಘಟಿಗಳ ಬಗ್ಗೆ ನೆನೆಸ್ಕೊಳ್ಳಿ ಅಂತ. ಹಾಗಾಗಿ ನಂಗೆ ಮೊದಲು ಬಂದಿದ್ದು ನನ್ನ ಅರಾಮಿತ್ರ ಸರ್ ಮತ್ತು MH ಕೃಷ್ಣಯ್ಯ ಅವರಂಥ ಪಾಠಗಳನ್ನು ಕೇಳ್ತಾ ಇದ್ದೆ. ಆಗೊಂದು ಇದ್ದಕ್ಕಿದ್ದಂಗೆ ಸರ್ಕ್ಯುಲರ್ ಬಂತು, ಈ ಥರ ರಂಗ ತರಬೇತಿ ಶಿಬಿರ ನಡೀತಾ ಇದೆ, ಯಾರಾದರೂ ಬರ್ಬೋದು. ಮೊದಲನಾಗಿ ಎದ್ದು ನಿಂತೆ. ಅದು ನನಗೆ ಎಂಥ ಅದೃಷ್ಟ ಅಂದರೆ ನಾನು ಮುಂದೆ ಕೂತಿದ್ದಾರೆ. ಆ ಶಿಬಿರ ನಡೆಸ್ಕೊಟ್ಟವರು ಶ್ರೀನಿವಾಸ್ ಪ್ರಭು ಮತ್ತು ಸುಧೀಂದ್ರ ಶರ್ಮಾ ಅವರು. ಆ ರಂಗ ತರಬೇತಿ ಶಿಬಿರಕ್ಕೆ ನಾನು ಕಾಲಿಟ್ಟಿದ್ದು ನನ್ನ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಿಬಿಡ್ತು. ಇಲ್ಲಿದ್ದರೆ ಖಂಡಿತ ನಾನು ರಂಗಭೂಮಿ ಯಾವುದು ನನ್ನ ಕನಸೇ ಕಟ್ಟದವಳಲ್ಲ, ನನ್ನನ್ನು ಎಳ್ಕೊಂಡು ಬಂತು. ಆ ಮೊದಲನೇ ರಂಗ ತರಬೇತಿ ಶಿಬಿರಕ್ಕೆ ನಾನು ಎಂಟ್ರಾಗಿ ನನ್ನ ರಂಗ ಜೀವನ ಶುರುವಾಯಿತು.
ಬಹಳಷ್ಟು ಜನ ಸರ್, ನನಗೆ ನೆನೆಸ್ಕೊಳ್ತಾ ಹೋದರೆ ನಾನು ಎಂಥ ಅದೃಷ್ಟವಂತಳು ಅಂತ ಅನಿಸುತ್ತೆ. ಎಂಥ ಲೆಜೆಂಡ್ಸ್ನ ನಾನು ಭೇಟಿ ಮಾಡಿದ್ದೀನಿ. ಕಾರಂತರ ಹತ್ರ ಕೆಲಸ ಮಾಡಿಲ್ಲದೆ ಇದ್ದರೆ ಬಿ ವಿ ಕಾರಂತರನ್ನ ನೋಡಿದ್ದೆ. ಆರ್ ನಾಗೇಶ್ ಅವರು, CGK ಅವರು, ಎಂಥೆಂಥ ಘಟಾನುಘಟಿಗಳು, ವೀರಾಮೂರ್ತಿ ಅವ್ರ ಜೊತೆ ಕೆಲಸ ಮಾಡಿದ್ದ ಅನುಭವ, ಹೀಗೆ ಸಾಕಷ್ಟು ಜನಗಳ ಜೊತೆ ಕೆಲಸ ಮಾಡ್ತಾಯಿದ್ದೆ. ಒಂದು ಘಟನೆ, ಇದು ಹಾಸ್ಯ ಅಲ್ಲ, ಆದರೆ ನನ್ನ ಜೀವನಕ್ಕೆ ದೊಡ್ಡ ಅನುಭವ ಕೊಟ್ಟಂಥ ಒಂದು ಸಣ್ಣ ಘಟನೆಯನ್ನು ಹೇಳಿ ಮುಂದುವರಿಸ್ತೀನಿ. ಆಗಷ್ಟೇ ರಂಗ ತರಬೇತಿ ಶಿಬಿರ ಮುಗಿದಿತ್ತು. ಆ ತಂಡಕ್ಕೆ ನಾನು ಸಕ್ರಿಯಳಾಗಿ ನಟಳಾಗಿ ಸೇರಿಕೊಂಡಿದ್ದೆ. ಒಂದು ಬೀದಿ ನಾಟಕದ ರಿಹರ್ಸಲ್ ನಡೀತಾ ಇತ್ತು. 3 ಗಂಟೆಗೆ ರಿಹರ್ಸಲ್ ಇತ್ತು. ನಾನು ಅವತ್ತೇನಾಯಿತು, ತಲೆಗೆ ಸ್ನಾನ ಮಾಡುವಾಗ ಹೆಣ್ಮಕ್ಳಿಗೆ ತುಂಬ ಜನ ಗೊತ್ತಿರುತ್ತೆ, ಮೆಂತ್ಯನ ಅರ್ದು ರುಬ್ಬಿ ಕಲಿಸ್ಕೊಳ್ಳೋ ಅಂಥ ಒಂದು ಆಗಿನ ಇದಿತ್ತು, ಚೆನ್ನಾಗಾಗತ್ತೆ ಅಂಥೇಳಿ. 16 ವರ್ಷ ನನಗಷ್ಟೇ. ಕಲಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಸೀದಾ ಇನ್ನೇನು ಹೊರಡಬೇಕು ಅನ್ನೋ ಹೊತ್ತಿಗೆ ನನ್ನ ತಂದೆ, ನಾನು ಸ್ನಾನ ಮಾಡಿ ಹೊರಗೆ ಬಂದು ಸರಿ ಉಜ್ಜಿರಲಿಲ್ಲ, ಆ ಲೋಳೆ ಜಾರಿ ನನ್ನ ತಂದೆ ಬಿದ್ದು ಬೆನ್ನು ಮುರ್ಕೊಂಡ್ಬಿಟ್ರು, ಸೊಂಟ ಮುರಿದೋಯ್ತು. ಆ ಗಡಿಬಿಡಿಯಲ್ಲಿ ತಕ್ಷಣ ಹೊರಡೋಕ್ಕಾಗಲಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿದೆ, ಸುಧಾರಿಸ್ಬಿಟ್ಟು ಎಲ್ಲ ಆದರೂ ಕೂಡ ರಿಹರ್ಸಲನ್ನು ಗಡಿಬಿಡಿಯಲ್ಲಿ ಅವ್ರನ್ನ ಸ್ವಲ್ಪ ಸುಧಾರಿಸಿ ಕೂಡಿಸಿ ರಿಹರ್ಸಲಿಗೆ ಓಡಿ ಬಂದೆ. 3 ಕಾಲಾಗೋಗಿದೆ. CGK ನಿಮಗೆಲ್ಲ ಗೊತ್ತಿರೋ ಹಾಗೆ ಅದೇ ಮೆಟ್ಲು ಮೇಲೆ ಕೂತಿದ್ರು. ರಿಹರ್ಸಲ್ ಸ್ಟಾರ್ಟ್ ಆಗೋಗಿದೆ. ನಾನು ಓಡೋಡಿ ಬಂದೆ. ಬರುವಾಗ ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ಓಡೋಡೇನು ಬರಲಿಲ್ಲ. ಈ ರೀಸನ್ ಹೇಳಿದ್ರೆ ಒಪ್ಕೊಂಡ್ಬಿಡ್ತಾರಲ್ವ, ಎಂಥವರು ಒಪ್ಕೊಂಡ್ಬಿಡ್ತಾರೆ, ರೀಸನ್ ಇದೆ ಜಿನ್ಯೂನ್ ಅಂತ ಧೈರ್ಯವಾಗಿ ಬಂದೆ. ಬರುವಾಗ CGK ಕರೆದ್ರು, ಬಾಮ್ಮ ಎಷ್ಟಮ್ಮ ಟೈಮು ಅಂದರು. ಭಾಳ ಜೋರಾಗೆ 3:15 ಸರ್. ಮತ್ತೇನು ಈ 3 ಗಂಟೆಗಲ್ವ ರಿಹರ್ಸಲ್, 1/4 ಗಂಟೆ ಲೇಟಾಗಿದೆ ಅಂದರು. ಸರ್ ನಮ್ಮ ಅಪ್ಪಂಗೆ ಹಿಂಗಾಗೋಯ್ತು ಸರ್, ಏನೋ ತುಂಬ ಸಿಂಪತಿ ಬಂದುಬಿಡುತ್ತೆ, ಒಳ್ಳೇದಾಯ್ತಮ್ಮ, ಇಸೋಕೆ ಹೆಂಗಿದ್ದಾರೆ ಎಲ್ಲ ಕೇಳ್ತಾರೆ ಅಂದರೆ ಸರಿಯಾಗಿ ಬೈದರು. ಅವೆಲ್ಲ ಯಾವುದೂ ಕಾರಣ ಕೊಡೋ ಹಾಗಿಲ್ಲ, ನೀನು ಬದುಕಿದ್ರೆ ಆ ಟೈಮಿಗೆ ನೀನು ಹಾಜರಾಗಬೇಕು, ಇನ್ಯಾವ ರೀಸನ್ಸು ನೀವು ರಂಗಭೂಮಿಗೆ ಕೊಡೋ ಹಾಗಿಲ್ಲ ಅಂದರು. ಅವರು ಹೇಳಿದಂಥ ಆ ಮಾತು ನಾನು ನಿರ್ದೇಶಕಿ ಆದಮೇಲೆ ನನಗೆ ಅರ್ಥ ಆಯಿತು. ಹೌದು, ನಟರ ಪ್ರೆಸೆನ್ಸ್ ಆ ಟೈಮಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು. ಅದಾದ ನಂತರ ಅಕ್ಕು ನಾಟಕ, ನಾನೇ ನಿರ್ದೇಶನ ಮಾಡಿದಂಥ ನಾಟಕ, ಮೊದಲನೇ ಶೋ. ಹಿಂದಿನ ದಿನ ಟೆಕ್ನಿಕಲ್ ರಿಹರ್ಸಲ್ ನಡೀತಾ ಇದೆ. ಟೆಕ್ನಿಕಲ್ ರಿಹರ್ಸಲ್ಗೆ ಸ್ವಲ್ಪ ಮುಂಚೆ ನನ್ನ ಅಮ್ಮ ತೀರೋದ ಸುದ್ದಿ ಬರುತ್ತೆ. ಅದನ್ನು ಕೇಳಿಸ್ಕೊಂಡು ಕೂಡ ನಾನು ರಿಹರ್ಸಲ್ ಬಿಟ್ಟು ಹೋಗಲಿಲ್ಲ. ಯಾಕೆಂದರೆ ನಾನೇ ನಿರ್ದೇಶಕಿ, ಅಷ್ಟು ಜನ ನನ್ನನ್ನು ನಂಬಿಕೊಂಡಿದ್ದಾರೆ. ಟೆಕ್ನಿಕಲ್ ರಿಹರ್ಸಲು ಅಮ್ಮ ತೀರಿ ಹೋಗಾಗಿದೆ, ನಾನು ಅಲ್ಲಿ ಹೋದರೂ ಅವ್ರಿಗೆ ನಾನು ಬರೋದು ಗೊತ್ತಾಗೋದಿಲ್ಲ ಅಂತ ಹೇಳಿ ಆ ರಿಹರ್ಸಲ್ನ ಮುಗಿಸಿ ಅಮ್ಮನ ನೋಡಿದೆ. ನೆಕ್ಸ್ಟ್ ಡೇ ಅಮ್ಮನ ಬೀಳ್ಕೊಟ್ಟು ಫಸ್ಟ್ ಡೇ ನಾನು ಬಂದಿದ್ದೆ ಶೋಗೆ, ರಂಗಶಂಕರಕ್ಕೆ. ಇದು ನನಗೆ CGK ಕಲಿಸ್ಕೊಟ್ಟಂಥ ಪಾಠ. ಇದೊಂದು ಎಕ್ಸ್ಪೀರಿಯನ್ಸ್. ರಂಗಭೂಮಿ ಅಂತ ಹೇಳಿದಾಗ ನಮ್ಮಲ್ಲಿ ಇನ್ನೊಬ್ಬರು ರಂಗಭೂಮಿ ಅಜಾತ ಶತ್ರು ಇದ್ದಾರೆ, ನೀವೇ ಸರ್. ಆ ಕಡೆ ಈ ಕಡೆ ನೋಡ್ತೀರಲ್ಲ. ರಂಗಭೂಮಿ ಸಿನಿಮಾ ಯಾಕೆ ಇವರು ಕರೆಸ್ದೆ ಅಂದರೆ, ಮಜಾ ಟಾಕೀಸಲ್ಲಿ ಇವ್ರದ್ದು ಮತ್ತು ವಿ ಮನೋಹರ್ನ ಜೋಡಿ ಭಾಳ ಚೆನ್ನಾಗಿ ನಡೀತಾ ಇತ್ತು. ಹಾಗೆ ಅವರಿಬ್ಬರು ಇದ್ದರೆ ಚೆನ್ನಾಗಿರುತ್ತೆ ಅಂತ. ಮನೋಹರ್ ಬರಲಿಲ್ಲ, ಅವ್ರ ಪ್ರಸಂಗ ಒಂದು ಆಮೇಲೆ ಹೇಳ್ತೀನಿ. ಆದರೆ ನೀವು ನಿಮ್ಮ ಎಂಥ ಅತ್ಯಂತ ಸಿಟ್ಟಿನ ವ್ಯಕ್ತಿಯಾದ ಪ್ರಕಾಶ್ ರೈ ಜೊತೆ ಒಡನಾಡಿದ್ದೀರಿ, ಮೈಸೂರಿನ ಹಲವು ಲೇಖಕರ ಜೊತೆ ಒಡನಾಡಿದ್ದೀರಿ, ಹಲವಾರು ಚಳವಳಿಗಾರರ ಜೊತೆ ಒಡನಾಡಿದ್ದೀರಿ, ಸಿನಿಮಾ ನಟರು, ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳೆಲ್ಲ ಒಡನಾಡಿದ್ದೀರಿ. ನಿಮ್ಮ ಒಡನಾಟದಲ್ಲಿ ಬಹುಶಃ ಬಹಳ ಅತ್ಯುತ್ತಮವಾದ ಪ್ರಸಂಗಗಳಿರ್ತವೆ. ನೀವು ಭಾಳ ಚೆನ್ನಾಗಿ ಕೂಡ ಹೇಳ್ತೀರಿ. ನೀವು ಬರುವಾಗ ನಿಮಗೆ ಬಿದ್ದ ಚಪ್ಪಾಳೆ ಅದಕ್ಕೆ ಸಾಕ್ಷಿ. ಅದರಿಂದ ನಿಮ್ಮ ಪ್ರಸಂಗವನ್ನು ಹೇಳ್ಕೊಡಿ. ಅಡ್ಬಿದೆ ಕಣ್ರಣ್ಣ, ಅಡ್ಬಿದೆ ಕಣ್ರಕ್ಕ. ಇದು ಮಂಡ್ಯ ಡಿಸ್ಟಿಕ್ಕಿಂದ ಒಂದು 40 ವರ್ಷದಿಂದ ಮೊದಲ ಬಾರಿಗೆ ಇನ್ಯಾಸಮ್ಗೆ ಆಯ್ಕೆ ಆಗಿಬಿಟ್ಟಿದ್ದೆ ನಾನು. ಅವರಲ್ಲಿ ಹೋದ ತಕ್ಷಣ ನನಗೆ ಅಪ್ಪಿ ಅಮ್ಮಿ ಅನ್ನೋದೆಲ್ಲ ಶಬ್ದನೇ ಕೇಳಿ ನಾನು ಓಲಾ ಬಲ ಯಾಕ ಗೊತ್ತಾಯ್ಕಿಲ್ಲ ನಿನಗೆ ಅಂತ. ನಿಮ್ಮದು ಅಕ್ಕಪಕ್ಕ ಜಿಲ್ಲೆ ಆದ್ದರಿಂದ ಹಾಸನದವರು ನಮಗೇನು ಹೇಳ್ಕೊಡ್ಬೇಕಾಗಿಲ್ಲ. ಸರಿ, ನಾನು ಅಲ್ಲಿಗೆ ಹೋದೆ. ಎಂಥ ಅದ್ಭುತವಾದ ಜಾಗ ಅಂದರೆ, ಅಷ್ಟೊತ್ತಿಗಾಗಲೇ ಮನೆಗೆ ಪೇಪರ್ ಹಾಕ್ತಾಯಿದ್ದೆ. ಲಂಕೇಶ್ ಪತ್ರಿಕೆ ನನ್ನ ಒಳಗಿನ ಒಂದು ಪ್ರಜ್ಞೆನ ಬದಲಾವಣೆ ಮಾಡಿದ ಪತ್ರಿಕೆ. ಅವಾಗ ಹೋಗಿದ್ದೆ ನಾನು. ಏನು ಚಂದ ನೀನಾಸಮ್, ಎಲ್ಲ ಚಂದವಾಗಿ ಕಾಣಿಸ್ತಾ ಇತ್ತು, ತುಂಬ ಕಲರ್ಫುಲ್. ಅದು ನೀನಾಸಮ್ ನೋಡೋದೇ ಒಂದು ಆ ಜಾಗ. ಯಾಕೆ ಈ ಕಡೆಯಿಂದ ಹೋಗಿರ್ತೀವಿ, ಸದಾ ಮಳೆ, ತುಂತುರು ಮಳೆ, ಮತ್ತು ಆ ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ಹುಡುಗಿರು ಸಖತ್ತಾಗಿರ್ತಾಯಿದ್ರು, ತುಂಬ ಚೆನ್ನಾಗಿರ್ತಾಯಿದ್ರು. ಅಲ್ಲಲ್ಲೇ ಭಲೆ ಮಜವಾಗಿದೆಯಲ್ಲ ಅಂತ ನಾನು ಆರಾಮಾಗಿ ಕೂತ್ಕೊಂಡು, ವರ್ಷಕ್ಕೊಂದು ಸಲಿಯಲ್ಲಿ ಸಂಸ್ಕೃತಿ ಶಿಬಿರ ಅಂತ ಈಗ ನಡೆಯುತ್ತೆ. ಆಗ ಚಲನಚಿತ್ರ ರಸಗ್ರಹಣ ಶಿಬಿರ ಅಂತ 10 ದಿನಗಳ ಕಾಲ ತುಂಬ ಜನ ಬರೋರು. ಆಮೇಲೆ ಅಲ್ಲಿ ಯಾರ್ಯಾರು ಬಂದು ಪಾಠ ಮಾಡೋರು ಅಂದರೆ, ಲಂಕೇಶ್ ಬಂದು ಪಾಠ ಮಾಡಿಬಿಡೋರು, ಅನಂತಮೂರ್ತಿಯವ್ರು ಬರೋರು. ಆಮೇಲೆ ನಮ್ಮ ಪುಣ್ಯಕ್ಕೆ ಆ ವರ್ಷ 1 ವರ್ಷ ರಸಗ್ರಹಣ ಶಿಬಿರದಲ್ಲಿ ಶಿವರಾಮ್ ಕಾರಂತರು ಬಂದುಬಿಟ್ಟಿದ್ರು. ನಾನು ಶಿವರಾಮ್ ಕಾರಂತರು ಅಲ್ಲಿ ಬರ್ತಾಯಿದ್ರು, ಇಲ್ಲ ಅಡ್ಬಿದ್ದು ಬಿಟ್ಟಿದ್ದೆ, ಶಿವರಾಮ್ ಕಾರಂತರು ನೋಡ್ಬಿಟ್ನಲ್ಲ ಅಂತ. ಅಷ್ಟೊತ್ತಿಗಾಗಲೇ ಒಳ್ಳೊಳ್ಳೆ ಕಾದಂಬರಿಗಳು ಅದು ಇದು ಮುಖಜ್ಜಿ ಕನಸುಗಳು ಬೆಟ್ಟ ಜೀವ ಎಲ್ಲ ನೋಡ್ಬಿಟ್ಟು ಶಿವರಾಮ್ ಕಾರಂತರ ಹತ್ತಿರ ನೋಡ್ಬಿಟ್ನಲ್ಲ ಅಂತ. ಆದರೆ ಮಾತಾಡ್ಸೋಕ್ಕೆ ಭಯ, ಯಾಕೆಂದ್ರೆ ಅವ್ರು ನೋಡಿದ್ರೇ ಹಂಗೆ ಕಾಣ್ತಾಯಿದ್ರು. ನಿಧಾನವಾಗಿ ನಡ್ಕೊಂಬಂದರು, ಕೂತ್ಕೊಂಡ್ರು. ಅವ್ರಿಗೆ ಮಾನವನ ಉಗಮ ವಿಕಾಸ ಇದನ್ನೆಲ್ಲ ಕುರಿತು ಮಾತಾಡೋಕ್ಕೆ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದರು.
ತುಂಬ ಚೆನ್ನಾಗಿ ಮಾತಾಡಿದ್ರು, ಭಾಳ ಚೆನ್ನಾಗಿ ಮಾತಾಡಿದ್ರು. ಎಲ್ಲೆಲ್ಲಿ ಹೇಗೆ ಕಪ್ಪೆ ಏನಾಯಿತು, ಅಲ್ಲಿಂದ ಇನ್ನೇನಾಯಿತು, ಮತ್ತು ಇನ್ನೊಂದಾಯಿತು, ಕೋತಿ ಹೆಂಗಾಯಿತು, ಕೋತಿಯಿಂದ ಮನುಷ್ಯ ಹೆಂಗೆ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ತುಂಬ ಚೆನ್ನಾಗಿ. ಈ ಥರ ಸೆಮಿನಾರ್ಗಳಲ್ಲಿ ಸಾಮಾನ್ಯವಾಗಿ ಮಾತಾಡುವಾಗ ಯಾರೋ ಒಬ್ಬ ಕೂತಿರ್ತಾನೆ, ಪ್ರಶ್ನೆ ಕೇಳ್ಬೋದು ಅಂತ ಹೇಳಿದಾಗ ಸಾಮಾನ್ಯವಾಗಿ ಈ ಥರದ್ದು ಸೆಮಿನಾರ್ಗಳಲ್ಲಿ ಮತ್ತೊಂದು ಕಡೆ ಎಲ್ಲ ನಿಮ್ದೇನೋ ಪ್ರಶ್ನೆ ಇದೆಯಾ ಅಂತ ಕೇಳಿದ್ರೆ ಎದ್ದು ನಿಂತ್ಕೊಂಡು ಪ್ರಶ್ನೆ ಕೇಳೋದಕ್ಕಿಂತ ಜಾಸ್ತಿ ಅವನ ಅಭಿಪ್ರಾಯನೇ ಉದ್ದು ಕೇಳ್ಬಿಟ್ಟು ಅವನ ಅಸ್ತಿತ್ವವನ್ನು ಪ್ರತಿಪಾದಿಸ್ತಾ ಇರ್ತಾನಲ್ಲ ಪಾಪ ಅವನು. ನಾನು ಇದೀನಿ ನೋಡಿ ಅಂತ ಸುಮ್ಮನೆ ಉದ್ದಕ್ಕೆ ಮಾತಾಡೋದು. ಹಾಗೆ ಇಲ್ಲಾಂದ್ರೆ ಏನೋ ವಿಚಿತ್ರವಾದ ಪ್ರಶ್ನೆ ಕೇಳ್ಬಿಟ್ಟು ಶಿವರಾಮ್ ಕಾರಂತರಲ್ಲ ಯಾರು ಪ್ರಶ್ನೆ ಕೇಳೋಕ್ಕೆ ಎದುರ್ಕೊ ಯಾರು ಕೇಳಲ್ಲ ಅಂತ ಅವರು ಏನಾದ್ರು ಪ್ರಶ್ನೆ ಇದೆಯಾ ಯಾರ್ದಾರು ಅಂತ ಮಾನವನ ಉಗಮ ವಿಕಾಸ ಬಗ್ಗೆ ಮಾತಾಡೋಕ್ಕೆ, ಮಂಗನಿಂದ ಮಾನವ ಆಗಿದ್ದ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ದಾರೆ. ಒಬ್ಬ ಪರ್ಬು ಅಂತ ಒಬ್ಬ ಇದ್ದ ಅವ್ರ ಮಧ್ಯೆ ಎದ್ದು ನಿಂತ್ಕೊಂಡು ಶಿವರಾಮ್ ಕಂತ್ರೆ ನೀವೆಲ್ಲ ಹೇಳಿದ್ದು ಓಕೆ, ಆದರೆ ಈ ಮಂಗನಿಂದ ಮಾನವ ಆಗಿದ್ದಕ್ಕೆ ಏನಾದರೂ ಒಂದು ಉದಾಹರಣೆ ಉಂಟೋ ಅಂತ ಕೇಳ್ದ. ಅವರು ಒಂದ್ಸಲಿ ಸುತ್ತ ನೋಡಿ ನೀವೇ ಇದ್ದೀರಲ್ವೋ ಅಂತ ಅಂದ್ಬಿಟ್ರು. ನಾನು ಗಾಬರಿ ಆಗ್ಬಿಟ್ಟು ಏನಪ್ಪ ಹಿಂಗಂತಾರೆ. ಕೂತ್ಕೊಳ್ಳಿ ಮಾತಿಗೆ ಮುಂಚೆ ಆ ಥರದೊಂದು ಮಾತನ್ನು ಭಾಳ ಚೆನ್ನಾಗಿ ಜೋಡಿಸಿ ಒಗಿತಾ ಇದ್ದು ಅನೇಕ ಜನ. ನಾನು ರವಿಚಂದ್ರನ್ ಸರ್ಗೆ ಆ ಥರದೊಂದು ಕ್ವಾಲಿಟಿ ಇದೆ, ಪಟ್ ಅಂತ ಹೊಡಿತಾ ಇರೋದು. ನಾನೊಂದ್ಸಲಿ ಅವರು ಪ್ರೇಮ ಮತ್ತು ಸೌಂದರ್ಯ ಇಬ್ಬರು ಆ್ಯಕ್ಟ್ ಮಾಡಿದ ಒಂದು ಪಿಕ್ಚರ್ ಬಗ್ಗೆ ಪತ್ರಕರ್ತರು ನಿಮಗೆ ಸೌಂದರ್ಯ ಪ್ರೇಮ ಬಗ್ಗೆ ಏನನ್ಸುತ್ತೆ, ಇಬ್ಬರು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಪತ್ರಕರ್ತರು ಯಾರು ಕೇಳಿದಾಗ ಹೌದು ಸೌಂದರ್ಯನ ಹತ್ರ ಪ್ರೇಮ ಇಲ್ಲ, ಪ್ರೇಮನ ಹತ್ರ ಸೌಂದರ್ಯ ಇಲ್ಲ ಅಂದ್ಬಿಟ್ಟಿದ್ರು. ನಾನು ಏನಪ್ಪ ಹಿಂಗೆ ಮಾತಾಡ್ತಾರೆ ಇವರು ಅಂತ. ಈ ಥರದ್ದು ನನಗೆ ಅನೇಕ ಜನರು ನೋಡ್ತಾರೆ. ಸೃಜನ್ ಲೋಕೇಶ್ ಒಂಚೂರು ಆ ಥರದ್ದು ಕ್ವಾಲಿಟಿ ಇದೆ. ಪ್ರಕಾಶ್ ರೈ ಭಾಳ ಚೆನ್ನಾಗಿ ಟೈಮಲ್ಲಿ ಹಿಂಗೆ ಹೊಡಿತಾ ಇರ್ತಾನೆ. ಅದು ಒಂದು ವಿಚಿತ್ರವಾದ ಶಕ್ತಿ, ಮಾತಿನ ಮನುಷ್ಯದು. ಇನ್ನೊಂದ್ಸಲಿ ಬಿ ವಿ ಕಾರಂತರ ಮನೇಲಿ ನಮ್ಮ ಗುರುಗಳ ಮನೇಲಿ ಒಂದ್ಸಲಿ ಕಳ್ತನ ಆಗಿಬಿಡುತ್ತೆ. ಏನೆಲ್ಲ ಬಂದು ಸೆಟ್ಲ್ ಆಗಿಬಿಡ್ತಾರೆ ಪೊಲೀಸ್ನವ್ರು ರಬ್ಬ ಅಂತ. ಕಾರಂತೆಲ್ಲ ಊರಿಗೆ ಹೋಗಿರ್ತಾರೆ, ವಾಪಸ್ ಬರ್ತಾರೆ. ಯಥಾ ಪ್ರಕಾರ ಕಳ್ತನ ಆಗಿದೆ ಅಂದ ತಕ್ಷಣ ಮೊದಲು ಅವ್ರು ಹೆಂಡ್ತಿನ ಕರೆದು ಕೇಳ್ತಾರೆ ಪ್ರೇಮ ಕಾರಂತರು, ನೋಡಿ ಎಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ ಎಲ್ಲ ಪಂಚನ ಎಲ್ಲ ಲೀಸ್ಟ್ ಬರ್ಕೋದು. ಕಾರಂತರು ಮೂಲೆಯಲ್ಲಿ ಸುಮ್ಮನೆ ನೋಡ್ತಾ ಕೂತಿರ್ತಾರೆ. ಏನು ತೊಗೊಂಡಿದ್ದಾರೆ, ಪುಸ್ತಕ ತೊಗೊಂಡೋಗಿದ್ದಾರೆ, ಇದನ್ನು ತೊಗೊಂಡೋಗಿದ್ದಾರೆ, ಪಾತ್ರೆ ತೊಗೊಂಡೋಗ್ಬಿಟ್ಟಿದ್ದಾರೆ, ಮತ್ತೊಂದೇನೋ ತೊಗೊಂಡಿದ್ದಾರೆ, ಎಲ್ಲ ಲೀಸ್ಟು. ಪ್ರೇಮ ಕಾರಂತ ಹೇಳ್ತಾರೆ ನೋಡಿ ಪದ್ಮಶ್ರೀ ಪ್ರಶಸ್ತಿನೂ ತೊಗೊಂಡೋಗ್ಬಿಟ್ಟಿದ್ದಾರೆ. ಪೊಲೀಸ್ನವ್ರು ಹೇಳ್ತಾರೆ ಸರ್ ಪದ್ಮಶ್ರೀ ಪ್ರಶಸ್ತಿ ತೊಗೊಂಡೋಗ್ಬಿಟ್ಟಿದ್ದಾರಂತೆ ಅಂತಾರೆ. ನಮ್ಮ ಗುರುಗಳು ಕಾರಂತರು ಭಾಳ ನಿರಮ್ಮಳವಾಗಿ ಹೋಗಲಿ ಬಿಡಿ ಅವ್ರಿಗಾದರೂ ಅದ್ರ ಯೋಗ್ಯತೆ ಏನೊಂದು ಗೊತ್ತಾಯ್ತಲ್ಲ ಅಂತ. ಈ ಥರದ ಘಟನೆಗಳು ಬೇರೆ ಬೇರೆ ಸೂಚನೆಗಳನ್ನೂ ಬಿಡ್ತಾ ಇರುತ್ತೆ ಎಳೆಯ ತಲೆಮಾರಿಗೆ ಮತ್ತು ಯುವಕರಿಗೆ. ಹುಷಾರು, ನಿನಗೆ ಸಿಕ್ಕಿದಂಥ ಗೌರವವೋ ಪ್ರೀತಿಯೋ ಆದ ಅನುಭವವನ್ನು ಒಟ್ಟು ಕ್ರೋಢಿಸಿಕೊಂಡು ಅದರ ಸಮಷ್ಟಿ ಭಾವವನ್ನು ನಿನ್ನೊಳಗೆ ಅಂತರಾಳದಲ್ಲಿ ಮತ್ತೆ ಜಾಗೃತಿಗೊಳಿಸ್ಕೊಳ್ಳೋದ್ರಿಂದ ನೀನು ಸದಾ ನಗೋದ್ರಿಂದ ಸಂತೋಷವಾಗಿರೋದ್ರಿಂದ. ನಂಗೆ ರವಿ ಬೆಳಗೆರೆ ಅವರ ಪರಮಾಪ್ತ ದೊಡ್ಡ ಅಭಿಮಾನಿ ಆಗಿಬಿಟ್ಟಿದ್ದೆ. ಕಾಲೇಜ್ನಲ್ಲಿ ಓದ್ತಾ ಇದ್ದೆ, ಏನು ಆಫೀಸ್ ಬಾಯ್ ಆಗಿದೆ ಎಲ್ಲ ಓಡಾಡ್ಕೊಂಡು ಭಾಳ ಖುಷಿಯಾಗಿದೆ ಆಗ್ತಾ ಇದ್ದಾಗ ರವಿ ಬೆಳಗೆರೆ ಅವ್ರದ್ದು ಹೈ ಬೆಂಗಳೂರುವಾಗ ಪೀಕ್ ನಂಬರ್ 1ನಲ್ಲಿತ್ತು, ಎಲ್ಲ ಓದ್ತಾಯಿದ್ರು. ಜಾನಕಿ ಅಂತ ಒಂದು ಆರ್ಟಿಕಲ್ಲು, ಏನು ಚೆನ್ನಾಗಿ ಬರೀತಾಳೆ, ಯಾವಳ ಇವಳು ಸಖತ್ತಾಗಿರಬೇಕು. ಒಂದು ಸಲ ಓದ್ತೀನಿ, 2 ಸಲ ಓದ್ತೀನಿ, 4 ಸಲ ಓದ್ತೀನಿ, ತುಂಬ ಖುಷಿ. ಯಾರು ಜಾನಕಿ ಹಿಂಗೆ ಬರೀತಾವಳೆ, ಫುಲ್ ಖುಷಿ. ಅವಳ ಬಗ್ಗೆ ಕ್ರಶ್ ಆಗೋಯ್ತು ನನಗೆ. ಎಲ್ಲಿ ಸಿಕ್ಕಿದ್ರು ಒಂದು ಹಂತಕ್ಕೆ ಅವಾಗಲೋ ಬಂದಾಗ ರವಿ ಬೆಳಗೆರೆ ಅವರು ಒಂದು ದಿವಸ ಯಾವುದೋ ಎಲ್ಲೋ ಒಂದು ಪಿಕ್ಚರ್ ನೋಡ್ಬಿಟ್ಟು ಬರೇ ಊಟ ಮಾಡುವಂತೆ ಅಂತ ಅವ್ರ ಆಫೀಸ್ ಮೇಲೆ ಒಂದು ಊಟ ಮಾಡೋ ಜಾಗ ಇತ್ತು, ಭಾಳ ಚೆನ್ನಾಗಿ. ಅವ್ರ ಜೊತೆ ಇದ್ದವ್ರು ಗೊತ್ತು, ಭಾಳ ಚೆನ್ನಾಗಿ ಕರ್ಕೊಂಡೋಗಲ್ಲ ಊಟ ಹಾಕ್ಸಿದ್ರು. ನಾನು ಜಾನಕಿ ಯಾರು ಸರ್, ಎಲ್ಲಿದ್ದಾಳೆ ಸರ್, ಯಾವ ಊರು ಎಲ್ಲ ಕೊಡೋಕ್ಕಾಗಲ್ಲ ಕಣೆ, ಹೇಳೋಕ್ಕಾಗಲ್ಲ, ಅದನ್ನೆಲ್ಲ ಓಪನ್ ಮಾಡಬಾರ್ದು. ಅದು ಅಲ್ಲ ಸರ್ ಪ್ಲೀಸ್ ನೀವು ಹೇಳಲೇಬೇಕು ಸರ್. ಜಾನಕಿ ಯಾರು ಸರ್, ತುಂಬ ಚೆನ್ನಾಗಿ ಬರ್ತೀವಿ. ಇಲ್ಲ ರೀ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ಸ್ಥಿತಿಗೆ ಹೋದ್ಮೇಲೆ ಜಾನಕಿ ನೋಡಲೇಬೇಕೇನೆ, ನಾಳೆ ಬೆಳಗ್ಗೆ ಆಫೀಸಿಗೆ ಬಾ ಅಂದರು. ಆಫೀಸ್ನಲ್ಲಿ ಜಾನಕಿ ಈ ಕಡೆಯಿಂದ ಆ ಕಡೆಗೆ ನಿಧಾನವಾಗಿ ನಡ್ಕೊಂಡು ಹೋಗಿದ್ದನ್ನು ತೋರಿಸಿದ್ರು. ಅವಳೇ ನಿನ್ನ ಜಾನಕಿ ಅಂದರು. ಅದೇ ಹಿಂಗೆ ಹಿಡ್ಕೊಂಡು ಹಂಗೆ ಕೂತ್ಕೊಂಬಿಟ್ಟೆ. ಜಾನಕಿ ಬೇರೆ ಯಾರು ಅಲ್ಲ ಹಂಗೆ ಬರೀತಾ ಇದ್ದವರು ಜೋಗಿ ಸರ್. ನಿಮ್ಮನ್ನು ನಿರಾಶೆಗೊಳಿಸಿದ್ದಕ್ಕೆ ಕ್ಷಮಿಸಿ. ಅವತ್ತಿನಿಂದ ಆಚೆ ಯಾರೇ ಕಾವ್ಯನಾಮ ಇಟ್ಕೊಂಡ್ರು ಭಾಳ ಹುಷಾರಾಗಿ ಓದ್ತೀನರಪ್ಪ ನಾನು. ಅದು ಕಾವ್ಯನಾಮ ಅಲ್ಲ, ನಾಮ. ನನಗೆ ಭಾಳ ಅನ್ಪ್ರಿಡಿಕ್ಟಬಲ್ ಆಗಿ ಕಾಣಿಸ್ತಿದ್ದವ್ರು ಯಾರಂದರೆ ಡಾಕ್ಟರ್ ಅನಂತಮೂರ್ತಿಯವರು. ಅವರು ನಾವು ಇಂಟರ್ವ್ಯೂ ಮಾಡೋಕ್ಕೆ ಹೋದಾಗ ಅವ್ರು ಈ ಥರ ಉತ್ತರ ಕೊಡ್ಬೋದು ಅಂತ ಹೋಗ್ತಾ ಇದ್ವಿ, ಅವ್ರು ಬೇರೆಯೇ ಕೊಟ್ಬಿಡ್ತಾಯಿದ್ರು. ಒಂದು ಸಲ ನನ್ನ ಒಂದು ಪುಸ್ತಕ ಬಿಡುಗಡೆಗೆ ಅವರು ಕರೆದಿದ್ದೆ, ದೇವರ ಹುಚ್ಚು ಅಂತ. 2 ಕ್ಯಾರೆಕ್ಟರ್ ಇತ್ತು ಅದರಲ್ಲಿ. ಅವ್ರ ಮನೆಯಿಂದ ಕಾರಲ್ಲಿ ಕರ್ಕೊಂಡು ಬರ್ತಾಯಿದ್ದೆ. ಅದಕ್ಕೆ ನಾವು ನಮ್ಮ ಕಂಬತ್ತಹಳ್ಳಿ ಕಲ್ಯಾಣ ಮಂಟಪ ಅಂತ ಕರಿತೀವಿ, ಅದು ಬಸವನಗುಡಿಯಲ್ಲಿದೆ. ಒಂದು ಪುಸ್ತಕ ಬಿಡುಗಡೆ ಆಗೋ ಜಾಗ, ಅಲ್ಲಿ ಕರ್ಕೊಂಬರ್ತಾಯಿದ್ದೆ. ಅಲ್ಲಿಂದ ಮನೆಯಿಂದ ನಾನು ಪುಸ್ತಕ ಇಟ್ಕೊಂಡು ಅಲ್ಲಿ ತುಂಬ ನೋಟ್ಸ್ ಮಾಡ್ಕೊಂಡಿದ್ರು ಪ್ರತಿ ಪುಟದಲ್ಲೂ. ಅಲ್ಲಿಂದ ಒಂದು ಸುಮಾರು ಅರ್ಧ ಗಂಟೆ ನನ್ನ ಹತ್ರ ಮಾತಾಡ್ತಾ ಬಂದರು. ಈ ಪುಸ್ತಕ ಹೀಗಿದೆ, ಈ ಘಟನೆಗಳು ಭಾಳ ಚೆನ್ನಾಗಿದೆ, ಇದು ಭಾಳ ಚೆನ್ನಾಗಿದೆ ಅಂತೇಳಿ ಇಡೀ ಪುಸ್ತಕವನ್ನು ಹೊಗಳಿಕೊಂಡು ಬಂದರು.
ಹೊಗಳ್ಕೊಂಡು ಬಂದು ಇದನ್ನೆಲ್ಲ ಮಾತಾಡಬೇಕು ಅಂತಿದ್ದೀನಿ ನಾನು ಅಂದರು. ಆಮೇಲೆ ಅಲ್ಲಿ ಇಳಿದ ಮೇಲೆ ವೇದಿಕೆಗೆ ಇನ್ನೇನು ಹತ್ತಬೇಕು ಅಷ್ಟೊತ್ತಿಗೆ ನಿನಗೆಲ್ಲ ಹೇಳಿಬಿಟ್ಟಿದ್ದೀನಲ್ಲ, ಪುನಃ ಏನು ಅದು ನಿನ್ನ ವೇದಿಕೆಯಲ್ಲಿ ಹೇಳೋದು, ನಾನು ಬೇರೆ ಏನೋ ಹೇಳಬೇಕು ಅಂತ ಹೊಳಿತಿದ್ದೆ ನನಗೀಗ ಅಂತೇಳಿ ಅವತ್ತು ಪೂರ್ತಿ ಬೇರೆ ಮಾತಾಡ್ಬಿಟ್ರು. ಸೊ ಈ ರೀತಿ ಅನ್ಪ್ರಿಡಿಕ್ಟಬಿಲಿಟಿ, ನೀವು ಅವ್ರ ಮಗಳಾಗಿ ಅವರನ್ನು ಹೇಗೆ ನೋಡಿದಿರಿ ಅಥವಾ ನಿಮ್ಮನ್ನು ಹೇಗೆ ಅವರು ಬೆರಗುಗೊಳಿಸಿದರು ಅಂತ ಹೇಳುವುದನ್ನು ಡಾಕ್ಟರ್ ಅನಂತಮೂರ್ತಿಯವರು ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನಿಲ್ಲಿ ಮಿಸ್ಫಿಟ್ ಒಂದು ರೀತಿಲಿ, ಯಾಕಂದರೆ ಇಲ್ಲಿ ವೇದಿಕೆ ಮೇಲೆ ಇರೋರೆಲ್ಲ ಅವರವರ ಸಾಧನೆಯಿಂದಾಗಿ ದೊಡ್ಡವ್ರ ಜೊತೆ ಒಡನಾಡಿದ್ದಾರೆ ಅಥವಾ ಅವರೇ ದೊಡ್ಡವರಾಗಿದ್ದಾರೆ. ಆದರೆ ನಾನು ಹುಟ್ಟಿನಿಂದ ನನ್ನ ಅಪ್ಪನ ಮಗಳಾಗಿ ಇಲ್ಲಿ ಬಂದಿದ್ದೀನಿ. ಸೊ ಅದೊಂದು ಐ ಹ್ಯಾಡ್ ನೋ ಚಾಯ್ಸ್. ಸೊ ಬಟ್ ಐ ಫೀಲ್ ಎಕ್ಸ್ಟ್ರೀಮ್ಲಿ ಫಾರ್ಚುನೇಟ್. ನಾನು ತುಂಬ ಅದೃಷ್ಟಶಾಲಿ ಅನಿಸುತ್ತೆ ಈಗ ಹಿಂತಿರುಗಿ ನೋಡಿದ್ರೆ. ಯಾಕಂದರೆ ನಮಗೆ ಬೇರೆ ರೀತಿಯ ಒಂದು ಬಾಲ್ಯ ಇತ್ತು. ಸ್ಕೂಲ್ನಲ್ಲಿ ಏನೋ ಕಲಿತಾ ಇದ್ವಿ, ಮನೇಲಿ ಭಾಳಷ್ಟು ಜಾಸ್ತಿ ಇನ್ನೇನೇನೋ ಆಗ್ತಾಯಿತ್ತು. ಯಾರ್ಯಾರೋ ಬರೋರು, ಈಗ ಹೇಳಿದ್ರಲ್ಲ ಶಿವರಾಮ್ ಕಾರಂತರು, ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಶಿವರಾಮ್ ಕಾರಂತರು ಬಂದು ಕೂತಿರ್ತಿದ್ರು. ನಾವು ಇನ್ನೂ ಹೇಳೋಕ್ಕೆ ಮುಂಚೆನೇ ಬಂದುಬಿಡೋರು. ಅವರು ಮಗನ ಮನೆ ಇತ್ತು ಮೈಸೂರಲ್ಲಿ, ಉಲ್ಲಾಸ್. ಅವ್ರ ಮನೆಗೆ ಬಂದಾಗ ಬೆಳಗ್ಗೆ ನಮ್ಮ ಮನೆಗೆ ನಾವಿನ್ನೂ ಆಗಿನ್ನೂ ಎದ್ದು, ನಮ್ಮ ಮನೇಲಿ ಒಂದು ಫೋಟೋ ಇದೆ, ನಾನು ಶಿವರಾಮ್ ಕಾರಂತರು, ನಾನು ಇನ್ನೂ ಏನೋ ನಿದ್ದೆಗಣ್ಣಲ್ಲಿದ್ದೀನಿ. ನಮ್ಮಮ್ಮ ಆವತ್ತೊಂದು ಬೋನಸ್ ಲೀಲಾ ಕಾರಂತ್ ಸಹ ಬಂದಿದ್ದರು. ಸೊ ಬಂದವರು ಏನಾದರೂ ಒಂದು ತಮಾಷೆಯಾಗಿ ನಮ್ಗೆ ಹೇಳ್ತಾಯಿದ್ರು. ಒಂದು ಸರಿ ನಾನು 10ನೇ ಕ್ಲಾಸಲ್ಲಿದ್ದೆ. ಸೊ ಯುವರ್ ಹತ್ತಿಂಗ್ ಇಸ್ ಓವರ್ ಅಂದಿದ್ರು. ಸೊ ಯು ಆರ್ ಇನ್ 10ನೇ ಕ್ಲಾಸ್, ಸೊ ಯುವರ್ ಹತ್ತಿಂಗ್ ಇಸ್ ಓವರ್. ಸೊ ಈ ಥರ ಪನ್ಗಳು ಮಾಡ್ತಾಯಿದ್ರು. ಸೊ ಈ ಥರದ್ದು. ಆಮೇಲೆ ತುಂಬ ಜನ ಬರೋರು ನಮ್ಮ ಮನೆಗೆ, ಸಾಹಿತಿಗಳಿರ್ಬೋದು, ಅಪ್ಪನ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಅವರು ರಾಜಕೀಯದಲ್ಲಿದ್ದಾಗ, ರಾಜಕೀಯದಲ್ಲಿ ಅವರು ತೊಡ್ಕೊಂಡಾಗ ರಾಜಕೀಯದಕ್ಕೆ ಸಂಬಂಧಪಟ್ಟ ಜನ ಇರ್ಬೋದು. JH ಪಟೇಲ್ ಬರೋರು ತುಂಬ ಮನೆಗೆ ಬಂದು ನನ್ನ ಜೊತೆ ಚೆನ್ನೆಮಣೆಯಲ್ಲಿ ಆಟ ಆಡೋರು. ಬರ್ತೀಯಾನು ಒಂದು ಆಟ ಆಡೋಣ ಚೆನ್ನೆಮಣೆ ಅನ್ನೋರು. ಸೊ ಆ ಚೆನ್ನೆಮಣೆ ಇನ್ನೂ ಇದೆ ನನ್ನ ಹತ್ರ. ಚೆನ್ನೆಮಣೆ ಅಂದರೆ ನಿಮಗೆ ಗೊತ್ತಿರಬೇಕು, ಅಳುಗುಳಿ ಮನೆ ಅಂತಲೂ ಅಂತಾರೆ ಅದನ್ನು. ಸೊ ಈ ರೀತಿಯ ತುಂಬ ಅನುಭವಗಳಿವೆ. ಸ್ಟೂಡೆಂಟ್ಸ್ ಬರೋರು, ಅವರ MA ಕ್ಲಾಸ್ ಮುಗಿಸ್ಕೊಂಡು ಸ್ಟೂಡೆಂಟ್ಸ್ನೂ ಮನೆಗೆ ಕರ್ಕೊಂಬಂದುಬಿಡೋರು, ಅಲ್ಲಿ MA ಕ್ಲಾಸ್ ಮುಂದುವರಿಯೋದು. ಸೊ ಹೀಗಾಗಿ ನಮಗೆ ಮನೇಲಿ ಕಿವಿಗೆ ಬೀಳ್ತಿದ್ದಿದ್ದು ವಿಚಾರಗಳು ಮಾತ್ರ. ಯಾವತ್ತೂ ಒಂದು ಕಾಡು ಹರಟೆ ಅನ್ನೋದು ಮನೇಲಿ ನಡೀತಾ ಇರಲಿಲ್ಲ ಅಪ್ಪ ಇದ್ದಾಗ. ಕೆಲವು ಸರಿ ನಮಗೆ ಸುಸ್ತಾಗೋದು, ಯಾಕಂದರೆ ಯಾವಾಗಲೂ ವಿಚಾರಗಳು, ಯಾವುದೋ ಒಂದು ವಿಚಾರ. ಮೊನ್ನೆ SR ವಿಜಯಶಂಕರ್ ಬರೆದಿದ್ದಾರೆ, ನೀವು ಯಾರಾದರೂ ಓದಿರ್ಬೋದು, ಬಹಳ ನಿಜ ಅದು. ಅವರು ಮಾತಾಡ್ತಾನೇ ಯೋಚನೆ ಮಾಡೋರು. ಅದರಿಂದಲೇ ಅವರು ಒಂದು ಮಾತು ಇನ್ನೊಂದು ನಿಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅನಿಸಿರ್ಬೋದು, ಬಟ್ ದಟ್ ವಾಸ್ ಹಿಸ್ ವೇ ಆಫ್ ಎಂಗೇಜಿಂಗ್ ವಿತ್ ಪೀಪಲ್. ತುಂಬ ತಮಾಷೆ ಘಟನೆಗಳಿಂದ ನಾನು ತುಂಬ ತಮಾಷೆ ಮಾಡ್ತಿದ್ದೆ ನಮ್ಮ ತಂದೆನ. ನಾನು ಚಿಕ್ಕವಳು ಮನೇಲಿ, ತುಂಬ ತಮಾಷೆ ಮಾಡ್ತಿದ್ದೆ, ನಕ್ಬಿಡೋರು. ನನ್ನ ಅಣ್ಣ ಸ್ವಲ್ಪ ಹೆದರವನು, ಬಟ್ ನನಗೊಂದು ರೀತಿ ಅವ್ರನ್ನ ತಮಾಷೆ ಮಾಡಿ ಕೆಲವು ಸರಿ ಬ್ರಿಂಗ್ ಹಿಮ್ ಬ್ಯಾಕ್ ಟು ಅರ್ತ್ ಅನ್ನೋ ಥರ ಒಂದು ಚೂರು ಮಾಡ್ತಿದ್ದೆ. ಊಟದ ವಿಷಯದಲ್ಲಿ ತುಂಬ ಫಸ್ ಮಾಡೋರು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ತಾಯಿ ಕ್ರಿಶ್ಚಿಯನ್, ನಮ್ಮ ತಂದೆ ಮಾಧ್ವ ಬ್ರಾಹ್ಮಣ. ಸೊ ಕಲ್ಚರಲಿ ದೇ ವರ್ ವೆರಿ ಡಿಫ್ರೆಂಟ್ ಇನ್ ಸಮ್ ವೇಸ್. ಅದರಿಂದ ನಮಗೆ ಎರಡೂ ಒಂದು ಕಲ್ಚರಿನ ಒಂದು ಎಕ್ಸ್ಪೋಜರ್ ಇತ್ತು ಮನೇಲಿ. ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ, ಮಾಧವರ ಅಡುಗೆಗಳನ್ನು ಮಾಡೋದು ಕಲ್ತರು. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ತಂದೆಯ ಸಂಬಂಧಿಕರು ಸಾರಿನ ಪುಡಿ ರೆಸಿಪಿನೇ ಇವತ್ತಿಗೂ ನಮ್ಮ ತಾಯಿ ಹತ್ರ ಇಸ್ಕೊಳ್ತಾರೆ. ಸೊ ಅಷ್ಟರ ಮಟ್ಟಿಗೆ ನಮ್ಮಮ್ಮ ಆ್ಯಂಡ್ ಅಫ್ಕೋರ್ಸ್ ನಮ್ಮ ತಂದೆ ಕ್ರಿಶ್ಚಿಯಾನಿಟಿ ಬಗ್ಗೆ ಮಾತಾಡೋರು. ಸೊ ನಾನು ತಮಾಷೆ ಮಾಡ್ತಿದ್ದೆ, ನೀನು ಬ್ರಾಹ್ಮಣನಾಗಿ ಕ್ರಿಶ್ಚಿಯನ್ರಿಗಿಂತ ಜಾಸ್ತಿ ಬೈಬಲ್ ನಿನಗೆ ಗೊತ್ತಿದೆ ಅಂತ ತೋರಿಸ್ಕೋತಾ ಇದೆಯಾ ಅಂತ. ಸೊ ಈ ಥರದ್ದು ತುಂಬ ನಡೆಯೋದು ಮನೇಲಿ ಸಂಭಾಷಣೆಗಳು. ಇನ್ನೊಂದು ವಿಷಯ ಹೇಳಿ, ನಾನು ಹುಟ್ಟಿದ್ದು ಬರ್ಮಿಂಗ್ಹಮ್ಮಲ್ಲಿ. ಆವಾಗ ನಮ್ಮ ತಂದೆ ಅದು ಇಂಗ್ಲೆಂಡಲ್ಲಿ, ಅಲ್ಲಿ PhD ಮಾಡ್ತಾಯಿದ್ರು. ತುಂಬ ದಿನದ ನಂತರ ನಾನು ಸುಮಾರು ಸ್ಕೂಲಲ್ಲಿರುವಾಗಲೂ ಅಥವಾ ಅದರ ನಂತರ ಒಂದು ಡೈರಿ ಸಿಕ್ತು ನನಗೆ ನಮ್ಮ ಮನೇಲಿ, ಅಪ್ಪನ ಮನೇಲಿ. ಚಿಕ್ಕ ಡೈರಿ, ನಾನು ಹುಟ್ಟಿದ ವರ್ಷದ ಡೈರಿ. ಸೊ ಅದಕ್ಕೊಂದು ಇಟ್ ವಾಸ್ ಅ ಬ್ರಿಟಿಷ್ ಡೈರಿ. ಸೊ ಅದಕ್ಕೊಂದು ಲೆದರ್ ಕೇಸು ಎಲ್ಲ ಇತ್ತು, ಬಹಳ ಚೆನ್ನಾಗಿರೋ ಡೈರಿ. ಅದು ನನ್ನ ಹತ್ರ ಇನ್ನೂ ಇದೆ. ನಾನು ಹುಟ್ಟಿದ ವರ್ಷ ಅದರಿಂದ ಏನು ಎಂಟ್ರಿ ಆಗಿರ್ಬೋದು ನನ್ನ ಹುಟ್ಟಿದ ದಿನದಂದು ಅಂತ ತೆಗೆದು ನೋಡಿದೆ. ಜುಲೈ 10,
ನನ್ನ ಹುಟ್ಟದಬ್ಬ. 10:40 AM ಜನನ ಅಷ್ಟೆ. ಸೊ ನಾನು ಕೇಳಿದೆ, ಏನಪ್ಪ ಏನು ಹುಟ್ಟಿತು, ಹೆಣ್ಣೋ ಗಂಡೋ ನಾಯಿ ಮರಿನೋ, ಯಾವುದು ಬರ್ದಿಲ್ವಲ್ಲ ನೀನು ಅಂತ. ಸೊ ಅದೊಂದು ಜೋಕ್ ಇತ್ತು ನಮ್ಮ ನಡುವೆ. ಇಷ್ಟೇ ಬರ್ದಿದ್ದು, ಆ ಡೈರಿಲಿ ಬೇರೆ ಯಾವ ಎಂಟ್ರಿನೂ ಇಲ್ಲ. ಸೊ ಅದೊಂದು ನನ್ನ ಹತ್ರ ಇನ್ನೂ ಇದೆ. ದಟ್ ಈಸ್ ಒನ್ ಆಫ್ ನನ್ನ ಅತ್ಯಂತ ಬೆಲೆ ಬಾಳುವ ಪೊಸೆಷನ್ಗಳಲ್ಲಿ ಒಂದದು. ಇನ್ನೂ ಬೇಕಾದಷ್ಟಿದೆ ಹೇಳೋದು. ಇನ್ನೊಂದು ವಿಷಯ ಹೇಳಿ ಕೊಡ್ತೀನಿ. ನಾನು ಮೆಡಿಕಲ್ ಡಾಕ್ಟರ್, ಕಾನ್ಫರೆನ್ಸ್ಗಳಿಗೆ ಹೋಗ್ತಾ ಇರ್ತೀನಿ. ಇದು ಮೊದಲನೇ ಸರಿ ನಾನು ಈ ಥರದ್ದೊಂದು ಸಮಾರಂಭದಲ್ಲಿ ಮಾತಾಡ್ತಾ ಇರೋದು. ಆದರೆ ಅದು ಎಷ್ಟು ಸೋಜಿಗದ ವಿಷಯ ಅಂದರೆ, ಹಾಸನ ಇಸ್ ಎ ವೆರಿ ಸ್ಪೆಷಲ್ ಪ್ಲೇಸ್. ಯಾಕಂದರೆ ನಮ್ಮಪ್ಪನ ಮೊದಲ ಅಧ್ಯಾಪಕ ವೃತ್ತಿ ಇಲ್ಲಿಂದ ಶುರುವಾಯಿತು. ಅದಕ್ಕಿಂತ ಯಾಕೆ ಮುಖ್ಯ ಅಥವಾ ಸೋಜಿಗದ ವಿಷಯ ಏನಂದರೆ, ನಮ್ಮಮ್ಮನ್ನ ನಮ್ಮ ತಂದೆ ಇಲ್ಲೇ ಭೇಟಿಯಾಗಿದ್ದು. ನಮ್ಮಮ್ಮ ನಮ್ಮ ಅಪ್ಪನ ಸ್ಟೂಡೆಂಟ್ ಆಗಿದ್ದರು, PUC ವಿದ್ಯಾರ್ಥಿನಿ. ಅದನ್ನ ಬಗ್ಗೆ ಬರೆದಿದ್ದಾರೆ ನಮ್ಮಪ್ಪ. 2 ಜಡೆ ಹಾಕ್ಕೊಳ್ತಿದ್ರು ನಮ್ಮಮ್ಮ. ತುಂಬ ಸುಂದರಿಯಾಗಿದ್ದರು ಮತ್ತು ಭಾಳ ದಿಟ್ಟವಾಗಿದ್ದರು. ಸೊ ಹಿ ವಾಸ್ ಅಟ್ರಾಕ್ಟೆಡ್ ಅವ್ರ ಬಗ್ಗೆ. ಸೊ ಆ್ಯಂಡ್ ದೇ ಗಾಟ್ ಮ್ಯಾರಿಡ್. ಅದಾದ್ರಿಂದಲೇ ನಾನು ಇವತ್ತು ಇಲ್ಲಿ ನಿಮ್ಮ ಮುಂದೆ ಇರೋಕ್ಕೆ ಸಾಧ್ಯವಾಗಿದೆ. ಸೊ ಇಟ್ಸ್ ಎ ವೆರಿ ಸ್ಪೆಷಲ್ ಪ್ಲೇಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ಹಾಸನ ಪ್ರೇಮ ಹುಟ್ಟುವಂಥ ಜಾಗ. ವಸುಧೇಂದ್ರ ಮತ್ತು ನಂದೊಂಥರ ಭಾಳ ವರ್ಷಗಳ ಲವ್ ಹೇಟ್ ರಿಲೇಷನ್ಶಿಪ್ಪು. ಈಗ ಲವ್ ಕಡಿಮೆ ಆಗಿದೆ, ಹೇಟ್ ಜಾಸ್ತಿ ಆಗಿದೆ. ನನ್ನ ಮೊದಲ ಪುಸ್ತಕವನ್ನು ರಾಜಾ ಚೆನ್ನೂರು ಪ್ರಿಂಟ್ ಮಾಡಿದರು. ಆಮೇಲೆ ಜಾನಕಿ ಕಾಲಮ್ ಇವರು ಹೇಳ್ತಾ ಇದ್ರಲ್ಲ, ಅದನ್ನು ಮೊದಲು ಪ್ರಕಟ ಮಾಡಿದ್ದು ವಸುಧೇಂದ್ರ. ನಮಗೇನೆಂದರೆ, ಪುಸ್ತಕ ಪ್ರಿಂಟಾಗಿ ಅದು ಹೊರಗೆ ಬಂದ ಮೇಲೆ ನಮ್ಮದಲ್ಲಿ ಒಂದು ಶಾಸ್ತ್ರ ಇದೆ. ನಾವು ಶಾಸ್ತ್ರ ಬಿಡೋಕ್ಕಾಗಲ್ಲ. ಪ್ರಕಾಶಕರ ಮನೆಗೆ 4 ಬಾಟ್ಲು ತೊಗೊಂಡೋಗಿ ಉದ್ಘಾಟನೆ ಮಾಡಿ ಒಂದು ಸಂಭ್ರಮ ಪಡೋ ಕಾರ್ಯಕ್ರಮ ಇದೆ. ನನಗೆ ಇವರು ಬಾಟ್ಲಿ ಪಾರ್ಟಿ ಹೌದೋ ಅಲ್ವೋ ಅಂತ ಗೊತ್ತಿಲ್ಲ, ಬಟ್ ಬಳ್ಳಾರಿ ಅವರು, ರವಿ ಬೆಳಗೆರೆ ಬಳ್ಳಾರಿ ಅವರು, ಇವರು ಬಳ್ಳಾರಿ ಆದಮೇಲೆ ಇರಲೇಬೇಕು ಅಂತೇಳಿ ಇವ್ರ ಮನೆಗೆ 4 ಬಾಟ್ಲಿ ತೊಗೊಂಡೋಗಿ ಒಂದು ಪಾರ್ಟಿ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಹೇಳಿದ್ರು ಇವ್ರ ಫ್ರೆಂಡು, ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಅವರು ಮನೆ ಅಪವಿತ್ರ ಆಗಿದೆ ಅಂತ ಬೇರೆ ಮನೆ ಮಾಡಿಕೊಂಡ್ರು ಅಂತ. ಸೊ ವಸುಧೇಂದ್ರ, ಯು ಹ್ಯಾವ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್ ವಿತ್ ಲಾಟ್ ಆಫ್ ಪೀಪಲ್. ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನೊಂಥರ ಅನಿರೀಕ್ಷಿತ ಅತಿಥಿ ಥರ ಬಂದಿದ್ದೀನಿ ಇಲ್ಲಿ ವೇದಿಕೆ ಮೇಲೆ. ಅದರಿಂದ ಕೆಲವು ಸಂಗತಿಗಳು ನನಗೆ ನೆನಪಾಗುತ್ತೆ ಕೆಲವೊಂದು. ಸೊ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇನೆಂದರೆ, ಈ ನನ್ನ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ಕಡೆಗೂ ಪುಸ್ತಕಗಳನ್ನು ಮಾರಾಟ ಮಾಡೋದಕ್ಕೆ ಹೋಗ್ತೀನಿ. ಸೊ ಸುಮಾರು 18 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಪ್ರತಿ ಸಾಹಿತ್ಯ ಸಮ್ಮೇಳನಕ್ಕೂ ನಾನು ಪುಸ್ತಕಗಳನ್ನು ಒಯ್ದು ಮಾರುವುದನ್ನು ನಾನು ಅಭ್ಯಾಸದ ಇಟ್ಕೊಂಡಿದ್ದೀನಿ. ಅದು ನಂಗೆ ಸಾಕಷ್ಟು ಒಳ್ಳೆಯದನ್ನು ಮಾಡಿದೆ. ಅದರಲ್ಲಿ ಉಡುಪಿಯಲ್ಲಿ ಒಂದು ವಿಶೇಷ ಅನುಭವ ಆಯಿತು ನನಗೆ, ಆ್ಯಕ್ಚುಲಿ ಉಡುಪಿಯಲ್ಲಿ. ಸೊ ಆ ಒಂದು ಅನುಭವನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾನು ನನ್ನ ಒಂದು ಲಲಿತ ಪ್ರಬಂಧಗಳನ್ನು ಸೇರಿಸಿ ಒಂದು ಬ್ರೈಲ್ನಲ್ಲಿ ಪುಸ್ತಕ ಮಾಡಿದ್ದೆ. ಬ್ರೈಲ್ನಲ್ಲಿ ಅಂದರೆ ಏನಂದರೆ, ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ, ಅಂದರೆ ವಿಜುವಲಿ ಚಾಲೆಂಜ್ಡ್ ಅಂತ ಹೇಳ್ತೀವಿ. ದೃಷ್ಟಿವಂಚಿತರು ಇರ್ತಾರಲ್ಲ, ಅವರು ಬೆರಳಿನಿಂದ ಹೀಗೆ ಅದನ್ನು ಸವರಿದ್ರೆ ಅಲ್ಲಿ ಉಬ್ಬುಗಳಿರುತ್ತೆ. ಆ್ಯಕ್ಚುಲಿ 6 ಚುಕ್ಕೆಗಳು ಅವು ಹೀಗೆ ಉಪ್ಸಿರ್ತಾರೆ. ಅದು 2, 3 ಇದ್ದರೆ ಒಂದೊಂದು ಅರ್ಥ ಅದಕ್ಕೆ. ಸೊ ಅದನ್ನು ಹೀಗೆ ಸವರಿ ಅವರಿಗೆ ಓದುವುದನ್ನು ಅಭ್ಯಾಸ ಮಾಡಿಸಿರ್ತಾರೆ. ಸೊ ಆ ಥರದ ಒಂದು ಪುಸ್ತಕವನ್ನು ಮಾಡಿಕೊಂಡು ತೊಗೊಂಡು ಹೋಗಿದ್ದೆ ನಾನು ಅಲ್ಲಿಗೆ ಮಾರಾಟ ಮಾಡೋದಕ್ಕೆ ಅಂತ ಹೋಯ್ತಿದ್ದೆ. ಯಾರಾದರೂ ವಿಜುವಲಿ ಚಾಲೆಂಜ್ನವರಿದ್ದರೆ ಬಂದು ತೊಗೊಳ್ತಾರೆ ಅಂತ. ಅದೊಂದು ತುಂಬ ಒಳ್ಳೆ ಎಕ್ಸ್ಪೆರಿಮೆಂಟ್ ಆಗಿತ್ತು. ನನಗೆ ಕೂಡ ಪರ್ಸ್ನಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದು ಆ ಪುಸ್ತಕಕ್ಕೆ ಒಂದು ವಿಚಿತ್ರ ಆಕರ್ಷಣೆ ಎಲ್ಲರಿಗೂ. ಯಾಕೆಂದರೆ, ಪುಸ್ತಕದ ಅಂಗಡಿಗೆ ಬಂದು ಹಿಂಗೆ ಪುಸ್ತಕ ತೆಗೆದ ತಕ್ಷಣ ಅದರಲ್ಲಿ ಏನೂ ಕಾಣಿಸಲ್ಲ, ಬಿಳಿಯ ಹಾಳೆ, ಎಲ್ಲವೂ ಬಿಳಿ ಹಾಳೆಗಳೇ. ಯಾಕೆಂದರೆ ಅದು ಸ್ಪರ್ಶದಿಂದ ಮಾತ್ರ ಓದುವಂಥ ಪುಸ್ತಕ ಅಲ್ಲ. ಸೊ ಆವಾಗ ನಾನು ಕೇಳೋರು, ಇದೇನು ರೀತಿ ಈ ಥರ ಪುಸ್ತಕ ಇಟ್ಟಿದ್ದೀರಾ, ಬರೀ ಬಿಳಿಯಾಗಿದೆ ಅಂತ. ನಾನು ಎಕ್ಸ್ಪ್ಲೇನ್ ಮಾಡೋದು, ಇದು ಹೀಗೆ ಇದಕ್ಕೆ ಬ್ರೈಲ್ ಅಂತ, ವಿಜುವಲಿ ಚಾಲೆಂಜಿಂಗ್ ಅವರಿಗೆ ಕೊಡುವಂಥ ಪುಸ್ತಕ ಅಂತ. ಅವಾಗ ಏನಂದರೆ, ಒಬ್ಬ ಲೇಡಿ ಬಂದ್ರಪ್ಪ, ಅವರು ಉಡುಪಿಯವರು ಲೇಡಿ ಬಂದರು. ಅವರಿಗೆಲ್ಲ ಹೇಳ್ದೆ ನಾನು, ಹಿಂಗೆ ಇದು ವಿಜುವಲಿ ಚಾಲೆಂಜಿಂಗ್ ಅವ್ರಿಗೆ ಸರ್ ಮಾಡಿರೋ ಪುಸ್ತಕ ಅಮ್ಮ, ಅದಕ್ಕೆ ಸುಮ್ಮನೆ ಹೆಂಗೆ ಕಾಣಿಸುತ್ತೆ. ಆದರೆ ಅವರಿಗೆ ಬೆರಳಿಂದ ಹಿಂಗೆ ಮಾಡಿದರೆ ಗೊತ್ತಾಗತ್ತೆ ಅವರಿಗೆ, ಕಣ್ಣು ಕಾಣಿಸ್ದವ್ರಿಗೆ. ಅಂದರೆ ಆ ಮೇಡಮ್ಮು ಹಿಂಗೆ ಕಣ್ಣು ಹಿಂಗೆ ಮುಚ್ಚಿಬಿಟ್ಟು ಹಿಂಗೆ ಕೈ ಆಡಿಸಿದ್ರು, ಫುಲ್ಲು ಆಡಿಸ್ಬಿಟ್ಟು, ಏನೂ ಓದೋಕ್ಕೆ ಬರ್ತಾ ಇಲ್ಲ ಅಂತಂದರು.
ನಾನೆಲ್ಲ ಮೋಸ ಮಾಡ್ತೀರಾ ನೀವು, ಏನು ಓದಕ್ಕೆ ಬರ್ತಾ ಇಲ್ಲ ಅಂತ. ಆಮೇಲೆ ಬೈದನು, ಹಂಗಲ್ಲ, ಅದಕ್ಕೆ ಸಾಕಷ್ಟು ಕಷ್ಟಪಡ್ಬೇಕು, ಅವ್ರು ಓದ್ಕೊಂಡಿರ್ತಾರೆ ಕಲ್ತ್ಕೊಂಡಿರ್ತಾರೆ, ಸುಲಭ ಅಲ್ಲ ಬ್ರೈಲ್ ಅಂತಂದರೆ ಅಂತ ಹೇಳಿದ್ಮೇಲೆ ಆಮೇಲೆ ಹೊರಟೋರು ಮೇಡಮ್. ಆಮೇಲೆ ಇನ್ನೊಂದು ಏನಾಯಿತು ಅಂದರೆ, ಅದು ಉಡುಪಿ ಬೇರೆ ತೀರ್ಥಕ್ಷೇತ್ರ, ಸಾಕಷ್ಟು ಜನ ನಮ್ಮ ಬಳ್ಳಾರಿ ಕಡೆಯವರೆಲ್ಲ ಬಂದಿದ್ದಾರೆ, ಉಡುಪಿ ದರ್ಶನಕ್ಕಂತ ಬಂದಿದ್ದಾರೆ. ಅವ್ರದ್ದು ಹೆಂಗೋ ಈ ಸಾಹಿತ್ಯ ಸಮ್ಮೇಳನದ ಗಲಾಟೆ ನೋಡಿಬಿಟ್ಟು ಬಂದುಬಿಟ್ಟಿದ್ರು. ಅದರಲ್ಲಿ ನಮ್ಮ ಅಮ್ಮನ ಸ್ನೇಹಿತೆ ಮತ್ತು ಗಂಡ, ಅವಳು ಗಂಡ ಇಬ್ಬರು ಬಂದಿದ್ರು. ಆಮೇಲೆ ನನ್ನ ನೋಡಿದ್ರು, ನೀನೇನೋ ಇಲ್ಲಿ ಪುಸ್ತಕ ಮಾಡ್ತಾ ಇದ್ದೀ ಅಂತ ಒಂಥರ ಅವ್ರಿಗೇನೋ ಮಾಡಬಾರದು ಮಾಡ್ತಾ ಇದ್ದೀನಿ ಅಂತ. ಇಲ್ಲ, ಹಿಂಗೆ ಪುಸ್ತಕ ಮಾಡ್ತಿದ್ದೀನಿ ಈ ಥರ ಇದೆ ಅಂತ. ಯಥಾ ಪ್ರಕಾರ ಅದು ಪುಸ್ತಕ ನೋಡಿದ್ರು, ಮುಂದೆ ಇಟ್ಟಿರ್ತಿದ್ದೆ ನಾನು. ನೋಡಿಬಿಟ್ಟು ಅವ್ರಿಗೆ ಮಹಾ ಆಶ್ಚರ್ಯ ಆಯಿತು, ಇದೇನಿದು ಇಂಥ ಪುಸ್ತಕ, ಬರೀ ಬಿಳಿ ಬಿಳಿ ಪೇಪರು ಅಂತ. ನಾನು ಅದು ಹಂಗಲ್ಲ, ಇದು ಸೊ ಈ ಥರ ವಿಜುವಲಿ ಚಾಲೆಂಜ್ ಇದ್ದವ್ರಿಗೆ, ಕಣ್ಣು ದೃಷ್ಟಿದೋಷಿತ ಇದ್ದವ್ರಿಗೆ ಹಿಂಗೆ ನೋಡ್ಕೊಳ್ಳೋ ಅಂಥದ್ದು ಅಂಥೇಳಿ. ಆಮೇಲೆ ಕೇಳಿದ್ರೆ, ಹಾಗಿದ್ರೆ ಒಂದು 2 ಕೊಟ್ಬಿಡಪ್ಪ, ಇವ್ರ ತಂಗಿಗೆ ಬೇಕು ಅಂತಂದರು. ಅವ್ರ ಗಂಡ ಅಲ್ಲೇ ನಿಂತ್ಕೊಂಡಿದ್ರು, ಇವ್ರ ತಂಗಿಗೆ 2 ಕೊಟ್ಬಿಡು ಅಂತಂದರು. ನನಗೆ ಅವ್ರ ತಂಗಿ ಚೆನ್ನಾಗಿ ಕಣ್ಣು ಕಾಣುತ್ತೆ ಅಂತ ನಂಗೆ ಗೊತ್ತಿತ್ತು, ಫಸ್ಟ್ ಕ್ಲಾಸ್, ಯಾವತ್ತೂ ಇದಿರಲಿಲ್ಲ. ಅವ್ರಿಗೆ ಕಣ್ಣು ಕಾಣಿಸುತ್ತಲ್ಲೇನ್ರಿ, ಅವ್ರ ಹೆಸರು ಸುಂದ್ರಮ್ಮ ಅಂತ. ಸುಂದ್ರಮ್ಮ, ಅವ್ರಿಗೆ ಕಣ್ಣು ಕಾಣಿಸುತ್ತಲ್ವ ಚೆನ್ನಾಗಿ, ಅವ್ರಿಗೆ ಯಾಕೆ ತೊಗೊಳ್ತಾ ಇದ್ದೀರಾ ಪುಸ್ತಕ ಅಂತಂದರೆ, ಇಷ್ಟು ದಿನ ಕಾಣಿಸ್ತಿತ್ತಪ್ಪ, ಇವಾಗ ಆಕಿ 2 ಮಕ್ಕಳು, ಗಂಡು ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ಟಿದ್ದಾರೆ, ಕಾಣಿಸೋದೇ ಇವಳಿಗೆ, ಯಾವ ಕಣ್ಣು ಕಾಣಿಸೋದಿಲ್ಲ, ಓದಲಿ ಅವಳು ಅಂತ. ಅವಳು ಓದಲಿ ಅಂತ, ಆ ಪುಸ್ತಕವನ್ನು ಓದಲಿ ಅಂತಂದೇಳಿ ಹೇಳಿ ಆ ಗಂಡ ಬೈದು ಕುಡಿಸ್ದ, ನೀನು ಸುಮ್ಮನೆ ನೀನೆಲ್ಲ ಮರ್ಯಾದೆ ತೆಗಿಬೇಡ ಅಂತೇಳಿ ಕರ್ಕೊಂಡು ಹೋದ ಅವಳನ್ನ. ಆಮೇಲೆ ನನಗೆ ಇಂಥ ಪುಸ್ತಕಗಳೆಲ್ಲ ಇಟ್ಕೊಂಡು ಮಾರಾದ್ರೂ ಬದಲು ಯಾವುದನ್ನ ದೇವರು ದಿಂಡ್ರು ಪುಸ್ತಕ ಇಟ್ಕೊಂಡು ಮಾರಾಟ ಮಾಡು, ವ್ಯಾಪಾರ ಆಗುತ್ತೆ ಒಂಚೂರು ಅಂತ ನನಗೂ ಬುದ್ಧಿಮ ಅಂತ ಹೇಳಿ ಸುಂದ್ರಮ್ಮ ಹೊರಟೋದ್ರು ಅಂತ. ಸೊ ಅದೊಂದು ಬಿಟ್ಟು ಒಂದು ಸಂಗತಿಯನ್ನು ನನಗೆ, ಈ ನಾವು ಹೇಳ್ತೀವಲ್ಲ ಈ ಕನ್ನಡ ಅಭಿಮಾನ ಅನ್ನುವಂಥದ್ದು ಹೇಳ್ತೀವಲ್ಲ, ಈ ಕನ್ನಡ ಅಭಿಮಾನ ಅನ್ನುವಂಥದ್ದು ಅತ್ಯಂತ ಒಂದು ಏನು ಹೇಳ್ತೀವಿ ಅಂತರಂಗದಲ್ಲಿರುವಂಥ ಒಂದು ಸಂಗತಿ. ಎಷ್ಟೋ ಸಲ ನಾವು ಆರ್ಭಟವಾಗಿ ಬಹಿರಂಗದ ಮೂಲಕ ತೋರಿಸ್ಕೊಳ್ತಾ ಹೋದ್ರೂ ಅದು ಒಂದು ಹಂತದಲ್ಲಿ ಅದು ಅಂತರಂಗದ ಸಂಗತಿಯೇ ಆಗಿರುತ್ತೆ, ಅದು ನಮಗೇ ಗೊತ್ತಿಲ್ಲದಂತೆ ಯಾವಾಗೋ ಅರಳ್ಬಿಡುತ್ತೆ ಅದು ಅಂತ. ನಿಮಗೆ ಅದಕ್ಕೊಂದು ಉದಾಹರಣೆ ಕೊಟ್ಟರೆ ನಿಮಗೆ ಗೊತ್ತಾಗತ್ತೆ ಅನಿಸುತ್ತೆ. ಏನಾಗುತ್ತೆ ಅಂದರೆ, ನಾನು ಸುಮಾರು ಸಾಕಷ್ಟು ವರ್ಷ ನಾನು ಇಂಗ್ಲೆಂಡಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇಂಗ್ಲೆಂಡಲ್ಲಿ ಏನು ಅಂತಂದರೆ, ನನ್ನ ಕೆಲಸ ಏನಾಗಿತ್ತು ಅಂದರೆ, ಹೋಗಿ ಪ್ರಾಜೆಕ್ಟ್ಸ್ ತೊಗೊಂಬರೋದು, ಯಾವುದನ್ನು ಕಂಪ್ನಿಗಳಿಗೆಲ್ಲ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ನೋಡಿ ನಾವು ಈ ಪ್ರಾಜೆಕ್ಟ್ನ ಇಂಡಿಯಾದಿಂದ ಮಾಡಿಕೊಡ್ತೀವಿ, ನಮ್ಮದು ಆಫೀಸು ಇಂಡಿಯಾದಲ್ಲಿದೆ, ನೀವು ಮಾಡಿಕೊಡ್ತೀವಿ ನಾವು, ಸೊ ದಯವಿಟ್ಟು ಈ ಪ್ರಾಜೆಕ್ಟ್ ನಮಗೆ ಕೊಡಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ತೊಗೊಂಬರೋದು ನನ್ನ ಉದ್ಯೋಗ ಆಗಿತ್ತು, ನನ್ನ ಜವಾಬ್ದಾರಿ ಆಗಿತ್ತು. ಹಾಗೆ ಒಂದು ಕಂಪ್ನಿಗೆ ಹೋದಾಗ ಅವನು ತುಂಬ ಸಿಡ್ಕ ಅಂದರೆ ಸಿಡ್ಕ ಇದ್ದ ರೀ, ಅವನು ಸಿಕ್ಕಾಪಟ್ಟೆ ಸಿಡ್ಕ ಇದ್ದ. ನಾನು ಎಷ್ಟು ಟ್ರೈ ಮಾಡಿದೆ, ನಾನು ಇದು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ, ಬೆಲೆ ಇಷ್ಟು ಕಡಿಮೆ ಮಾಡ್ತೀವಿ, ಏನು ಮಾಡಿದರೂ ಒಪ್ಕೊಳ್ಳಿಲ್ಲ. ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ ಇತ್ತು ಅದು. ಆ್ಯಕ್ಚುಲಿ ಸಿಟ್ಟು ಬಂತು ಅವನ ಮೇಲೆ, ಈ ನನ್ನ ಮಗ ನಂಗೆ ಕೊಡಲ್ಲ ಇವನು ಪ್ರಾಜೆಕ್ಟ್ ಅಂತ ಗೊತ್ತಾಯಿತು ನನಗೆ. ಆಮೇಲೆ ಅಷ್ಟೆಲ್ಲ ಆದ್ರೂ ಸಾಮಾನ್ಯವಾಗಿ ಅಲ್ಲಿಯ ಒಂದು ಸಂಗತಿ ಏನಂದರೆ, ಅಲ್ಲಿಯ ಒಂದು ಸಂಸ್ಕೃತಿ ಏನು ಅಂದರೆ, ಮೀಟಿಂಗ್ ಆದಮೇಲೆ ಮಧ್ಯಾಹ್ನದ ಲಂಚ್ ಟೈಮ್ ಆಗಿತ್ತು ಅಂದರೆ ಊಟಕ್ಕೆ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಸಾಮಾನ್ಯವಾಗಿ ಊಟಕ್ಕೆ ಕರ್ಕೊಂಡು ಹೋಗಿ ಆ ಊಟ ಆದಮೇಲೆ ಸಿಗರೇಟ್ ಕೊಡಿಸುವಂಥ, ಒಂದು ಸಿಗರೇಟ್ ಆಫರ್ ಮಾಡುವಂಥ ಒಂದು ಸಂಸ್ಕೃತಿ ಇದೆ ಅಲ್ಲಿ. ಸೊ ನಾನು ಸರಿ ಅಂತ ಅವನ್ನ ಕರ್ಕೊಂಡೋದೆ. ನಾನು ಸಿಗರೇಟ್ ಸೇದಲ್ಲ, ಜೋಗಿ ಹೇಳ್ದಂಗೆ. ಸೊ ಆದರೆ ಸಿಗರೇಟ್ ಅವ್ರಿಗೆ ಆಫರ್ ಮಾಡಿದೆ ನಾನು, ಸರ್ ತಂದು ಕೊಡ್ತೀನಿ ಸಿಗರೇಟು ಅಂತಂದು ಹೇಳಿ. ಆವಾಗ ಅವರು ಬೇಡ 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 ಸಿಗರೇಟ್ ಎಲ್ಲ ಬೇಡ, ನನ್ನ ಹತ್ರ ಬೇರೆ ಇದೆ, ವೆಂಬ್ಲಿಯಲ್ಲಿ ಕೊಂಡ್ಕೊಳ್ತೀನಿ ನಾನು ಅಂಥೇಳಿ ಅವನು ಆ ಕೋಟಿನ ಜೋಬಿನಿಂದ ಮಂಗಳೂರು ಬೀಡಿ ಕಟ್ಟು ತೆಗ್ದ, ಗಣೇಶ್ ಬೀಡಿ. ಅದು ವೆಂಬ್ಲಿಯಲ್ಲಿ ಸಿಕ್ಕಿದೆ ಅಂತ ನನಗೆ ನೋಡಿ. ಅವನ ಕಣ್ಣೆದುರಿಗೆ ಆ ಗಣೇಶ್ ಬೀಡಿ ಕಟ್ಟು, ಗಣೇಶ ಬೀಡಿ ಅಂತ ಕನ್ನಡ ಬರೆದಿರೋ ಅಕ್ಷರ ನೋಡ್ಬಿಟ್ಟ ತಕ್ಷಣ ಅಲ್ಲಿ ತನಕ ಯಾವ ಮನುಷ್ಯನ ಮೇಲೆ ನನಗೆ ಸಿಟ್ಟು ಬರ್ತಾ ಇತ್ತೋ ಆ ಮನುಷ್ಯ ತುಂಬ ಒಳ್ಳೆ ಒಂಥರ ಕಾಣಿಸೋಕ್ಕೆ ಶುರುವಾಗ್ಬಿಟ್ಟ. ಪ್ರಾಜೆಕ್ಟ್ ಕೊಡ್ದಿದ್ರೆ ಹಾಳಾಗೋಯ್ತು, ಗಣೇಶ ಬೀಡಿ ಸೇರ್ತಾನೆ, ನಮ್ಮ ಕರ್ನಾಟಕದ ಗಣೇಶ ಬೀಡಿ ಸೇರ್ತಾನೆ ಅಂತ. ಅಂದರೆ ಲೈಫಲ್ಲಿ ನನ್ನ ಪಕ್ಕಕ್ಕೆ ಯಾರನ್ನ ಗಣೇಶ ಬೀಡಿ ಕೂದಿಸಿದ್ರೆ ದೂರ ಹೋಗ್ತಿದ್ದೆ ನಾನು, ಅಥವಾ ಅವರಿಗೆ ಹೋಗಿ ಅಂತ ಹೇಳುವಂಥ ಮನುಷ್ಯ ನಾನು. ಬಟ್ ಅಲ್ಲಿ ಆ ಸಂದರ್ಭದಲ್ಲಿ ಅಜ್ಞಾತವಾಗಿದ್ದಾಗ ಕನ್ನಡ ಅನ್ನುವಂಥದ್ದು ಗಣೇಶ್ ಬೀಡಿ ರೂಪದಲ್ಲಿ ಬಂದ್ರೂ ನಿಮಗೆ ಇಷ್ಟ ಆಗುತ್ತೆ ಅನ್ನುವಂಥದ್ದು ಅದು ಬಹಳ ಮುಖ್ಯ. ಅದು ಹಾಗೆ ಸುಪ್ತವಾಗಿ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಒಂದು ಕನ್ನಡ ಅಭಿಮಾನ ನಿಮ್ಮೆಲ್ಲರೊಳಗೂ ಇದ್ದೇ ಇರುತ್ತೆ. ಅದು ಯಾವಾಗೋ ಜಾಗೃತವಾಗ್ತಾ ಇರುತ್ತೆ ಅಂತ. ಸೊ ಇನ್ನೊಂದು ಸಂಗತಿ ಹೇಳಿಬಿಟ್ಟು ನಾನು ಇವ್ರಿಗೆ ಕೊಟ್ಬಿಡ್ತೀನಿ.
ಇನ್ನೊಂದು ರೌಂಡ್ ಇದೆಯಾ? ಒಂದೇ ಒಂದು ಹೇಳ್ಬಿಡ್ತೇನೆ ತಡ್ರಿ, ಆಮೇಲೆ ಇನ್ನೊಂದು ರೌಂಡ್ ಬೇರೆ ಯೋಚನೆ ಮಾಡೋಣ. ಇನ್ನೊಂದೇನೆಂದರೆ, ಇವರು ನನಗೆ ಕುಡಿತದ ಬಗ್ಗೆ ಹೇಳಿದ್ರಲ್ಲ, ಅದ್ರದ್ದೊಂದು ಪ್ರಸಂಗ ಹೇಳಿಬಿಟ್ಟು ಮುಗಿಸ್ತೀನಿ. ಅಂದರೆ ಏನಾಯಿತು ಅಂದರೆ, ನಾನು ಇಂಜಿನಿಯರಿಂಗ್ ಮಾಡಿದ್ದು, ನಾನು ಇವತ್ತಿಗೂ ಕುಡಿಯಲ್ಲ. ಅವ್ರು ಹೇಳ್ದಂಗೆ ಇವತ್ತು ನಂಗೆ ಕುಡಿಯುವ ಹವ್ಯಾಸ ಇಲ್ಲ, ಯಾವತ್ತೂ ರುಚಿ ಕೂಡ ನೋಡಿಲ್ಲ ನಾನು ಮದ್ಯದ್ದು. ಕುಡಿಯೋದ ಕೂಸು ಅಂತ ಹೇಳ್ತಿರ್ತೀನಿ, ನಾನು ಕುಡಿಯೋದ ಕೂಸು ಅಂತ. ಸೊ ಅಲ್ಲಿ ಏನಾಗ್ತಂದರೆ, ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್ ಇದ್ದಾಗ ನನಗೆ ಜಾಬ್ ಸಿಕ್ತು. ಅವಾಗ ಒಳ್ಳೆ ಕಾಲೇಜು NITಗೆ, ಅಲ್ಲಿ ಜಾಬ್ ಸಿಕ್ಬಿಡ್ತು ನನಗೆ. ಸಿಕ್ಕಾದ್ಮೇಲೆ ನಮ್ಮ ಮನೆಗೆ ಬಂದಾಗ ಫಸ್ಟು ನಮ್ಮೂರು ಸಣ್ಣೂರು, ಬಳ್ಳಾರಿ ಜಿಲ್ಲೆ ಸೊಂಡೂರು ನಂದು. ಅಲ್ಲಿ ಯಾರು ನಂಬೋಕೆ ತಯಾರಿಲ್ಲ, ಯಾರಿಗೂ ನಂಬೋಕೆ ತಯಾರಿಲ್ಲ ಜಾಬ್ ಸಿಕ್ಬಿಡುತ್ತೆ ಫೈನಲ್ ಇಯರ್ ಅಂದರೆ. ಅವ್ರಿಗೆ ಅಂಥ ಕಲ್ಚರೇ ಗೊತ್ತಿಲ್ಲ ಹಾಗೆಲ್ಲ ಇರುತ್ತಂತ. ಆಮೇಲಕ್ಕೆ ನಾನು ತೋರಿಸ್ದೆ, ಲೆಟ್ರೆಲ್ಲ ತೋರಿಸಿಲ್ಲ, ನಂಗೆ ನಿಜವಾಗಿ ಜಾಬ್ ಸಿಕ್ಕಿದೆ ನನಗೆ ಅಂತೆಲ್ಲ ಹೇಳಿದ್ಮೇಲೆ ನಂಬಿಕೆ ಬಂತು ಅವ್ರಿಗೂ ಎಲ್ಲರಿಗೂ. ಬಂದಮೇಲೆ ಆಮೇಲಕ್ಕೆ ನಮ್ಮ ತಾಯಿಗೆ ಒಂಥರ ಹೆಮ್ಮೆ, ಎಷ್ಟು ಹೆಮ್ಮೆ, ಏನು ಮಗ ಒಳ್ಳೆ ಕೆಲಸ ಸಿಕ್ಬಿಟ್ಟಿದೆ ಅಂತ ಅದನ್ನು ಕೊಚ್ಕೊಳ್ಳೋದಕ್ಕೆ ಒಂಥರ ಕೊಚ್ಕೊಳ್ಳುವಂಥ ಒಂದು ಪ್ರಸಂಗ ಅದು. ಆ ಪ್ರಸಂಗದಲ್ಲಿ ಏನಾದ್ರೆ, ತಮ್ಮ ಸುತ್ತಮುತ್ತ ಎಲ್ಲ ಹೆಂಗಸರು, ಮನೆ ಸುತ್ತಮುತ್ತಿನ ಹೆಂಗಸರೆಲ್ಲ ಕೂತ್ಕೊಂಡಾಗ ಅವ್ರ ಮುಂದೆ ಹೇಳ್ತಾ ಇದ್ರು ನಮ್ಮ ತಾಯಿ, ನನ್ನ ಮಗಂಗೆ ಯಾಕೆ ಸಿಕ್ಕಿದೆ ಅಂತಂದರೆ, ಇದು ನನ್ನ ಮಗಂಗೆ ಕಾಲೇಜಲ್ಲಿರೋ ಫ್ರೆಂಡ್ಸ್ ಎಲ್ಲ ತುಂಬ ಒಳ್ಳೆಯವರಿದ್ದಾರೆ, ಒಬ್ರಿಗೂ ಕುಡಿಯೋ ಅಭ್ಯಾಸ ಇಲ್ಲ, ಒಬ್ರಿಗೂ ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ, ಆದ್ದರಿಂದ ಅವನಿಷ್ಟು ಅಭಿವೃದ್ಧಿ ಹೊಂದಿದ್ದಾನೆ ಅಂತೆಲ್ಲ ಫುಲ್ ಜಂಬ ಕೊಚ್ಕೊಳ್ತಿದ್ರು. ನಾನು ಅದು ಸತ್ಯ ಅಂದ್ಕೊಂಡೆ. ಆನಂತರ ನೋಡಿ 25-30 ವರ್ಷ ಆದಮೇಲೆ ಒಂದ್ಸಲ ಮೊನ್ನೆ ಇತ್ತೀಚೆಗೆ ಯಾವಾಗೊಮ್ಮೆ ಒಂದು ಪಾರ್ಟಿಗೆ ಹೋಗಿದ್ದೆ. ಸೊ ಆ ಪಾರ್ಟಿಯಲ್ಲಂತೂ ಕುಡಿಲೇಬೇಕಲ್ಲ, ಎಲ್ಲರೂ ಕುಡಿತಾ ಇದ್ದಾರೆ, ನಾನೊಬ್ಬ ಸಾಫ್ಟ್ ಡ್ರಿಂಕ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಅವಾಗ ಯಾರೋ ಒಬ್ಬ ಹುಡುಗ ಬಂದ, ಯಂಗ್ಸ್ಟರು, ಬಂದುಬಿಟ್ಟು, ಯಾಕೆ ಕುಡಿತಾ ಇಲ್ಲ, ಸಾಫ್ಟ್ ಡ್ರಿಂಕ್ಸ್ ಯಾಕೆ ತೊಳ್ತಾ ಇದ್ದೀರಾ, ಹಾರ್ಡ್ ಡ್ರಿಂಕ್ ತೊಗೊಳ್ಬೇಕು ನೀವು ಅಂತಂದು ಹೇಳಿದ್ರೆ, ಇಲ್ಲ ನನ್ನ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಇದ್ದರು, ಅವ್ರು ಯಾರೂ ಕುಡಿತಾ ಇರಲಿಲ್ಲ, ಸ್ಮೋಕ್ ಮಾಡ್ತಿರ್ಲಿಲ್ಲ, ಅದಕ್ಕೆ ನಂಗೆ ಅಭ್ಯಾಸ ಆಗಲಿಲ್ಲ. ಅಂದರೆ, ಓ ಸೋ ಸಾರಿ, ನಿಮಗೆ ತುಂಬ ಬೋರಿಂಗ್ ಫ್ರೆಂಡ್ಸ್ ಸಿಕ್ಕಿದ್ರು ಅನಿಸುತ್ತೆ ಕಾಲೇಜ್ ಡೇಸಲ್ಲಿ. ಸೊ ನಿನ್ನ ಯೂತ್ ಎಲ್ಲ ಹಾಳು ಮಾಡಿಬಿಟ್ರಲ್ಲ ನಿನ್ನ ಫ್ರೆಂಡ್ಸು ಅಂತ ಹೇಳ್ದ. ಒಂಥರ ಒಂದು 20-30 ವರ್ಷದಲ್ಲಿ ಒಂದು ನಂಬಿಕೆಗಳೇ ಬದಲಾಗಿದ್ದನ್ನು ನಾನು ಕಂಡಾಗ ಭಾಳ ಆಶ್ಚರ್ಯ ಅನಿಸಿತ್ತು. ಬಿಡಲ್ಲ, ಇನ್ನೊಂದು ಆಮೇಲೆ ಹೇಳ್ಸೋಣ. ಈಗ ನಮ್ಗೆ 5 ನಿಮಿಷ ಟೈಮ್ ಇದೆ, ಇನ್ನು ಅರ್ಧ ಗಂಟೆ ಇದೆ. ಸೊ 5 ನಿಮಿಷ ಎಲ್ಲರೂ ಮಾತಾಡ್ಬೋದು. ನಾನು ಯಾಕೆ ವಿ ಮನೋಹರ್ನ ಬರೋಣ ಅಂತ ಹೇಳಿದ್ದೆ, ವಿ ಮನೋಹರ್ ನೀವು ಮತ್ತು ಇವರು ಸೇರಿ ಮಜಾ ಟಾಕೀಸ್ ಮಾಡ್ತಾಯಿದ್ರು. ವಿ ಮನೋಹರ್ ಎಂಥ ಒಳ್ಳೆಯ ಮನುಷ್ಯ ಅಂದರೆ, ಅವರು ಅತ್ಯುತ್ತಮವಾದ ಸಂಗೀತ, ಅನುರಾಗ ಬಂಧನ, ಜನುಮದ ಜೋಡಿ, ತುಂಬ ಒಳ್ಳೆ ಪಿಕ್ಚರ್ ಮಾಡಿದ್ರು. ಅವರ ಒಂದೊಂದು ಹಾಡು ಕೂಡ ಭಾಳ ಪ್ರಸಿದ್ಧವಾಗಿತ್ತು, ಭಾಳ ಸೂಪರ್ ಹಿಟ್ ಆಗಿದ್ದರು. ಬಟ್ ಅವರಿಗೆ ಒಂದು ಅಭ್ಯಾಸ ಏನಂದರೆ, ನಿರ್ಮಾಪಕರು ಬಂದು ಎಷ್ಟು ಕೊಡಬೇಕು ಅಂತ ಹೇಳಿದರೆ, ಅದು ನೀವು ನೋಡಿಕೊಂಡು ಕೊಡಿ ಅಷ್ಟೇ. ಇವ್ರು ಯಾವತ್ತೂ ದುಡ್ಡು ಕೇಳ್ತಿರಲಿಲ್ಲ. ಈ ಚಿತ್ರರಂಗದಲ್ಲಿ ಯಾರು ದುಡ್ಡು ಕೇಳಲ್ವೋ ಅವರು ದೇವರು. ಸೊ ಆ ರೀತಿಯ ಭಾವನೆ ಇದೆ. ಇವರು ಹಣ ಕೇಳ್ತಾ ಇರಲಿಲ್ಲ. ಆಗ ಬ್ರಹ್ಮಚಾರಿ ಆಗಿದ್ದರು. ಮತ್ತು ಎಲ್ಲ ಊರಿಂದ ಬಂದ ಎಲ್ಲರಿಗೂ ಅವರ ಮನೆಯಲ್ಲಿ ಜಾಗ ಕೊಡ್ತಾಯಿದ್ರು. ಡಾಲರ್ಸ್ ಕಾಲೋನಿ ಅಂತ ಅಲ್ಲಿ ಒಂದು ಮನೆ ಇತ್ತು ಅವ್ರದ್ದು. ಅಲ್ಲಿಂದ ಪತ್ರಕರ್ತರು ಬಂದರೆ, ಫೋಟೋಗ್ರಾಫರ್ಸ್ ಬಂದರೆ, ಅಥವಾ ಬೇರೆ ಡ್ರೈವರ್ಸ್ ಬಂದರೆ ಇವ್ರ ಮನೇಲಿ ಇರೋದು, ಇವ್ರ ಮನೇಲಿ ಊಟ, ಇವರ ಮನೇಲಿ ಸ್ನಾನ, ಇವರ ಮನೇಲಿ ರೂಮ್ ಸಿಗೋರಿಗೆ ಉಳ್ಕೊಳ್ತೀವಿ ಅಂತ. ಬಟ್ ರೂಮ್ ಅವ್ರಿಗೆ ಯಾವಾಗಲೂ ಸಿಗ್ತಾನೇ ಇರಲಿಲ್ಲ. ಸೊ ಇವ್ರ ಮನೇಲೇ ಇರೋದು. ಸೊ ಆಮೇಲೆ ಅವ್ರು ಮದುವೆ ಆದರು. ಮದುವೆ ಆದಮೇಲೆ ಇವರೆಲ್ಲ ಹುಡುಗರೆಲ್ಲ ಹೊರಟೋದ್ರು. ಮದುವೆ ಆದ ನಂತರ ಅವ್ರಿಗೆ ಗೊತ್ತಾಯಿತು ಜೀವನದ ಬಿಸಿ ಏನು ಅಂತ. ಆಮೇಲೆ ಒಂದು ನಿರ್ಧಾರ ಮಾಡಿದರು, ಇನ್ನು ನಾನು ಯಾರು ಕೇಳಿದರೂ ಫಸ್ಟು ಅಮೌಂಟ್ ಮಾತಾಡ್ತೀನಿ, ಪೇಮೆಂಟ್ ಮಾತಾಡಿದ ಮೇಲೆ ಕೆಲಸ ಮಾಡೋದು ಅಂತೇಳಿ. ಅವ್ರು ನಿರ್ಧಾರ ಮಾಡಿದ 3ನೇ ದಿನ ಸೃಜನ್ ಲೋಕೇಶ್ ಅವ್ರ ಮನೆಗೆ ಹೋದರು. ಅವ್ರನ್ನ ನಮ್ಮ ಮಜಾ ಟಾಕೀಸಲ್ಲಿ ವಿ ಮನೋಹರ್ನ ಹಾಕ್ಕೊಳ್ಳೋಣ ಅಂಥೇಳಿ. ಅಷ್ಟೊತ್ತಿಗೆ ಮನೋಹರ್ ದೃಢ ನಿರ್ಧಾರ ಮಾಡಿಕೊಂಡು, ಈಗ ಸಂಭಾವನೆ ಕೇಳಲೇಬೇಕು, ಸುಮ್ಮನೆ ಈ ಸಲ ಕೊಡಲ್ಲ ಅಂಥೇಳಿ ಅವ್ರ ನಿರ್ಧಾರ. ಇವ್ರು ಫೋನ್ ಮಾಡಿದರು, ಸರ್ ಬರ್ತಾ ಇದ್ದೇವೆ, ಒಂದು ಇದರಲ್ಲಿ ಭಾಗವಹಿಸ್ಬೇಕು ನೀವು ಅಂತೇಳಿ. ಭಾಗವಹಿಸ್ತೀನಿ, ಸಂಭಾವನೆ ಕೊಡಬೇಕು ಅಂದರು. ಆಯ್ತು ಸರ್ ಕೊಡ್ತೀವಿ. ಸೊ ಮನೆಗೆ ಹೋದರು. ಮನೆಗೆ ಹೋದಾಗ ಮನೋಹರು ಮಾತುಕತೆ ಆದಮೇಲೆ ಮನೋಹರ್ ಹೇಳಿದ್ರಂತೆ, ಒಂದು ಎಪಿಸೋಡಿಗೆ 2,000 ರೂಪಾಯಿ ಕೊಡಬೇಕು ನೀವು ಅಂತ. ಸೃಜನ್ ಲೋಕೇಶ್ 10,000 ರೂಪಾಯಿ ಕೊಡ್ಲಿಕ್ಕೆ ರೆಡಿಯಾಗಿ ಬಂದಿದ್ದರು. ಅಂದರೆ ಅವರು ಕೇಳಲೂ ಇಲ್ಲ, ಆಮೇಲೆ ಕೇಳಿದಾಗಲೂ ಸರಿಯಾಗಿ ಕೇಳಲಿಲ್ಲ ಅಂತ. ನಿಮಗೆ ಅವ್ರ ಜೊತೆಗಿನ ಅನುಭವಗಳಿರ್ಬೋದು, ಹೇಳಿ ಸರ್. ಇಲ್ಲ, ಆ ಥರದ ಅನುಭವಗಳು ತುಂಬ ಆಗ್ತಾ ಇರುತ್ತೆ ಸರ್. ನಾವು ಯಾರನ್ನೂ ಸರಿಯಾಗಿ ಕೇಳ್ತಾ ಇಲ್ಲ, ಈ ಸಲ ಚೆನ್ನಾಗಿ ಕೇಳ್ಬಿಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಕೂತಿರ್ತೀವಿ. ಆ ಕಡೆಯಿಂದ ಬಂದು ನಿಜವಾಗ್ಲೂ ನಮಗಿನ್ನ ಜಾಸ್ತಿ ಕೊಡೋಕ್ಕೆ ರೆಡಿಯಾಗಿರ್ತಾರೆ. ನಾವು ಕಮ್ಮಿ ಕೇಳ್ಬಿಟ್ಟು ಇಷ್ಟೇನಾ, ಅದರ ಒಂದು ಈ 350 ಪಿಕ್ಚರಲ್ಲಿ ಒಂದು ನಾವು ಕೇಳಿದ್ದಕ್ಕಿಂತ ಜಾಸ್ತಿ ಕೊಟ್ಟಿರೋದು 1-2 ಪಿಕ್ಚರ್ ಇರಬೇಕು. ನಾವು ಕೇಳಿದಷ್ಟೇ ಕೊಟ್ಟಿರೋದು ಒಂದು 50 ಪಿಕ್ಚರ್ ಇರ್ಬೋದು ಅಷ್ಟೇ ಸರ್. ಇನ್ನು ಮಿಕ್ಕಿದ್ದೆಲ್ಲ ಡುಬಾಕ್ಗಳೇ ಬಹುತೇಕ 90%.
ಸ್ನೇಹಿತರೆ, ನಮಗೆ ಭಾಳ ಈ ಟಿ ವಿ ಸೀರಿಯಲ್ಲು, ಸಿನಿಮಾ, ರಂಗಭೂಮಿ 3 ಕ್ಷೇತ್ರದಲ್ಲಿ ಓಡಾಡೋರಿಗೆ ಒಂದು ದೊಡ್ಡ, ಎಲ್ಲರನ್ನೂ ಗಮನಿಸುವುದೊಂದು ದೊಡ್ಡ ಒಂದು ಸೌಭಾಗ್ಯ ಸಿಕ್ಬಿಟ್ಟಿರುತ್ತೆ ಭಾಳ ಚೆನ್ನಾಗಿ. ಅಂದರೆ ಒಳ್ಳೇದಿರಲಿ ಕೆಟ್ಟದಿರಲಿ ಏನೇ ಆಗಲಿ ಸುಮ್ಮನೆ ನೋಡ್ತಾ ಇರೋದು, ಆ ಪಾತ್ರವಾಗಿ ಅದನ್ನು ನೋಡ್ತಾ ಇರ್ತೀವಿ. ಅದು ನಾವು ಮತ್ತೆ ಮಾಡ್ತೀವೋ ಇಲ್ಲವೋ ಅದ್ರ ಡೀಟೇಲ್ಸ್ ಏನು ಅಂತ. ಈ ನಟರಿಗೆಲ್ಲರಿಗೂ ನೀವು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಅಂತ ಒಂದು ಆರಂಭದಿಂದ ಹೇಳ್ಬಿಟ್ಟಿರೋದ್ರಿಂದ ಅದನ್ನು ಯಾವಾಗಲೂ ನೋಡ್ತಾ ಇರ್ತೀವಿ. ನನಗೆ ಆ ಥರದ್ದೊಂದು ನೋಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಒಂದಾಗಿತ್ತು. ಸುಮಾರು ಒಂದು 40 ವರ್ಷ ಹಿಂದೆ ಮಾತು ಇದು. ಆಗ್ತಾನೆ ನೀನಾಸಂ ತಿರುಗಾಟ ಶುರುವಾಗಿದೆ. ಮೊದಲನೇ ತಿರುಗಾಟ ಒಂದು ದೂರದ, ಬೆಂಗಳೂರಿನಿಂದ ಸ್ವಲ್ಪ ಸಮೀಪ ದೂರದ ಒಂದು ಹಳ್ಳಿ. ಆ ಹಳ್ಳಿನಲ್ಲಿ, ಹಳ್ಳಿ ಅಲ್ಲ ಇವಾಗ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅದು. ಅಲ್ಲಿ ಪ್ರಖ್ಯಾತ ಕವಿ ಒಬ್ಬರಿದ್ದಾರೆ. ಆಮೇಲಿಂದ ಅವರು ಶೋ ಆರ್ಗನೈಸ್ ಮಾಡಿದ್ದಾರೆ. ನಾವು ಹೋದವು, ನಾವೆಲ್ಲ ಅಲ್ಲೆಲ್ಲ ಇಳಿಸೋದು. ನಾನು ಅವ್ರದ್ದೆಲ್ಲ ತುಂಬ ಕವನಗಳೆಲ್ಲ ಓದ್ಕೊಂಬಿಟ್ಟು ರೋಮಾಂಚಿತನಾಗ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿದೆ, ಏನು ಅದ್ಭುತವಾದ ಕವಿ, ಎಷ್ಟು ಚೆನ್ನಾಗಿ ಮಾಡ್ತಾರೆ, ಖುಷಿ ಅವರು ಆರ್ಗನೈಸ್ ಮಾಡಿಬಿಟ್ಟಿದ್ದಾರೆ ಅಂತ. ನಮ್ಮಲ್ಲಿ ತಿರುಗಾಟದಲ್ಲಿ ಬೆಳಗ್ಗೆ ಒಂದು ಶೋ, ಮಧ್ಯಾಹ್ನ ಒಂದು ಶೋ, ಸಂಜೆ ಒಂದು ಶೋ ಹಿಂಗೆಲ್ಲ ಮಾಡಿಸ್ತಾ ಇದ್ರಾಗ. ಬೆಳಗ್ಗೆ ನೀಲಿ ಕುದುರೆ ಆದರೆ ಸಂಜೆ ಸಾಂಬ ಶಿವಪ್ರಾಸನ, ಹಿಂಗೆ ಈ ಥರ ಎಲ್ಲ ಆ ಥರ ಎಲ್ಲ ಕಷ್ಟಪಟ್ಟು ಸಿಕ್ಕಾಬಿಟ್ಟು. ಅವಾಗ ಎಂಥದೋ ಡ್ರೆಸ್ ಹಾಕೊಂಡು ವಾರಕ್ಕೊಂದ್ಸಲಿ ಸ್ನಾನ ಮಾಡಿಬಿಡೋವು. ಅದೇನೋ ಡ್ರೆಸ್ಸು, ಅದೇನೋ ಮುಖದಲ್ಲಿ ಒಂದು ಮೇಕಪ್ ಇಲ್ಲ, ಕುರ್ತಲು ಗಡ್ಡ. ಸಂಜೆ ಶೋ ಬಂದಾಗ ಮಾತ್ರ ನೀಟಾಗಿ ಶೇವ್ ಮಾಡ್ಕೊಂಡೆಲ್ಲ ಈ ಥರದೊಂದು ನೀನಾಸಂ ತಿರುಗಾಟದ ಆರ್ಟಿಸ್ಟ್ಗಳನ್ನ ಹತ್ತಿರದಲ್ಲಿ ಅವಾಗ ನೋಡಿದರೆ ಯಾರಿಗಾರು ಗೊತ್ತಿರುತ್ತದೆ. ಆ ಥರದ ಹರಕ್ಲು ಚಡ್ಡಿ, ಏನೋ ಒಂದು ಬರ್ಮುಡ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಕಸ ಗುಡೋಣ. ನಾವೇ ಎಲ್ಲ ಸೆಟ್ ಅರೇಂಜ್ ಮಾಡಿಬಿಟ್ಟು ನಾನು ಕಸ ಗುಡಿಸ್ತಾ ಇದ್ದೆ. ಸುಮಾರು ಒಂದು 10:30 ಇತ್ತು ಬೆಳಗ್ಗೆ. ಆ ಕವಿ ನನ್ನ ಮುಂದೆ ಬಂದರು. ಹಬ್ಬ ನಾನು ಸಾರ್ ಅಂತಿಗೆ ನಿಂತ್ಕೊಂಬಿಟ್ಟೆ. ಅವ್ರ ಮೇಲಿನ ಕೆಳಗೆ ಹೋಗಿ ಒಂದು ಸರಿ ನೋಡಿದ್ರು. ಅಲ್ಲ ಕಣೆ, ಬರೀ ಅಲ್ಲಿ ಮಾತ್ರ ಗುಡಿಸ್ಬಿಟ್ರೆ ಪಕ್ಕದಲ್ಲಿ ಗುಡ್ಸೋಕ್ಕಾಗಲ್ವ ನಿನಗೆ ಅಂದರು. ಅವರು ಕಸ ಗುಡಿಸೋನು, ರೋಡ್ ಕಸ ಗುಡಿಸೋನು ಅಂದ್ಕೊಂಬಿಟ್ರು. ನಾನು ಅಯ್ಯೋ ಒಳ್ಳೆ ಕೆಲಸ ಆಯ್ತಾ ಅಂತ ಪಕ್ಕದಲ್ಲಿ ಕಸ ಗುಡಿಸಿದೆ. ಒಂಚೂರು ಮೋರಿ ಆಜ್ಞೆ ತಳ್ಳು, ಅಲ್ಲಿ ಮೋರಿನೂ ತಳ್ಳಿದೆ. ಒಂಚೂರು ಪಕ್ಕದಲ್ಲಿ ನೀಟಾಗಿರ್ಬೇಕಪ್ಪ, ಬರೀ ಒಂದೇ ಕಡೆ ಮಾಡಿಬಿಟ್ರೆ ಕೆಲಸ ಹೇಳಿದಷ್ಟು ಮಾಡಬಾರ್ದು, ಸ್ವಲ್ಪ ಚೆನ್ನಾಗಿ ಮಾಡಬೇಕು ಏನೋ. ಆಯಿತು ಸರ್, ಆಯಿತು ಅಂದೆ. ಅವ್ರನ್ನೇ ನೋಡ್ತಾ ಇದ್ದೆ. ಹೋದರು. ಸಂಜೆ ನಾಟಕ ಆಯಿತು. ಕವಿ ಬಂದರು. ನಾಟಕ ಮುಗಿದ್ಮೇಲೆ ತುಂಬ ಚೆನ್ನಾಗಿ ಮಾಡ್ತೀರಿ ನೀವು. ಸಾಂಬ ಎಣಿ ನಟರಾಜ್ ಮಾಡ್ತಿದ್ದ, ಶಿವ ನಾನು ಮಾಡ್ತಾಯಿದ್ದೆ. ಚೆನ್ನಾಗಿ ಮಾಡ್ತೀರಿ, ಬಟ್ ನಿಮ್ಮನ್ನೆಲ್ಲೋ ನೋಡಿದ್ದೀನಿ, ಮುಂಚೆ ಭೇಟಿಯಾಗಿದ್ದೀನಿ. ನಾನು ಹೌದು ಸರ್, ಇಲ್ಲ ಕರೆಕ್ಟಾಗಿ ಹೇಳಿ, ಎಲ್ಲೂ ನೋಡಿದ್ದೀನಿ, ಮುಂಚೆ ಬಂದಿದ್ದೀರ ನಮ್ಮೂರಿಗೆ? ಇಲ್ಲ ಸರ್, ಇಲ್ಲೇ ಬಂದಿರೋದು. ಇಲ್ಲ ಸರ್ ಪರವಾಗಿಲ್ಲ. ಅದು ಇಲ್ಲ ಹೇಳಿ. ಇಲ್ಲ ಸರ್, ಬೆಳಗ್ಗೆ ನೀವು ಕಸ ಗುಡಿಸೋರು ಅಂತ ಬೈದ್ರಲ್ಲ, ಅದು ನಾನೇ ಸರ್ ಅಂದ. ಓ ಐಸಿ ಅಂದರು. ಹೋಗಿದ್ದು ಚಿಂತಾಮಣಿ, ಹೇಳಿದ್ದು ಬಿ ಆರ್ ಲಕ್ಷ್ಮಣರಾಯರು. ಈಗಲೂ ಅವ್ರ ಜೊತೆ ಕೂತ್ಕೊಂಡಿದ್ದು ಫೋಟೋ ಈಗಲೂ ಅವ್ರ ನಮ್ಮ ಜೊತೆ ಶೋ ನೋಡೋಕೆ ಅವಾಗ ಅಲ್ಲಿ TP ಅಶೋಕ್ ಅವ್ರು ಬರೋರು, ಅವ್ರ ಜೊತೆ ಇದ್ದಿದ್ದು ಫೋಟೋ ಮಾಡ್ಕೊಂಡ್ವು. ಈ ರಂಗಭೂಮಿಯಿಂದ ಒಂಚೂರು ಸಿನಿಮಾಕ್ಕೆ ಹೋದ ತಕ್ಷಣ ಮೊದಲ ಬಾರಿಗೆ ಯಾರ ಹತ್ರ ಹೆಂಗೆ ನಡ್ಕೋಬೇಕು ಅಂತ ಗೊತ್ತೇ ಆಗಲ್ಲ. ತುಂಬ ಆತಂಕಕ್ಕೆ ಒಳಗಾಗ್ಬಿಟ್ಟಿರ್ತೀವಿ. ಇವತ್ತು ಹುಡುಗರು ಒಂಚೂರು ವಾಸಿ ಧೈರ್ಯವಾಗಿರ್ತಾರೆ, ಆದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಯಾರು ಎಷ್ಟು ಕೇಳಬೇಕು, ಏನು ಮಾಡಬೇಕು ಅಂತ. ನಾನು ಆಗ್ತಾನೆ ಮೊದಲನೇ ಪಿಕ್ಚರು 25 ವಾರ ಓಡ್ಬಿಟ್ಟಿದೆ, ಜನ್ಮದ ಜೋಡಿ. 2ನೇ ಪಿಕ್ಚರ್ಗೆ ಸ್ಟೇಟ್ ಅವಾರ್ಡ್ ತೊಗೊಂಡ್ಬಿಟ್ಟಿದ್ದೀನಿ, ನಾಗಮಂಡಲ. ಅದು ಪ್ರಕಾಶ್ ರೈ ಅಂತ ದಿಗ್ಗಜರು, BJ ಅಂತ ದಿಗ್ಗಜರ ಮಧ್ಯೆ, CH ಇದ್ರ ಜೊತೆಗೆ ಏನು ನನಗೆ. ಆದರೆ ಅವಕಾಶಗಳಿಗೆ ಭಯ. ರಂಗಾಯಣದಿಂದ ಹೊರಗಡೆ ಬಂದುಬಿಟ್ಟಿನಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಆತಂಕ, ಭಯ. ಈ ತುಂಬ ಜನಕ್ಕೆ ಅಕ್ಷತಂಗಿದೆಲ್ಲ ಅರ್ಥ ಆಗುತ್ತೆ. ಏನು ಮಾಡಬೇಕು, ನಾವೇ ಪಾತ್ರ ಕೇಳ್ಕೊಂಡು ಹೋಗೋಕ್ಕಾಗಲ್ಲ. ಅವರೇ ಕೊಡೋಕ್ಕೆ ಅವ್ರ ಮನಸ್ಥಿತಿ ಚೆನ್ನಾಗಿರಲ್ಲ, ಬಲೆ ಹಿಂಸೆ. ಇಂಥದ್ದೊಂದು ಸ್ಥಿತಿನಲ್ಲಿ ಪೆಕ್ರಂಗೆಲ್ಲೋ ನಿಂತಿದ್ದೆ. ಯಾರೋ ಒಬ್ಬ ಆಕಸ್ಮಿಕವಾಗಿ ನೀನಾಸಂನಿಂದಲೇ ತರಬೇತಾದ ಒಬ್ಬ ಹುಡುಗ, ಕಡೆಯಲ್ಲಿ ಅವನ ಹೆಸರು ಹೇಳ್ತೀನಿ. ಅವನು ಮನುಷ್ಯ, ಹೇಯ್ ಮಂಡ್ಯ, ಏನಮ್ಮ ನೀನು ಸಿನಿಮಾಗೆ ಬಂದ್ಬಿಟ್ಟಿದ್ದಿ? ಹೌದು ಗೆಳೆಯ. ಹೇಯ್ ನೀನೇ ನೆಕ್ಸ್ಟ್ ನಂಗೆ ಹೀರೋ ಅಂದ. ಓ ನಾನು ಯಾವುದೋ ಕಿತ್ತೋದು ಶರ್ಟು, ಎಲ್ಲೋ ಕಿತ್ತೋದು ಗುಂಡಿಗಳು, ಇಲ್ಲೆಲ್ಲ ಅರಕು ಚಪ್ಪಲಿ ಎಲ್ಲ ಕಿತ್ತೋಗಿದೆ, ಅದಕ್ಕೊಂದು ಪಿನ್ ಹಾಕೊಂಡು ಹೋಗಿದ್ದೀನಿ. ಪೆಕ್ರ ಹಿಂಗೆ ತಲೆ ಕೆರ್ಕೊಂಡು ಹಿಂಗೆ ನಿಂತೀನಿ. ನೀನೇ ಹೀರೋ? ಹೌದಾ, ಏನು ಸಿನಿಮಾ ಅಂದೆ. ಆಮೇಲೆ ಸಿನಿಮಾ ಅಲ್ಲ, ಅದೊಂದು ಡಾಕ್ಯುಮೆಂಟ್ರಿ, ಡ್ರಿಪ್ ಇರಿಗೇಷನ್ ಬಗ್ಗೆ ಡಾಕ್ಯುಮೆಂಟ್ರಿ ನಮ್ಮ ಅಂದ. ಡ್ರಿಪ್ ಇರಿಗೇಷನ್ ಬಗ್ಗೆ ಡಾಕ್ಯುಮೆಂಟ್ರಿ ಎಲ್ಲಿ? ಮಾಲೂರು ಹತ್ರ ಬಂದ್ಬಿಡು ಅಂದ. ಅವ್ನು ಹೇಳಿದ್ದು 15 ದಿವಸಕ್ಕೆ ಎಲ್ಲೆಲ್ಲೋ ಬಸ್ ಚಾರ್ಜ್ ಹಾಕೊಂಡು ಹುಡ್ಕೊಂಡು ಹೋಗಿ ಅವ್ನ ಊರಲ್ಲಿ ನಾನು 15-20 ದಿವಸ ಆಗೋಗಿದೆ. ಹೋಗಿ ಇಳಿತೀನಿ. ಎಲ್ಲಿ ಸರ್ ಶೂಟಿಂಗ್ ಎಲ್ಲಿ ನಡೀತಾ? ಅದು ಯಾರೋ ಹೊತ್ಕೊಂಡೋಯ್ತಾರೆ ನೋಡ್ರಿ, ಅಲ್ಲಿ ಶೂಟಿಂಗ್ ಎತ್ತದು ಅಂತಾರೆ. ಶೂಟಿಂಗ್ ಎತ್ತುತ್ತವ್ರು ನೋಡಿ, ಅಲ್ಲಿ ಹೋಗಿ ಅಂದ. ನಾನು ಹೋದೆ, ಶೂಟಿಂಗ್ ಸ್ಪಾಟ್ಗೆ ಹೋದೆ. ಅಲ್ಲಿ ಕೇಳಿದೆ, ಸರ್ ಇಲ್ಲಿ ಡೈರೆಕ್ಟ್ರ್ ಇಲ್ಲಿಂದ ಅಲ್ಲೆಲ್ಲ ಇರ್ಬೇಕು ನೋಡಿ ಸರ್ ಅಂದರು. ಹತ್ತಿರ ಹುಡ್ಕೊಂಬಂದು ನೋಡ್ತೀನಿ. ಸರ್ ಅಂತೀನಿ. ಹಿಂಗೆ ತಿರುಗ್ದ, ಫುಲ್ ಗಡ್ಡ ಬೆಳೆಸ್ಬಿಟ್ಟಿದ್ದಾನೆ. ಒಂದು ಗಂಧ, ಅಲ್ಲೊಂದು ಕುಂಕುಮ, ಕಪ್ಪು ಜುಬ್ಬ, ಕಪ್ಪುದು ಪಂಚೆ, ಹೆಗಲ ಮೇಲೆ ಹೊಂಟೋಲು. ಓ ರಮೇಶ್ ಸ್ವಾಮಿ, ಬನ್ನಿ ಸ್ವಾಮಿ ಅಂದ. ಓ ನಾನು ನಮಸ್ಕಾರ ಸ್ವಾಮಿ. ರಮೇಶ್ ಹೇಗಿದ್ದೀರಾ? ಅಲ್ಲೋ ರಮೇಶ್ ಅಲ್ಲ, ನಾನು ರಮೇಶ್ ಸ್ವಾಮಿ ಇಂದ. ಅವನ ಹೆಸರು ರಮೇಶ್ ಆಗಿತ್ತು, ರಮೇಶ್ ಸ್ವಾಮಿ ಅಂತ. ಸರ್ ಸ್ವಾಮಿ ಚೆನ್ನಾಗಿದ್ದೀರಾ ಸ್ವಾಮಿ? ಚೆನ್ನಾಗಿದ್ದೀನಿ ಸ್ವಾಮಿ. ರಮೇಶ್ ಸ್ವಾಮಿ ತಿಂಡಿ ಸ್ವಾಮಿ ಮಾಡಿದ್ರ ಸ್ವಾಮಿ? ತಿಂಡಿ ಸ್ವಾಮಿ ಆಯಿತು ಸರ್. ರಮೇಶ್ ಸ್ವಾಮಿಗೆ ಚೇರ್ ಸ್ವಾಮಿ ಕೊಡು ಅಂದ. ಚೇರ್ ಸ್ವಾಮಿ ಕೊಟ್ಟರು. ನನಗೆ ಚೇರ್ ಸ್ವಾಮಿ ಕೊಡು. ಆಮೇಲೆ ನಾನು ಎದ್ದು ನಿಂತ್ಕೊಂಡು, ಸರ್ ಒಂಚೂರು ಕತೆ ಸ್ವಾಮಿ ಹೇಳಿದರೆ ಚೆನ್ನಾಗಿರ್ತಾಯಿತ್ತು ಸ್ವಾಮಿ ಅಂದೆ.
ನೋಡಿ ರಮೇಶ್ ಸ್ವಾಮಿ, ನೀವು ಅದಕ್ಕೆ ನನಗೆ ಇನಾಮ್ ಸ್ವಾಮಿನವ್ರನ್ನ ರಂಗಾಯಣದವ್ರನ್ನ ಈ ಟ್ರೈನ್ಡ್ ಆರ್ಟಿಸ್ಟ್ಗಳನ್ನ ಹಾಕೋಬಾರ್ದು, ಕತೆ ಎಲ್ಲ ಕೇಳಬಾರ್ದು ಸ್ವಾಮಿ ನೀವು. ನಾವು ಹೇಳಿದ್ದೀನಿ ಸುಮ್ಮನೆ ನೀವು ಮಾಡಬೇಕು. ನಾನು ಆಯಿತು, ಬಂದಿದ್ದ ಅವಕಾಶ ಹೋಗ್ಬಿಟ್ರೆ ಅಯ್ಯೋ ಏನಾದರೂ ಆಗಲಪ್ಪ, ಸುಮ್ಮನೆ ಆಮೇಲೆ ತಿಂಗಳಿಗೆ ಬೆಂಗಳೂರು ಮನೆ ಬಾಡಿಗೆ ಕಟ್ಟಬೇಕು ಅಂತ ಸುಮ್ಮನಿದ್ದೆ. ಆಮೇಲೆ ನೋಡಿ ಸ್ವಾಮಿ, ರಮೇಶ್ ಸ್ವಾಮಿ ಇಷ್ಟೇ ಶಾಟು ಸ್ವಾಮಿ, ನೀವು ಅವ್ರು ಹೀರೋಯಿನ್ ಸ್ವಾಮಿ ಬರ್ತಾರೆ, ನೀವು ಹೀರೋಯಿನ್ ಸ್ವಾಮಿ ಈ ಕಡೆಯಿಂದ ಓಡಿ ಬರ್ತೀರಿ, ಹೀರೋಯಿನ್ ಸ್ವಾಮಿ ಈ ಕಡೆ ಓಡಿ ಬಂದು ಒಟ್ಟಿಗೆ ಹಗ್ ಮಾಡ್ಕೋತೀರಿ ಸ್ವಾಮಿ ಅಂದ. ನಾನು ಅಲ್ಲ ಸರ್, ನಾನು ಮಾಡಿದಷ್ಟು ಮಾಡಿ ಸ್ವಾಮಿ, ನೀವು ಹಗ್ ಸ್ವಾಮಿ ಮಾಡ್ಕೋಬೇಕು ಸ್ವಾಮಿ ಅಂದ. ನಾನು ಆಯಿತು, ಹಗ್ ಸ್ವಾಮಿ ಮಾಡ್ಕೊಳ್ಳೋಕ್ಕೆ ನಾನು ಪ್ರಿಪೇರ್ ಆದೆ. ಆಳದಲ್ಲಿ ಒಂದು ಸಣ್ಣ ಆಸೆನೂ ಇರುತ್ತೆ ಬಡ್ಡಿ ಮಕ್ಕಳಿಗೆ, ಆರ್ಟಿಸ್ಟ್ಗಳಿಗೆ, ಅದನ್ನು ಹೇಳ್ಕೊಳ್ಳಲ್ಲ ಅಷ್ಟೇ. ನಾನು ಎಲ್ಲ ರೆಡಿಯಾಗಿ ಆ ಕಡೆಯಿಂದ ಹೀರೋಯಿನ್ ಸ್ವಾಮಿ, ಇನ್ನೂ ಹೀರೋಯಿನ್ ಸ್ವಾಮಿ ಬಂದಿಲ್ಲ. ಆಕೆ ಕಾರ್ ಬಂದು ಇಳೀತು. ಕಾರ್ ಸ್ವಾಮಿ ಬಂದಿಂದ ಒಳಗೆ ಟಕ್ಕ ಟಕ್ಕ ಅಂತ ಹೈ ಸ್ಪೀಡಲ್ಲಿ ನಮ್ಮ ರವಿಚಂದ್ರನ್ ಹಿಂಗೆ ಕೂದಲು ಹಾರಿಸ್ಕೊಂಡು ತಂಗಾಳಿನಲ್ಲಿ ಹೀರೋಯಿನ್ ಸ್ವಾಮಿ ಬಂದರು. ಅವರು ಕೂದಲಿ ಸ್ವಾಮಿನ ಹಿಂಗೆ ಅಂದ್ಕೊಂಡು ಎಲ್ಲ ಹಿಂಗೆ ಅಂದ್ಕೊಂಡು ನಾನು ಹಿಂಗೆ ನೋಡ್ತಾ ಇದ್ದೆ. ಅವಳು ಅಷ್ಟೊತ್ತಿಗಾಗಲೇ ಕನ್ನಡ ಟಿ ವಿನಲ್ಲಿ ಪಾಪ್ಯುಲರ್ ಹೀರೋಯಿನ್ ಸ್ವಾಮಿ ಅವರು ಬಂದವರು, ಓ ನ್ಯೂ ಕಮರಾ ಅಂದು. ಹೌದು ಮೇಡಮ್ ಅಂದೆ ನಾನು ಪೆಕ್ರಂಗೆ. ಆಮೇಲೆ ಹೌದು, ನ್ಯೂ ಕಮರ್ ಸ್ವಾಮಿನ ಹಾಕ್ಬಿಡ್ತೀನಿ. ಹೀರೋಯಿನ್ ಸ್ವಾಮಿ ನಿಮ್ಮ ಮದರ ಸ್ವಾಮಿ ಬಂದ್ರ? ಯಾಕೆಂದರೆ ಹೀರೋಯಿನ್ ಸ್ವಾಮಿಗಳಿಗೆಲ್ಲ ಮದರ ಸ್ವಾಮಿನೇ ಗಾಡ್ ಮದರ ಸ್ವಾಮಿಯಲ್ಲಿ ಸಿನಿಮಾದವ್ರಿಗೆ ಗೊತ್ತಿರೋದು ಸಾಮಾನ್ಯವಾಗಿ. ಈ ಅಕ್ಷತೆ ಎಲ್ಲ ಧೈರ್ಯದಿಂದ ಅವರೇ ಧುಮುಕ್ಬಿಟ್ರು ಬಿಡಿ. ಆದರೆ ಜನರಲಿ ಯಾವಾಗಲೂ ಹೀರೋಯಿನ್ ಜೊತೆಲಿ ಅವ್ರ ತಾಯಿ, ಅವ್ರ ಅಣ್ಣನೋ ತಮ್ಮನೋ ಯಾರಿಲ್ಲದವರು ದೂರದಲ್ಲಿ ನಿಂತ್ಕೊಂಡು ಅವ್ರು ಲವ್ವರೋ ಕಾಯ್ತಾ ಇರ್ತಾರೆ ಈಗಲೂ ಇಂಡಸ್ಟ್ರಿಯಲ್ಲಿ. ಸರಿ, ಈ ಹೀರೋಯಿನ್ ಸ್ವಾಮಿ ಬಂದರು. ಹೀರೋಯಿನ್ ಸ್ವಾಮಿ ನೀವು ಕಾಸ್ಟ್ಯೂಮ್ ಸ್ವಾಮಿ ಕೊಡಿ, ತಿಂಡಿ ಸ್ವಾಮಿ ತಿನ್ಕೊಳ್ಳಿ, ಟಚಪ್ ಸ್ವಾಮಿಯಲ್ಲಿ ಅಂದರು. ಸರಿ, ಟಚಪ್ ಸ್ವಾಮಿರು ಬಂದ, ಟಚಪ್ ಸ್ವಾಮಿ ಮಾಡಿದ್ರು. ಆಮೇಲೆ ಆ ಕಡೆ ಕ್ಯಾಮ್ರಾ ಸ್ವಾಮಿನೂ ಇಟ್ಟರು, ಈ ಕಡೆಯಿಂದ ರಿಫ್ಲೆಕ್ಟರ್ ಸ್ವಾಮಿನೂ ಇಟ್ಟರು. ಆಮೇಲೆ ಇದಿಟ್ಟು ಕ್ಯಾಮ್ರಾ ಸ್ವಾಮಿ ರೆಡಿ ಸ್ವಾಮಿ, ನಾವು ಈ ಕಡೆಯಿಂದ ಸರ್ ಶಾರ್ಟ್ ಇಷ್ಟೇ ಸ್ವಾಮಿ ಮೊದಲನೇ ಸ್ವಾಮಿ, ಈ ಕಡೆಯಿಂದ ನಾನು ಆ್ಯಕ್ಷನ್ ಸ್ವಾಮಿ ಹೇಳಿದ ತಕ್ಷಣ ಹೀರೋಯಿನ್ ಸ್ವಾಮಿ ಈ ಕಡೆಯಿಂದ ಬರ್ತೀರಿ, ಹೀರೋ ಸ್ವಾಮಿ ಈ ಕಡೆಯಿಂದ ಬರ್ತೀರಿ, ಒಟ್ಟಿಗೆ ಹಗ್ ಸ್ವಾಮಿ ಮಾಡ್ಕೋತೀರಿ, ರೆಡಿ ಸ್ವಾಮಿ ಅಂದ. ಸರಿ ಹೇಳಾದ್ಮೇಲೆ ಹೇಳ್ತಾದ್ಮೇಲೆ ರೋಲಿಂಗ್ ಆ್ಯಕ್ಷನ್ ಸ್ವಾಮಿ ಅಂದ. ನಾವು ಓಡ್ ಬಂದು ಕಟ್ ಸ್ವಾಮಿ ಅಂದ್ಬಿಟ್ಟ. ಯಾಕಪ್ಪ ಅಂದೆ, ಹತ್ತೇರಿಕೆ ನಾರಾಯಣ ಸ್ವಾಮಿ ಅಡ್ಡ ಬಂದ್ಬಿಟ್ರೆ ನೋಡಿ ಸ್ವಾಮಿ ಅಂದ. ನಾನು ಯಾರು ನಾರಾಯಣ ಸ್ವಾಮಿ ಅಂತ ಹುಡುಕ್ತಾ ಇದ್ದೀನಿ, ನಾಯಿ ಅಡ್ಡ ಹೋಗಿತ್ತಲ್ಲಿ. ನಾಯಿ ಅಡ್ಡ ಹೋಗಿದ್ದಕ್ಕೆ ನಾರಾಯಣ ಸ್ವಾಮಿ ಅಂತ ಇದನ್ನಲ್ಲಪ್ಪ ಅವನು. ಮತ್ತೆ 2 ನಿಮಿಷ ಬಿಟ್ಟ, ಮತ್ತೆ ಇನ್ನೊಂದ್ಸಲಿ ರೆಡಿ ಸ್ವಾಮಿ, ಈ ಸಲ ಏನು ಡಿಸ್ಟರ್ಬ್ ಆಗದೆ ಇರಲಿ ಸ್ವಾಮಿ ಅಂತೆಲ್ಲ ಮಾಡ್ದ. ರೆಡಿ ಸ್ವಾಮಿ, ರೋಲಿಂಗ್ ಸ್ವಾಮಿ, ಆ್ಯಕ್ಷನ್ ಸ್ವಾಮಿ ಅಂತ ಮತ್ತೆ ಓಡು ತಬ್ಗೊಳಕ್ಕೆ ಬರ್ತೀವಿ, ಕಟ್ ಸ್ವಾಮಿ ಯಾಕಪ್ಪ ಅಂದೆ. ಅದು ಕ್ಲೌಡ್ ಸ್ವಾಮಿ ಭಾಳ ತೊಂದರೆ ಕೊಡ್ತಾರೆ, ಸೂರ್ಯ ಸ್ವಾಮಿ ಭಾಳ ಕೋಆಪ್ರೇಟ್ ಮಾಡಬೇಕು ನಮಗೆ. ಸಾರಿ ಸರ್, ಅವತ್ತು 3-4 ಸಲ ಆದರೂ ಈ ಶಾಟ್ ಆಗಲೇ ಇಲ್ಲ. ಹೋಗ್ಲಿ ಬಿಡಿ ಪರವಾಗಿಲ್ಲ ಅಂದ್ಕೊಂಡು ನಾವು ಸುಮ್ಮನೆ ಇದ್ದು. ಮತ್ತು ಸಂಜೆ ಇನ್ನೇನು ಸೂರ್ಯ ಮುಳುಗೋ ಟೈಮು, ಮತ್ತೆಲ್ಲ ರೆಡಿ ಮಾಡ್ಕೊಂಡು ಈ ಸಲ ಈ ಶಾಟ್ ಚೆನ್ನಾಗಿ ಆಗಲೇಬೇಕು, ಮಿಕ್ಕಿದೆಲ್ಲ ತೊಗೊಂಡ್ವಿ. ರೆಡಿ ಸ್ವಾಮಿ, ಹೀರೋ ಸ್ವಾಮಿ ರೆಡಿ, ಹೀರೋಯಿನ್ ಸ್ವಾಮಿ ರೆಡಿ, ರೋಲಿಂಗ್ ಸ್ವಾಮಿ, ಆ್ಯಕ್ಷನ್ ಸ್ವಾಮಿ ಅಂತ ಓಡ್ ಬಂದಿಬ್ರು ತಬ್ಕೊಂಡು. 1 ನಿಮಿಷ ಆಯಿತು, 2 ನಿಮಿಷ ಆಯಿತು, ಕಟ್ಟೆ ಹೇಳಿಲ್ಲ ಪುಣ್ಯಾತ್ಮ. ನನಗೆ ಆಳದಲ್ಲಿ ಎಷ್ಟೇ ಆಸೆ ಇದ್ದರೂ ಭಯ ಒಂದು ಶುರು ಆಗ್ಬಿಟ್ಟಿತ್ತು. ಅವಳು ಕೊಸರ್ತಾಳೆ, ಟಕ್ ಅಂತ ಇಂಚ ಕಡೆ ತರ್ಬಿಟ್ಲು. ನಾನ್ ಸೆನ್ಸ್, ಎಲ್ಲಿದ್ದಾರೆ ಅವರು ಡೈರೆಕ್ಟ್ರು, ಕಟ್ಟೆ ಹೇಳ್ತಾಳೆ ಯಾಕೆ ಅಂತಿರೋದು. ನಾನು ನೋಡ್ತೀನಿ ಡೈರೆಕ್ಟ್ರೇ ಇಲ್ಲ. ಅದೇ ಒಂದು ಮನ್ಕಾಯ್ನಾಗ ಎಲ್ಲೋದ ಇವನು ಡೈರೆಕ್ಟ್ರು. ನಂಗೆ ಆಶ್ಚರ್ಯ ಆಯಿತು, ಡೈರೆಕ್ಟ್ರೇ ಇಲ್ಲ, ಎಲ್ಲರಿಗೂ ಆ್ಯಕ್ಷನ್ ಹೇಳ್ಬಿಟ್ಟು ಇವ್ನು ಎಲ್ಲಿ ಹೋದ ಅಂತ ನೋಡ್ತೀನಿ. ಆ ಕಡೆ ಆಕಾಶ ದಿಗಂತದ ಕಡೆ ಹಿಂಗೆ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದ. ನಾನು ಡೈರೆಕ್ಟ್ರು ಸ್ವಾಮಿ ಇದ್ಯಾಕೆ ಸ್ವಾಮಿ ಈ ಕೆಲಸ ಮಾಡಿಬಿಟ್ರಿ, ಕಟ್ ಸ್ವಾಮಿ ಹೇಳಲಿಲ್ವಲ್ಲ ಸ್ವಾಮಿ ಅಂದೆ. ಈ ಥರ ಸೀನ್ಗಳನ್ನ ನೋಡಬಾರ್ದು ಅಂತ ಆಜ್ಞೆ ಆಗಿದೆ ಸ್ವಾಮಿ ನಮಗೆ ಅಂತಂದ. ಈಗಲೂ ಇದ್ದಾರೆ, ಪಿಕ್ಚರ್ಗಳನ್ನ ಮಾಡ್ತಾ ಇದ್ದಾರೆ, ಈಗಲೂ ನೋಡ್ತಾ ಇದ್ದಾರೆ. ಇನ್ನು ರಮೇಶ್ ಕೃಷ್ಣ ಅಂತ. ಬಟ್ ಈ ಪ್ರಸಂಗ ಹೇಳ್ದಾಗಲಿಲ್ಲ. ಆಮೇಲೆ ಆ ಹೀರೋಯಿನ್ ಹೆಸರು ಹೇಳಿದ್ರೆ ನೀವೆಲ್ಲ ಪಾಪ ನಾಳೆ ಟಿ ವಿನಲ್ಲಿ ನೋಡಿದಾಗಲ್ಲ ಇವಳೆ ನೋಡ್ತಾ ಇರ್ತೀರಿ, ಅದಕ್ಕೆ ನಾನು ಹೇಳಲ್ಲ. ಡೈರೆಕ್ಟರ್ ಹೆಸರು ಯಾಕೆ ಹೇಳ್ಕೊಬೋದು ಅಂದ್ರೆ ಪಾಪ ಅವ್ನು ಯಾರು ಅಂತ ನಿಮಗೆ ಗೊತ್ತಿರಲ್ಲ, ಮರ್ತೋಗಿರುತ್ತೆ. ಹಂಗಾಗಿ ಬಚಾವು. ಒಬ್ಬರೇ ಸಿಕ್ಕಿದಾಗ ಹೀರೋಯಿನ್ ಯಾರು ಅಂತ ಆಮೇಲೆ ಹೇಳ್ತೀನಿ. ನೀವು ಒಬ್ಬರ ಹೆಸರು ಹೇಳಿದರೆ ಪುಣ್ಯ, ಇಲ್ಲದ್ರೆ ಎಲ್ಲರನ್ನ ಅಂದ್ಕೊಂಡ್ಬಿಡ್ತೀವಿ ನಾವು. ಈಗ ಆಡಿಯನ್ಸ್ ಸ್ವಾಮಿಗಳಿಗೆ ಈಗ ಲಕ್ಷ್ಮಣರಾಯರು ಏನಾಗಿದೆ ಅಂದರೆ ಇವರು 12 ನಿಮಿಷ ತಗೊಂಡಿದ್ರಿಂದ ನಿಮಗೆ ಕಟ್ ಸ್ವಾಮಿ ಆಗಿದೆ 3 ನಿಮಿಷ. 3 ನಿಮಿಷದಲ್ಲಿ ಹೇಳಿ ಆಯ್ತು. ಅಲ್ಲ, ನಾವು ಹೇಗೂ ಅಭ್ಯಾಗ ಥರದಿಂದ ಏನು ತೊಂದರೆ ಇಲ್ಲ. ಸೊ ಒಂದೇ ಒಂದು ಪ್ರಸಂಗ ನಂದು ಹೇಳ್ಬಿಡ್ತೀನಿ. ಅದು ಇಷ್ಟು 2 ನಿಮಿಷ. ಅದು ಅಶ್ವಥ್ ಜೊತೆ ಆಗಿದ್ದು. ಅಶ್ವಥ್ ನಾನು ತುಂಬ ಹಾಡುಗಳಿಗೆ ಅವರು ಅಫ್ಕೋರ್ಸ್ ನನ್ನ ಸಂಗೀತ ಮಾಡಿದ್ದಾರೆ, ಗೊತ್ತಿರ್ಬೋದು. ಸೊ ಆವಾಗ ಸುಮಾರು 30 ವರ್ಷದ ಹಿಂದಿನ ಮಾತು. ಆ ಕಾಲದಲ್ಲಿ ಎಲ್ಲ ಶೂಟಿಂಗ್ ಇದೆಲ್ಲ ರೆಕಾರ್ಡಿಂಗ್ ಎಲ್ಲ ಆಗ್ತಾಯಿದ್ದು ಮೆಡ್ರಾಸಲ್ಲೇ. ಸೊ ಮೆಡ್ರಾಸ್ ಆವಾಗ ಅದ್ರ ಹೆಸರು ಮೆಡ್ರಾಸೇ ಇತ್ತು, ಆಮೇಲೆ ಚೆನ್ನೈ ಆಗಿದ್ದು. ಸೊ ಮೆಡ್ರಾಸ್ಗೆ ಆವಾಗೆಲ್ಲ ನಾವು ಹೋಗಬೇಕಾಗಿದ್ರೆ ನಾನು ಚಿಂತಾಮಣಿಯಿಂದ ಬೆಂಗಳೂರು ಬರ್ತಾಯಿದ್ದೆ. ಅಶ್ವಥ್ ನಾವು ರಾತ್ರಿ ಬಸ್ಸಲ್ಲಿ ಅಲ್ಲಿಗೆ ಅಥವಾ ಟ್ರೈನಲ್ಲಿ ಹೋಗ್ತಾಯಿದ್ದೆ. ಸೊ ಟ್ರೈನಲ್ಲಿ ಇದಕ್ಕೆ ಹೋಗ್ಬಿಟ್ಟು ಮೆಡ್ರಾಸ್ಗೆ ಹೋಗಿ ಅಲ್ಲಿ ರೆಕಾರ್ಡಿಂಗ್ ಎಲ್ಲ ಮಾಡಿ ಆಮೇಲಿಂದ ಬರ್ತಾಯಿದ್ವಿ. ಸೊ ಅಶ್ವಥ್ ಮತ್ತು ಬಾಲಿ ಮೊನ್ನೆ ಬಾಲಿ ತೀರ್ಕೊಂಡ್ರಲ್ಲ,
ರಿದಮ್ ಬಾಲಿ. ಸೊ ಅವರು ಮತ್ತು ನಾನು 3 ಜನನೂ ಮೆಡ್ರಾಸ್ಗೆ ಹೋಗಿದ್ವಿ. ನೂಪುರ ಅಂತ ಒಂದು ಕ್ಯಾಸೆಟ್ನ ರೆಕಾರ್ಡಿಂಗ್ ಹೋಗಿದ್ವಿ. ಸೊ ರೆಕಾರ್ಡಿಂಗ್ ಎಲ್ಲ ಮುಗಿದು ಅವತ್ತು ರಾತ್ರಿ ಮತ್ತೆ ಟ್ರೈನಲ್ಲಿ ವಾಪಸ್ ಬರ್ತಾಯಿದ್ವಿ, ಬೆಂಗಳೂರಿಗೆ ವಾಪಸ್ ಬರಬೇಕಾಗಿತ್ತು. ಸೊ ನೈಟ್ ಟ್ರೈನ್ ಅದು. ಸೊ ನಾವು ಊಟ ಗಿಟ ಎಲ್ಲ ಮಾಡಿ ಆದಮೇಲೆ ಟ್ರೈನ್ ಹೊರಡೋಕ್ಕೆ ಇನ್ನೂ ಟೈಮ್ ಇತ್ತು ಅಂತ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಆ ಕಾಲ 30 ವರ್ಷದಿಂದ ಸಿಗರೇಟ್ ಗೇಟ್ ಸೇದೋದು ನಿಷಿದ್ಧವಾಗಿರಲಿಲ್ಲ. ಸೊ ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಸಿಗರೇಟ್ ಸೇರ್ತಾ ಇದ್ವಿ, ನಾನು ಅಶ್ವಥ್ ಮತ್ತು ಬಾಲಿ ಸೇರ್ತಾಯಿದ್ರೆ ಇಬ್ಬರು ಪೊಲೀಸ್ನವರು ನಮ್ಮ ಕಡೆ ದಡ ಓಡಿ ಬಂದರು. ಅದು ಬಂದೂಕುಗಳು ಬೇರೆ ಇಟ್ಕೊಂಡಿದ್ರು. ಅವರು ಹಿಡ್ಕೊಂಡು ಓಡಿ ಬಂದರು. ನಮ್ಗೆ ಗಾಬರಿ ಆಗೋಯ್ತು, ಅಶ್ವತ್ಗೆ ಮತ್ತು ಇಬ್ಬರಿಗೂ ಗಾಬರಿ ಆಗೋಯ್ತು. ಏನು ಯಾರೋ ಬರ್ತಾರೆ ಅಂತ ಸಿಗರೇಟೆಲ್ಲ ಕೆಳಗೆ ಹಾಕ್ಬಿಟ್ಟು ಕಾಲಲ್ಲಿ ಉಜ್ಜೆ ಎಲ್ಲ ಮಾಡಿದ್ವಿ. ಆ ಇಬ್ಬರು ಬಂದವರು ಸೀದಾ ಅಶ್ವತ್ ಕಾಲಿಗೆ ಬಿದ್ದುಬಿಟ್ರು. ಕಾಲಿಗೆ ಬಿದ್ದು, ಸಾರ್ ನಾವು ನಿಮ್ಮ ಅಭಿಮಾನಿಗಳು ಸಾರ್, ನಾವು ಕನ್ನಡಿಗರು ಸಾರ್, ಕರ್ನಾಟಕದಿಂದ ಬಂದಿದ್ದೀವಿ, ಇಲ್ಲಿ ಟ್ರೈನಿಂಗೋಸ್ಕರ ಬಂದಿದ್ವಿ. ಸೊ ಇಲ್ಲಿ ನಾವು ದಿನಾ ನಿಮ್ಮ ಹಾಡನ್ನು ಕೇಳೇ ಸರ್, ನಾವು ರಾತ್ರಿ ಮಲಗಬೇಕಾದ್ರೆ ಹಾಡು ಕೇಳೇ ಮಲಗೋದು ಸಾರ್, ಭಾಳ ಚೆನ್ನಾಗಿರುತ್ತೆ ಸರ್ ಹಾಡು. ಭಾಳ ಸಂತೋಷ ಕಣ್ರಿ ಸಾರ್, ನಿಮ್ಮ ಶಿಶ್ನಾಥ್ ಶರೀಫ್ ಹಾಡುಗಳೆಲ್ಲ ಭಾಳ ಇಷ್ಟ ಸರ್ ಅಂತೆಲ್ಲ ಒಬ್ಬ ಹೇಳ್ದ. ಇನ್ನೊಬ್ಬ, ಸಾರ್ ನಿಮ್ಮದೊಂದು ಹಾಡಿದೆಯಲ್ಲ ಸರ್, ಮನಸ್ಸೇ ನನ್ನ ಮನಸ್ಸೇ ಏನಾಗಿದೆ ನಿನಗೆ, ಏನು ಹಾಡು ಸರ್ ಅದು, ಭಾಳ ಚೆನ್ನಾಗಿದೆ ಸರ್, ಅದನ್ನು ದಿನಾ ಹಾಡು ಕೇಳೇ ಸರ್ ನಾವು ಮಲ್ಕೊಳ್ಳೋದು ಅಂತ ಹೇಳ್ದ. ಅದಕ್ಕೆ ಹೌದೇನು ರೀ, ನೋಡಿ ಅದು ಬರೆದು ಕವಿ ಇಲ್ಲೇ ಇದ್ದಾರೆ, ಬಿಡ್ರಿ ಕಾಲಿಗೆ ಅಂದರು. ಅವರಿಬ್ಬರು ನನ್ನ ಕಾಲಿಗೆ ಬಿದ್ದರು. ಸೊ ಹೀಗೆ ಅಶ್ವಥ್ ಅವರ ಅಜ್ಞಾತ ಅಭಿಮಾನಿಗಳು ಭಾಳ ಜನ ಇದ್ದರು. ಮತ್ತು ಇನ್ನೊಂದು ಮಾತ್ರ ಹೇಳ್ಬಿಡ್ತೀನಿ, ಅನಂತಮೂರ್ತಿ ನಮಗೂ ಕೂಡ ಭಾಳ ಪ್ರಿಯರಾದಂಥವರು. ನನ್ನ 3 ಜನ ಗುರುಗಳು, ಮೊದಲು YNK, ಆಮೇಲೆ ಲಂಕೇಶ್, ಆಮೇಲೆ ಅನಂತಮೂರ್ತಿ, ಇವರೆಲ್ಲ ನಮ್ಮ ಗುರು ಸಮಾನರು, ನಮ್ಮನ್ನೆಲ್ಲ ಬೆಳೆಸಿದಂಥವ್ರು. ಸೊ ಅನಂತಮೂರ್ತಿದು ಒಂದು ಜೋಕಿತ್ತು, ಅದನ್ನ ಹೇಳ್ತಾ ಇದ್ದೀನಿ ಅಷ್ಟು. ಅನಂತಮೂರ್ತಿ ನಿಮ್ಗೆ ಗೊತ್ತಿರೋ ಹಾಗೆ ವಾಸ್ ವೆರಿ ಹ್ಯಾಂಡ್ಸಮ್ ಮತ್ತು ತುಂಬ ಒಳ್ಳೆಯ ವಾಯ್ಸ್ ಇತ್ತು ಮತ್ತು ಮಾತು ಅಷ್ಟೇ ಭಾಳ ಆಕರ್ಷಕವಾಗಿರ್ತಾಯಿತ್ತು. ಅವರು MAನಲ್ಲಿ ಅವರ ಪಾಠ ಮಾಡ್ತಾಯಿದ್ರೆ ವಿದ್ಯಾರ್ಥಿಗಳೆಲ್ಲ ಬೆಕ್ಕಸಬರ್ಗ ಅವ್ರನ್ನೇ ನೋಡ್ತಾ ಇದ್ದಂತೆ, ಅಷ್ಟೊಂದು. ಸೊ ಎಲ್ಲ ಅಷ್ಟೊಂದು ಅವರು ತುಂಬ ವೆರಿ ಅಟ್ರಾಕ್ಟಿವ್ ಎಲ್ಲ ಇತ್ತು. ಸೊ ಅವರಿಗೆ 50 ವರ್ಷ ತುಂಬಿದಾಗ ಅವರ ವಿದ್ಯಾರ್ಥಿಗಳೆಲ್ಲನೂ 50 ವರ್ಷಕ್ಕೆ ಅವರಿಗೆ ಒಂದು ದೊಡ್ಡ ಅಭಿನಂದನೆ ಮಾಡಬೇಕು ಅಂತ ಎಲ್ಲ ಹುಡುಗರೆಲ್ಲನೂ ಎಲ್ಲರ ಹತ್ರ ಚಂದ ಎತ್ತಿ ದೊಡ್ಡ ಅಭಿನಂದನೆಯನ್ನು ಮಾಡಿದ್ರಂತೆ. ಆಮೇಲೆ ಎಲ್ಲ ಅಭಿನಂದನೆ ಮಾಡಬೇಕಾದ್ರೆ ಅವ್ರು ಹೇಳಿದ್ರಂತೆ, ಯಾಕೆ ಹುಡುಗರೆಲ್ಲ ಹೇಳಿದ್ರು, ಯಾತಕ್ಕೆ ನಾವು ಈ ಅಭಿನಂದನೆ ಮಾಡ್ತಾಯಿದ್ದೀವಿ ಅಂತಾರೆ, ಹುಡುಗಿರಿಗೆಲ್ಲ ಅವ್ರಿಗೆ 50 ವರ್ಷ ಆಯಿತು ಅಂತ ಗೊತ್ತಾಗಲಿ ಅಂತ. ಯಾಕಂದರೆ ಅವರಿಂದನೇ ಓಡಾಡ್ತಾ ಇರ್ತಾರೆ, ನಮ್ಮಿಂದ ಬರೋದು ಯಾವಾಗ ಅವರು ಅಂಥೇಳಿ. ಸೊ ಅನಂತಮೂರ್ತಿ ಅಷ್ಟೊಂದು ಆಕರ್ಷಕವಾದಂಥ ವ್ಯಕ್ತಿತ್ವ ಆಗಿದ್ದರು. ಅಫ್ಕೋರ್ಸ್ ತುಂಬ ಜನ ತುಂಬ ಮಾತ್ಸರ್ಯದಿಂದಲೂ ಹೊಟ್ಟೆ ಕಿಚ್ಚಿನಿಂದಲೂ ಅವರನ್ನು ನೋಡ್ತಾಯಿದ್ರು, ಅದರೊಳಗೆಲ್ಲ ಯಾವ ಅನುಮಾನವೂ ಇಲ್ಲ. ಆ ಗುಂಪಿನಲ್ಲಿ ನಾನು ಕೂಡ ಒಬ್ಬ. ಅದೇ ನೀವು ಹೇಳುವಾಗಲೇ ನಿಮ್ಮ ಆತ್ಮಕಥೆ ಪುಟ ಇರಬೇಕು ಅನ್ನಿಸ್ತು ನನಗೆ. ನಾನು ಈ ಮಾತನ್ನು ಅನಂತಮೂರ್ತಿ ಅವ್ರಿಗೆ ಹೇಳಿದೆ, ಏನು ಸರ್ ನಿಮ್ಮ ಬಗ್ಗೆ ಇಂಥ ಒಂದು ಜೋಕ್ ಇತ್ತಂತಲ್ಲ, ಅದಕ್ಕೋಸ್ಕರ ಹೇಳಿದ್ರಿ ಅಂತ ಹೇಳಿದ್ರೆ, ಲಕ್ಷ್ಮಣ ನಿನ್ನ ಮೇಲಿರೋ ಜೋಕ್ನ ನನ್ನ ಮೇಲೆ ಹೇಳ್ತಾ ಇದೀಯೋ ನೀನು ಹೇಳೋದು. ಸೊ ಅವ್ರು ನನಗೆ ತಿರುಗಿಸ್ಬಿಟ್ಟಿದ್ರು, ತಿರುಗುಬಾಣ ಮಾಡಿದರು. ನಾನು ನಿನ್ನೆ ಒಬ್ಬರು ರಾಜಕಾರಣಿ ಮನೆಗೆ ಹೋಗಿದ್ದೆ, ಬೇರೆ ಯಾವುದೋ ಕಾರಣಕ್ಕೆ, ಅವರು ಹಿರಿಯ ರಾಜಕಾರಣಿ. ಅವರು ಹೋದಾಗ ಅವರೊಂದು ಪ್ರಸಂಗ ಹೇಳಿದರು. ಅನಂತಮೂರ್ತಿ ಮತ್ತು ರಾಮಕೃಷ್ಣ ಹೆಗಡೆ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸುಮಾರು 7 ಗಂಟೆಗೆ ಸೇರ್ತಿದ್ರಂತೆ. ಎಲ್ಲರೂ ಬರ್ತಿದ್ರು ರಾಜಕಾರಣಿಗಳು. ಅವರಿಬ್ಬರು ಮಾಡೋಕ್ಕೆ ಶುರು ಮಾಡಿದರೆ ಆ ಇಬ್ಬರ ವಾಯ್ಸು, ಇಬ್ಬರ ಸ್ಟೇಚರು, ಇಬ್ಬರು ಕೂತ್ಕೊಂಡು ಮಾತಾಡೋಂಥ ರೀತಿಯಲ್ಲಿ ಸುಮಾರು 4-5 ಗಂಟೆಗಳ ಕಾಲ ಯಾರೂ ಮಾತಾಡ್ತಿರಲಿಲ್ಲ ಅಂತ, ಇವರಿಬ್ಬರೇ ಮಾತಾಡ್ತಿದ್ರು. ಅಷ್ಟು ನಮಗೆ ಜ್ಞಾನ ಸಿಗ್ತಾಯಿತ್ತು ಅಂತ, ಸಮಾಜದ ಬಗ್ಗೆ, ಲೋಹಿಯ ಬಗ್ಗೆ ಅವ್ರು ಮಾತಾಡ್ತಿರೋ ರೀತಿಯಲ್ಲಿ. ಅಂದರೆ ರಾಮಕೃಷ್ಣ ಹೆಗಡೆ ಅವ್ರು ಕೂಡ ತಾನು ಯಾವ ಪಾರ್ಟಿ ಅದನ್ನೆಲ್ಲ ಬಿಟ್ಟು ಮಾತಾಡ್ತಿದ್ರು, ಇವರು ಕೂಡ ಅದು ಬಿಟ್ಟು ಮಾತಾಡ್ತಿದ್ರು ಅಂತ. ಈ ಥರದ ಅನುಭವಗಳ ಹಲವು ಇರ್ಬೋದು ನಿಮ್ಮ ಹತ್ರ, ಹೇಳಿ. ಸಿಕ್ಕಾಪಟ್ಟೆ ಇವೆ. ಈಗ ಹೇಳ್ತಾ ಹೋದರೆ ಅದಕ್ಕೆ ಕೊನೆ ಇರೋಲ್ಲ. ರಾಮಕೃಷ್ಣ ಹೆಗಡೆ ಅಂತ ಹೇಳಿದ್ರಿ, ಅದರಿಂದ ಒಂದು ಮಾತು ಹೇಳ್ತೀನಿ. ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸುಮಾರು ಸರಿ ಅಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ರು, ಕೆಲವು ಸರಿ ನಮ್ಮನ್ನು ಕರೀತಾ ಇದ್ರು. ಹಿ ವಾಸ್ ಅ ಗ್ರೇಟ್ ಹೋಸ್ಟ್. ಅವ್ರ ಮನೇಲವರು ಹೇಗಿರ್ತಿದ್ರಂದರೆ, ರಾಮಕೃಷ್ಣ ಹೆಗಡೆ ಜನಸಾಮಾನ್ಯರಂಗೆ ಅವರೇ ಬಂದು ಹಿ ವುಡ್ ಫಿಕ್ಸ್ ಯುವರ್ ಡ್ರಿಂಕ್, ಅಥವಾ ನಿಮ್ಗೇನಾದರೂ ಬೇಕಾ ಅಂತ ಕೇಳೋರು. ಇವರು ನಮ್ಮ ಮುಖ್ಯಮಂತ್ರಿನ ಅನ್ಸೋದು, ಅಷ್ಟು ಸಿಂಪಲ್ ಮನುಷ್ಯ, ಅರಿಸ್ಟೋಕ್ರೆಟಿಕ್ ಒಂಥರ ಅದೊಂದು ಇತ್ತವರಿಗೆ. ನಮ್ಮ ತಂದೆ ತುಂಬ ಹಿ ವಾಸ್ ಅ
ಪರ್ಸನ್. ಸೊ ಅದರಿಂದ ಕಷ್ಟಗಳು ಆಗೋವು ತುಂಬ. ಎಸ್ಪೆಷಲಿ ಈಗ ಹಿಂತಿರುಗಿ ನೋಡಿದ್ರೆ ಅದೆಲ್ಲ ತುಂಬ ರೊಮ್ಯಾಂಟಿಕ್ ಅನಿಸುತ್ತೆ, ಏನೋ ಪಬ್ಲಿಕ್ ಫಿಗರ್, ಎಲ್ಲ ಇದಕ್ಕೂ ರೆಸ್ಪಾಂಡ್ ಮಾಡೋರು ಅಂತ. ಬಟ್ ತುಂಬ ಕಷ್ಟಗಳು ಆಗಿದೆ ನಮ್ಮ ಕುಟುಂಬಕ್ಕೆ ಇದರಿಂದ. ಇನ್ ದ ಸೆನ್ಸ್ ಒಂದೆರಡು ವಿಷಯ ಹೇಳಿ ನಾನು ಮುಗಿಸ್ತೀನಿ. ಒಂದು, ಎಮರ್ಜೆನ್ಸಿ ಟೈಮಲ್ಲಿ ನಾವೆಲ್ಲ ತುಂಬ ಚಿಕ್ಕವರು. ಒಂದು ಭಯ ಇತ್ತು, ಯಾಕಂದರೆ ಅಪ್ಪ ತುಂಬ ಅದನ್ನು ಜೋರಾಗಿ ವಿರೋಧಿಸಿದ್ರು. ಸ್ನೇಹಲತಾ ರೆಡ್ಡಿ ಅವರ ಒಂದು ಪ್ರಿಸನ್ ಡೈರಿ ಅನ್ನೋದನ್ನ ಪಬ್ಲಿಷ್ ಮಾಡ್ತಾಯಿದ್ರು ನಮ್ಮ ಮನೆಯಿಂದ. ಅದಕ್ಕೆ ಜನ ಅದನ್ನು ತರಿಸ್ಕೊಳ್ತಾ ಇದ್ರು. ಸ್ನೇಹಲತಾ ರೆಡ್ಡಿ ಪ್ರಿಸನ್ನಲ್ಲಿದ್ದಾಗ ಬರೆದಿದ್ದು ಡೈರಿ ಅದು. ₹1 ಅದಕ್ಕೆ ಬೆಲೆ. ನಾವೆಲ್ಲ ಹೆಲ್ಪ್ ಮಾಡ್ತಾಯಿದ್ವಿ ಆ ₹1 ಎಮೋ ಇಸ್ಕೊಂಡು ಅದನ್ನು ಪೋಸ್ಟ್ ಮಾಡೋದಕ್ಕೆ. ಆ ಟೈಮಲ್ಲಿ ನಮ್ಮ ಮನೇಲಿ ಒಂದು ಕಳ್ತನ ಆಯಿತು. ಅಂದರೆ ನಮ್ಮಪ್ಪ ಆಗಿನೂ ಅಮೆರಿಕಾಗೆ ಹೋಗಿ ಬಂದಿದ್ರು, 75-76 ಇರಬೇಕಿತ್ತು. ಆಗಿನೂ ಈ ಟೇಪ್ ರೆಕಾರ್ಡ್ರು ಅಂಥವೆಲ್ಲ ಮಾರ್ಕೆಟಿಗೆ ಬಂದಿತ್ತು, ಇನ್ನೂ ಅಷ್ಟು ಪ್ರಚಲಿತವಾಗಿರಲಿಲ್ಲ. ತಂದಿದ್ರು ಅದನ್ನೆಲ್ಲ. ಅದು ಏನು ಮೈಸೂರು ಸಣ್ಣ ಊರು, ಯಾರಿಗೆ ಗೊತ್ತಾಗಿತ್ತೋ ಏನೋ, ಬರೀ ಕಳ್ಳ ಬಂದು ಅದನ್ನೆಲ್ಲ ಕದ್ಕೊಂಡು ಹೋಗಿದ್ದ. ಸೊ ಆ ನೆವದಲ್ಲಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿ ಬಂತು. ಇದನ್ನ ನೆವ ಇಟ್ಕೊಂಡು ದಿನಾ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರ್ ನಮ್ಮ ಮನೆಗೆ ಬಂದು ಕೂತು ಸುಮಾರು ಒಂದು ಅರ್ಧ ಗಂಟೆ ಹರಟೆ ಹೊಡೆದು ಹೋಗೋರು. ಬಟ್ ಆ್ಯಕ್ಚುಲಿ ಅದ್ರ ಹಿಂದಿದ್ದಿದ್ದು ಎಮರ್ಜೆನ್ಸಿ ಟೈಮ್ ಆ್ಯಂಡ್ ದೇ ವರ್ ವಾಚಿಂಗ್ ಮೈ ಫಾದರ್. ಸೊ ಇವೆಲ್ಲ ಒಂಚೂರು ನಮಗೆ ಕೆಲವು ಸರಿ ಕಷ್ಟ ಅನ್ಸೋದು ಅಮ್ಮಂಗೆ, ಎಸ್ಪೆಷಲಿ ನಾವಿನ್ನೂ ಚಿಕ್ಕವರು. ಇನ್ನೊಂದು ಭಾಳ ರೋಚಕವಾದ ಸಂಗತಿ ಹೇಳಿಬಿಟ್ಟು ಮುಗಿಸ್ತೀನಿ. ಈ ಟೈಮಲ್ಲೇ ನಾವು ಡೆಲ್ಲಿಗೆ ಹೋಗಿದ್ವಿ. ಅಂದರೆ ಅಪ್ಪನ್ನ ಶಿಮ್ಲಾಗೆ ಕರೆದಿದ್ರು, ಅಲ್ಲೊಂದು ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತಿದೆ, ಅಲ್ಲಿಗೆ ಅಪ್ಪ ಹೋಗಿದ್ರು. ಸೊ ಆವಾಗ LTCನೋ ಏನೋ ತೊಗೊಂಡು ನಾವು ಕುಟುಂಬ ಸಮೇತ ನಾರ್ತ್ ಇಂಡಿಯಾ ಟೂರ್ಗೆಲ್ಲ ಹೋಗಿ ವಾಪಸ್ಸು ಡೆಲ್ಲಿಗೆ ಬಂದು ಅಲ್ಲಿ ಕಮಲೇಶ್ ಶುಕ್ಲಾ ಅಂತ ಒಬ್ಬರು ಹಿಂದಿ ಪೊಯೆಟ್, ಅವ್ರ ಮನೇಲಿ ಇಳ್ಕೊಂಡಿದ್ವಿ. ನಾವು ಮಕ್ಕಳು ಚಿಕ್ಕವರು, ಅಪ್ಪ ಅಮ್ಮ ಇದ್ದರು. ಎಮರ್ಜೆನ್ಸಿ ಟೈಮ್ ಇದು. ಕಮಲೇಶು ಕೂಡ ಎಮರ್ಜೆನ್ಸಿನ ವಿರೋಧಿಸಿದ್ರು, ಮತ್ತು ಇವ್ರ ಜೊತೆ ಎಲ್ಲ ಒಡನಾಡ್ತಿದ್ರು, ಜಾರ್ಜ್ ಫರ್ನಾಂಡಿಸ್ ಅವ್ರ ಇವ್ರ ಜೊತೆ ಎಲ್ಲ. ಒಂದು ದಿನ ಕಮಲೇಶ್ ಹೇಳಿದ್ರು, ಒಬ್ರು ಯಾರೋ ನಮ್ಮ ಮನೆಗೆ ಇವತ್ತು ಅತಿಥಿ ಬರ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ಗೆ ಅಂದರು. ಯಾರು ಅಂತ ಹೇಳಲಿಲ್ಲ ನಮ್ಗೆ ಯಾರಿಗೂ. ಬಂದರು, ಗಡ್ಡದಾರಿ, ಗುರ್ತಿಡಿಯೋದು ಕಷ್ಟ ಇತ್ತು, ಯಾರು ಇಂಟ್ರಡ್ಯೂಸ್ ಮಾಡಲಿಲ್ಲ ಅವ್ರನ್ನ. ಅವ್ರು ಬಂದರು, ಅವ್ರ ಪಾಡಿಗೆ ಅವ್ರು ತಿಂಡಿ ತಿಂದರು, ಹೋದರು. ಹೋಗುವಾಗ ನನ್ನ ಅಣ್ಣ ಒಂದು ಟಾಮ್ ಸಾಯರ್ ಪುಸ್ತಕ ಓದ್ತಿದ್ದನ್ನು ಅಲ್ಲಿಟ್ಟಿದ್ದ, ಅದು ಕಾಣೆಯಾಗಿತ್ತು. ಸೊ ಬಹುಶಃ ಅವ್ರು ಅದನ್ನು ಎತ್ಕೊಂಡು ಹೋಗಿದ್ರು. ಆಮೇಲೆ ನಮಗೆ ತಿಳಿತದು ಅದು ಬಹುಶಃ ಜಾರ್ಜ್ ಫರ್ನಾಂಡಿಸ್ ಅವತ್ತು ಬಂದಿದ್ದು. ಬಟ್ ಅದನ್ನು ನಮಗೆ ಹೇಳೋಕ್ಕೆ ಇಷ್ಟ ಇರಲಿಲ್ಲ ಅವರಿಗೆ, ಯಾಕಂದರೆ ಮುಂದೆ ನಮಗೆ ತೊಂದರೆ ಆಗ್ಬೋದು ಅಂತ. ಸೊ ಈ ಥರದ್ದು ಅನೇಕ ಸಂಗತಿಗಳಿವೆ. ಇನ್ನೊಮ್ಮೆ ಇನ್ನೊಂದು ವೇದಿಕೆ ಮೇಲೆ ನಾನು ಹಂಚ್ಕೊಳ್ತೀನಿ. ಈ ಒಂದು ಅವಕಾಶಕ್ಕಾಗಿ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಚಂಪಾ ಅವರು, ನೀವೇ ಹೇಳಿ. ಬಹಳಷ್ಟು ಹೊತ್ತಾಗೋಗಿದೆ, ಬಟ್ ಎರಡನೇ ರೌಂಡು ಮಿಸ್ ಮಾಡಬಾರ್ದು ಅಂತ ಹೇಳಿ ಒಂದೆರಡು ಘಟನೆಗಳನ್ನ ಹೇಳ್ತೀನಿ. ಮೊದಲನೇ ಘಟನೆಯಲ್ಲಿ CGKಯಿಂದ ಕಲಿತದ್ದು ನಾನು ಡೆಡಿಕೇಶನ್ ಅಂತ ಹೇಳಿದೆ. ಎರಡನೇದಾಗಿ ಆಗಲೇ ಮಂಡ್ಯ ಸರ್ ಹೇಳ್ದಂಗೆ ನಾವು ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಹೋಗಿರ್ತೀವಲ್ಲ, ನಾನು ಆ್ಯಸ್ ಎ ಡಬ್ಬಿಂಗ್ ಆರ್ಟಿಸ್ಟ್ ಹೋಗಿದ್ದು 30 ವರ್ಷದಿಂದ ಕಂಠದಾನ ಕಲಾವಿದೆಯಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೆ. ಸರ್ ಹೇಳ್ದಂಗೆ ನಮಗೆ ತುಂಬ ಗಡಿಬಿಡಿ, ಮಾತಾಡಿಸ್ಬೇಕು. ಹೀರೋಯಿನ್ಗಳು ಸೆಲೆಬ್ರಿಟೀಸ್ಗಳು ಬರ್ತಿರ್ತಾರೆ, ಜೊತೆಲಿ ಕೆಲಸ ಮಾಡ್ತಿರ್ತಾರೆ. ಮಾತಾಡಿಸಿದ್ರೆ ಅವ್ರು ಮಾತಾಡಿಸದೆ ಹೋದರೆ ದಿಮಾಕು, ಒಂಥರ ಭಯ, ಒಂದು ಸ್ವಾಭಿಮಾನ. ಅದನ್ನು ಸ್ವಾಭಿಮಾನ ಗರ್ವ ಅಲ್ಲ, ಸ್ವಾಭಿಮಾನ. ಮಾತಾಡಿಸ್ಬಿಟ್ಟು ಅವ್ರು ಮಾತಾಡಿಸದೆ ಹೋದರೆ ಅಂತ ಅಳುಕು, ಮಾತಾಡ್ಸೋಕ್ಕೂ ಏನೋ ಹೆಸಿಟೇಷನ್ನು, ಹಾಗೆಲ್ಲ ಆಗ್ತಿತ್ತು. ಅಂಥ ಸಂದರ್ಭದಲ್ಲಿ ನಾನು ಸಾಮಾನ್ಯವಾಗಿ ಸ್ಟುಡಿಯೋಗಳಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಸೈಲೆಂಟಾಗಿ ಚಾಮುಂಡೇಶ್ವರಿ ಗೊತ್ತಿರೋ ಸರ್ಗೆಲ್ಲ ಗೊತ್ತಿರುತ್ತೆ, ಈ ಕಡೆ ಒಂದು ರೋಲು, ಆ ಕಡೆ ಒಂದು ರೋಲು. ಆ ಒಂದು ರೋಲಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಯಾರು ಬಂದರೂ ಹೋದರೂ ಅವ್ರಿಗೂ ಯಾರಿಗೂ ಗೊತ್ತಾಗಬಾರ್ದು, ಹಂಗೆ ಕೂತ್ಕೊಂಡ್ಬಿಡ್ತಿದ್ದೆ. ನನ್ನಷ್ಟಕ್ಕೆ ನಾನು ಡಬ್ಬಿಂಗ್ ಮಾಡಿ ಹೊಟ್ಟೋಗ್ತಿದ್ದೆ. ಆ ಕೂತೋಳನ್ನ ಎಳೆದು ಕರೆದು ಮಾತಾಡಿಸಿ ನಮ್ಮ ಜೊತೆ ಸೇರಲೇಬೇಕು ಅಂತ ಹಠ ಮಾಡಿ ಸೇರಿಸ್ಕೊಂಡವರು ಶಿವರಾಜ್ ಕುಮಾರು, ರಮೇಶ್ ಸರ್, ಹೀಗೆ ಕೆಲವರೆಲ್ಲ ಮಾತಾಡಿಸ್ತಾಯಿದ್ರು. ಅಂಥವ್ರನ್ನ ಮಾತ್ರ ಮಾತಾಡಿಸಿ ಒಂಥರ ಸಂಕೋಚವಾಗಿ ಕೂತಿರ್ತಿದ್ದೆ. ಇಂಥ ಸಮಯದಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋ ಗೇಟ್, ದೊಡ್ಡ ಗೇಟು, ನೀವೆಲ್ಲ ನೋಡಿರೋರು ಗೊತ್ತಿರುತ್ತೆ, ಆ ದೊಡ್ಡ ಗೇಟು, ನಾವೆಲ್ಲ ಡಬ್ಬಿಂಗ್ ಆರ್ಟಿಸ್ಟ್ಗಳು ಸೈಡಲ್ಲಿ ನಿಂತಿದ್ವಿ. ಒಂಥರ ಪ್ರೋಟೋಕಾಲ್ ಥರ ಎಲ್ಲರೂ ಸೈಡಲ್ಲಿ ನಿಲ್ಲಿಸಿದ್ರು. ದೊಡ್ಡ ವ್ಯಕ್ತಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಆಗಲೂ ನನಗೂ ಅದೇ ಒಳುಕು, ನಾನಾಗೆ ನಮಸ್ಕಾರ ಮಾಡಲ್ಲಪ್ಪ, ಯಾಕಂದರೆ ನಾನು ಮಾಡೋರು ಮಾಡಿಲ್ಲ ಅಂದರೆ ಅವಮಾನ ಆಗಿಬಿಡುತ್ತೆ ಅಂತ ಸುಮ್ಮನೆ ಸೀರಿಯಸ್ಸಾಗಿ ನಿಂತಿದ್ದೆ. ಎಲ್ಲರೂ ನಿಂತಿದ್ರು, ಬಂದರು, ಒಬ್ಬೊಬ್ಬರು ಎಲ್ಲ ನಮಸ್ಕಾರಗಳು ಮಾಡ್ತಾಯಿದ್ರು. ನಾನು ಸುಮ್ಮನೆ ನಿಂತಿದ್ದೆ. ಹಿಂಗೆ ಪಾಸ್ ಆದವರು ಹಿಂಗೆ ನಿಂತ್ಕೊಂಡು ವಾಪಸ್ ತಿರುಗಿಬಿಟ್ಟು ನಾನು ನಮಸ್ಕಾರ ಮಾಡಿರಲಿಲ್ಲ, ಅವರೇ ಹೀಗೆ ಬಗ್ಗಿ ನಮಸ್ಕಾರ ಮಾಡಿ ಹೋಗ್ಬಿಟ್ರು. ಆವತ್ತಿಂದ ನಾನು
ನನ್ನನ್ನು ಯಾರು ನಮಸ್ಕಾರ ಮಾಡ್ತಾರೋ ಬಿಡ್ತಾರೋ ನಾನು ನಮಸ್ಕಾರ ಮಾಡೇ ಮಾಡ್ತೀನಿ ಅಂತ ಕಲಿತೆ. ಬೇರೆ ಯಾರೂ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು. ಅದೊಂದು ನನ್ನ ಲೈಫಲ್ಲಿ ನಾನು ಮರೆಯೋದಿಲ್ಲ ಸರ್. ಅದು ಇವತ್ತಿಗೂ ಅಷ್ಟೇ, ನನಗೆ ಅದು ಪಾಠ ಕಲಿತೆ. ನಮಸ್ಕಾರ ಮಾಡದೇ ಇದ್ದರೆ ಅದು ಅವರ ಸಮಸ್ಯೆ, ನನ್ನ ಸಮಸ್ಯೆ ಅಲ್ಲ ಅನ್ನೋದನ್ನು ಕಲಿತೆ. ಅದು ನಂಗೆ ತುಂಬ ದೊಡ್ಡ ಪಾಠ ಆಗಿತ್ತು. ಇನ್ನೊಂದು ಚಿಕ್ಕ ಒಂದು, ಎಲ್ಲರೂ ಸೀರಿಯಸ್ ಆಗಿ ತಮಾಷೆ ಹೇಳ್ತಿದ್ದಾರೆ. ಒಂದು ಸಣ್ಣ ನಮ್ಮ ನಾಟಕದ ಒಂದು ಹಾಸ್ಯ ಪ್ರಸಂಗವನ್ನು ಹೇಳಿ ಮುಗಿಸ್ತೀನಿ. ಹೈವದನ ನಾಟಕ ನಡೀತಾ ಇದೆ, ಬೆಂಗಳೂರು ಯೂನಿವರ್ಸಿಟಿಯ ಕ್ಲಾಸ್ ಪ್ರೊಡಕ್ಷನ್. ತಮಾಷೆ ಅಂದರೆ ನಮ್ಮ ಯೂನಿವರ್ಸಿಟಿಲಿ ಇದ್ದಿದ್ದು ನಾವು ಡ್ರಾಮಾ ಸ್ಟೂಡೆಂಟ್ಸ್ ಕಡಿಮೆ, 10-12 ಜನ ಅಷ್ಟೇ ಇದ್ವಿ. ಹಾಗಾಗಿ ನಾವು ಬಾರೋ ಮಾಡ್ತಾ ಇದ್ವಿ. ಜುವಾಲಜಿ ಡಿಪಾರ್ಟ್ಮೆಂಟು, ಸೈನ್ಸ್ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಪತ್ರಿಕೋದು ಎಲ್ಲ ಮಕ್ಕಳುಗಳು, ನಾಟಕಕ್ಕೆ ಆಸಕ್ತಿ ಇರೋರೆಲ್ಲ ಬಂದು ನಮ್ಮ ಜೊತೆ ಎಕ್ಸಾಮಿನೇಷನ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಹಾಗಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಇದ್ದರು. ಹೈವದನ ನಾಟಕ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಸಂದರ್ಭ ಏನು ಅಂತ ಹೇಳಿದ್ರೆ, ಇಬ್ಬರು ದೇವದತ್ತ ಮತ್ತು ಕಪಿಲ ಕಾಡಲ್ಲಿ ಬಂದು ಪದ್ಮಿನಿಗೋಸ್ಕರ ಹೊಡೆದಾಡಿ ತಲೆ ಕಟ್ ಮಾಡಿಕೊಂಡು 2 ತಲೆಗಳು ಬಿದ್ದೋಗಿದೆ ಆ ಕಡೆ ಈ ಕಡೆ. ಸೊ ನಾಟಕದಲ್ಲಿ ಏನಾಗುತ್ತೆ, ಆ ತಲೆ ಅದಲು ಬದಲು ಆಗಬೇಕು. ನಾವು ಹೇಗೆ ಮಾಡಿದ್ವಿ ಅಂದರೆ, ಪರದೆ ಇಬ್ಬರು ಪರದೆ ಹೇಳ್ಕೊಂಬರ್ತಾರೆ. ಸೊ ಇಬ್ಬರು ಒಳಗಿಂದ ಹೊರಗೊಟ್ಟೋಗ್ತಾರೆ, ವಾಪಸ್ ಬರ್ತಾ ಅವ್ರ ಕಾಸ್ಟ್ಯೂಮ್ ಬದಲಾಯಿಸ್ಕೊಂಡು ಬರೋದು ಅನ್ನೋದು ಒಂದು ಕಾನ್ಸೆಪ್ಟು. ಆ ಪರದೆ ಹೊಟ್ಟೋಗುತ್ತೆ, ಆವಾಗ ನನಗೆ ಎಚ್ಚರ ಆಗುತ್ತೆ, ಪದ್ಮಿನಿ ತಲೆ ತಿರುಗಿ ಬಿದ್ದಿರ್ತಾಳೆ. ಎಚ್ಚರ ಆದ ಕೂಡ ನೋಡಿದ್ರೆ ಇವರಿಬ್ಬರು ತಲೆ ಬದಲಾಗ್ಬಿಟ್ಟಿದೆ, ನಾನು ಕಾಳಿ ಹತ್ರ ತಲೆ ಚೆಚ್ಕೋಬೇಕು, ಇದು ತಲೆ ಕುಯ್ಕೋತೀನಿ ಅಂತ ಹೇಳಿ ಮಾಡಬೇಕು. ಇದೊಂದು ಸೀನು ನಡೀತಾ ಇದೆ. ಕಾಳಿ ನಿಂತಿದ್ದಾಳೆ, ಪಾಪ ಅವಳು ಜುವಾಲಜಿ ಸ್ಟೂಡೆಂಟು ನಿಂತಿದ್ದಾಳೆ. ಸೊ ದೊಡ್ಡ ಸಾಲಿಲೋಕು, ಸರ್ ಮಂಡ್ಯ ಸರಿಗೆ ಗೊತ್ತಿರುತ್ತೆ, ಹೈವದನ ದೊಡ್ಡ ಸಾಲಿಲೋಕು. ನೀನು ಎಂಥ ಇದು ಮಾಡಿದ್ಯಾ ಕಾಳಿ, ನೀನು ತೊಗೊಳ್ಳೋದಾದ್ರೆ ನಿನಗೆ ರಕ್ತ ತಾನೇ ಬೇಕು, ತಗೋ ನನ್ನ ರಕ್ತವನ್ನು ಅಂತ ಜೋರಾಗಿ ಕಿರ್ಚ್ಕೊಂಡು ಫುಲ್ ಎಮೋಷನ್. 1 ಪೇಜ್ ಡೈಲಾಗು, ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದೆ, ಕಣ್ಣಲ್ಲಿ ಲಿಟ್ರಲಿ ನೀರು ಸುರಿತಾ ಇದೆ. ತಗೋ ನನ್ನ ಕತ್ತಿಯನ್ನು ಅಂತ ಹೇಳಬೇಕು, ಬಟ್ ಸಾಲಿಲೋಕ್ ಅರ್ಧ ಆಗೋ ಹೊತ್ತಿಗೆ ನೋಡ್ತೀನಿ ಕತ್ತಿ ಇಲ್ಲ, ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಬ್ರು. ನಾ ಕತ್ತಿ ಹಿಡ್ಕೋಬೇಕು, ಕತ್ತಿ ತಗೋ ಕತ್ತಿಯನ್ನು ಅನ್ಬೇಕು, ಕತ್ತಿ ಇಲ್ಲ. ಬಟ್ ನಮ್ಮ ಅಷ್ಟು ವರ್ಷದ ನಾಟಕದ ಎಕ್ಸ್ಪೀರಿಯೆನ್ಸಲ್ಲಿ ಸ್ವಲ್ಪ ಸಮಯ ಪ್ರಜ್ಞೆ ಅನ್ನೋದಿತ್ತು. ನಾನೇನು ಮಾಡಿದೆ, ಬೇಡ ಬಿಡು, ಕಂಬ ನಿಲ್ಲಿಸಿದ್ರು. ನಿನಗೇನು ನನ್ನ ರಕ್ತ ಹೇಳಿಲ್ಲ, ನನ್ನ ಪ್ರಾಣ ತಾನೇ ಬೇಕು, ಇನ್ನೊಂದು ಬಲಿ ತಾನೇ ಬೇಕು ಅಂದ್ಬಿಟ್ಟು ಗೋಡೆಗೆ ಆ ಕಂಬಕ್ಕೆ ತಲೆ ಚಚ್ಕೋ, ತಗೋ ಪ್ರಾಣವನ್ನು ಅಂತ ಇದ್ದೆ. ಪಾಪ ಹುಡುಗಿ ಕಲ್ತಿದ್ದ ಡೈಲಾಗು, ಇಡುವ ಕತ್ತಿಯನ್ನು ಕೆಳಗೆ ಅಂತ ಹೇಳೋದು. ಅಷ್ಟು ಎಮೋಷನಲ್ ಇದ್ದಿದ್ದು. ಹೀಗೆ ಆಡಿಯನ್ಸ್ ನಕ್ಕಿದ್ರು. ನಾಟಕ ಆ ಕ್ಷಣಕ್ಕೆ ಹೇಳೋಕ್ಕಾಗಲ್ಲ. ನಾಟಕ ಅಂದಿದ್ದಕ್ಕೆ ಒಂದು ಸಣ್ಣದು ನೆನಪಾಯಿತು. ನಮ್ಮ ತಂದೆಯವರು ಒಂದೇ ಒಂದು ನಾಟಕ ಬರೆದಿದ್ದಾರೆ, ಆವಾಹನೆ ಅಂತ. ಅದು ತುಂಬ ಹಿಂದಿನ ಕಥೆ, ಇದು ನಾನು ನೋಡಿಲ್ಲ, ಕೇಳಿ ಗೊತ್ತು. ಅದ್ರ ಶೋ ಆಗ್ತಿತ್ತಂತೆ, ಒಂದು ಪಾತ್ರ ಮಾಡೋನು ಬರಲಿಲ್ಲ. ಸೊ ಅದು ಸಮತೆಂತೋ ಅವ್ರು ಮಾಡ್ತಿದ್ರು ಅನಿಸುತ್ತೆ ಮೈಸೂರಲ್ಲಿ. ಸೊ ಅನಂತು ನೀನೇ ತಾನೇ ನಾಟಕ ಬರೆದಿರೋದು, ನೀನೇ ಮಾಡಿಬಿಡು ಅಂದ್ರಂತ ಸಿಂಧುವಳ್ಳಿ ಅನಂತಮೂರ್ತಿ. ಸೊ ಇವರು ನಮ್ಮ ತಂದೆ ವಾಸ್ ಅ ವೆರಿ ಗುಡ್ ಸ್ಪೀಕರ್, ಬಟ್ ಈ ನಾಟಕ ಅದೆಲ್ಲ ಅವರು ಈ ವುಡ್ ಗೆಟ್ ವೆರಿ ಸೆಲ್ಫ್ ಕಾನ್ಷಿಯಸ್. ಸೊ ಬಂದಿದ್ದಾರೆ, ಅವರಿಗೆ ಗೊತ್ತಿಲ್ಲ, ವರ್ಡ್ಸ್ ಮರ್ತೋಗಿದೆ. ಸೊ ಅಲ್ಲೇ ನಾಟಕ ಕಟ್ಟಕ್ಕೆ ಶುರು ಮಾಡಿದ್ರಂತೆ. ಸೊ ಬೇರೆಯವ್ರಿಗೆಲ್ಲ ಕ್ಯೂಸ್ ತಪ್ಪೋಗಿ ದೊಡ್ಡ ಅನಾಹುತ ಆಯ್ತಂತೆ ಅವತ್ತು. ಸೊ ಅದನ್ನು ಯಾವಾಗಲೂ ನಾವು ಹೇಳ್ಕೊಂಡು ರೇಗಿಸ್ತಾ ಇದ್ವಿ ನಮ್ಮ ತಂದೆಗೆ. ಒಂದು ವಿಚಾರ ಹೇಳಿ ಮತ್ತು ಮುಂದುವರಿಸ್ತೀನಿ. ಇವತ್ತು ನಾವು ಸಾಮಾನ್ಯವಾಗಿ ಸಾಹಿತ್ಯ ಸಮ್ಮೇಳನಗಳಿಗೆ ಹೋದಾಗ ನಮ್ಮಲ್ಲಿ ಒಂದು ಎಚ್ಚರಿಕೆ ಕೊಟ್ಟಿರ್ತೀವಿ ರಿಪೋರ್ಟ್ರ್ಗಳಿಗೆ, ಊಟದ ಮನೆ ಹತ್ರ ಹೋಗಿ ಅವ್ಯವಸ್ಥೆ ಸಿಗುತ್ತೆ, ಸುದ್ದಿ ಸಿಗುತ್ತೆ ಅಂತ. ಬಟ್ ಇವತ್ತು ಬಹಳ ಚೆನ್ನಾಗಿ ನಡೀತು ಊಟದ ವ್ಯವಸ್ಥೆಗಳು. ಅಷ್ಟು ಜನ ಬಂದಿದ್ದರೂ ಕೂಡ ಯಾರೂ ಕೂಡ ಗಲಾಟೆ ಮಾಡಲಿಲ್ಲ. ಭಾಳ ಚೆನ್ನಾಗಿ VIP ಊಟನೂ ಚೆನ್ನಾಗಾಯಿತು, ಇದು ಚೆನ್ನಾಗಾಯಿತು. ಬಟ್ ಮಂಡ್ಯದಲ್ಲಿ ಇದು ಸಾಹಿತ್ಯ ಸಮ್ಮೇಳನ ಆದಾಗ ಅಲ್ಲೊಂದು ಪತ್ರಕರ್ತರಿಗೆ ಊಟ ಮಾಡೋಕ್ಕೆ ಜಾಗ ಇರುತ್ತೆ. ಈ ವಸತಿ ಅಂದರೆ ಅಲ್ಲಿ ಬಂದು ಊಟ ಮಾಡಿ ಹೋಗ್ತಿರು ದಿನ ಒಳಗಡೆ ಬಂದು. ನಾನು ಹೆಂಗೆ ಬರ್ತೀನಿ ಕೇಳ್ತಾ ಇದ್ದೆ. ಅವ್ರು ತಮಾಷೆಗೂ ನಿಜ ಗೊತ್ತಿಲ್ಲ, ನಾನು ಜೋಗಿ ಕಡೆಯವನು ಅಂತ ಹೇಳಿ ಬಂದುಬಿಡ್ತೀನಿ ಒಳಗಡೆ ಅಂತೀನಿ. 2ನೇ ದಿನ ನನಗೊಂದು ಪಾಸ್ ಕೊಟ್ಟಿರ್ತಾರೆ, ಮೀಡಿಯಾ ಪಾಸು. ಅದು ಕಳೆದೋಯ್ತು ನನಗೆ ಒಳಗೆ ಬಿಡ್ತಿರಲಿಲ್ಲ. ನಾನು ಏನು ಮಾಡೋದು ಅಂತೇಳಿ ಹೋದೆ ಅಲ್ಲಿ ಪೊಲೀಸ್ ಹತ್ರ. ಏನು ಅಂದರು, ಜೋಗಿ ಕಡೆಯವನು ಅಂದೆ. ಹೋಗು ಅಂದರು. ಸೊ ಈ ಥರದ ಐಡಿಯಾ ಹೇಳ್ಕೊಟ್ಟಿದ್ದೀರಿ. ನಿಮ್ಮದೊಂದು ಎಕ್ಸ್ಪೀರಿಯೆನ್ಸ್ ಹೇಳಿ, ಆಮೇಲೆ ನಮ್ಮ ಮಲ್ಲೇಶ್ ಗೌಡರು ಮೊದಲು ಇದನ್ನು ಕನ್ಕ್ಲೂಡ್ ಮಾಡ್ತಾರೆ, ದಯವಿಟ್ಟು. ಚಿಕ್ಕದೊಂದು ಹೇಳ್ಬಿಡ್ತೀನಿ. ಮೊದಲನೇ ತುಂಬ ಮಾತಾಡಿದ್ದೀನಿ, ಅದಕ್ಕೆ ಚಿಕ್ಕದೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಏನಂದರೆ ನನಗೊಬ್ಬ ಡ್ರೈವರ್ ಇದ್ದ, ನಂಜುಂಡಿ ಅಂತ.
ನೀವು ಓದಿರ್ತೀರ ಅವನ ಬಗ್ಗೆ, ನಾನು ಬರೆದಿದ್ದೀನಿ. ಈ ನಂಜುಂಡಿಗೆ ಓದು ಬರಹ ಒಂದೂ ಗೊತ್ತಿರಲಿಲ್ಲ, ಏನೇನೂ ಇಲ್ಲ. ಆ ತಮಿಳ್ನಾಡಿನ ಕಡೆಯವನು, ಅಂದರೆ ಅವನಿಗೆ ಕನ್ನಡ ಮನೆ ಮಾತು, ಬಟ್ ತಮಿಳ್ನಾಡಿನ ಕಡೆಯವನು. ಅವ್ನು ಬರೀ ಅವ್ನಿಗೆ ಗೊತ್ತಿದ್ದು ಬರೀ ತಮಿಳ್ ಸಿನಿಮಾ ಅಷ್ಟೇ, ಬರೀ ತಮಿಳ್ ಸಿನಿಮಾ ನೋಡ್ಕೊಂಡಿರೋ ಅಂಥ ಹುಡುಗ ಅವನು. ಬಟ್ ಡ್ರೈವರಾಗಿ ಬರ್ತಿದ್ದ. ಬಟ್ ನಾನು ಏನು ಮಾಡ್ತಿದ್ದೆ ಅಂದರೆ ಅವ್ನು ಯಾತಕ್ಕೆ ಬೇರೆ ಒಂದು ಕೆಲಸಕ್ಕೆ ಉಪಯೋಗಿಸಿದ, ಅವಾಗ ಇನ್ನೂ ಚಂದ ಪುಸ್ತಕವನ್ನು ಶುರು ಮಾಡಿಕೊಂಡಿದ್ದೆ ನಾನು. ಸಾಕಷ್ಟು ಪುಸ್ತಕಗಳ ಆರ್ಡ್ರ್ ಬರ್ತಿತ್ತು, ನಾನು ಡಿಸ್ಟ್ರಿಬ್ಯೂಷನಿಗೆ ಕೊಟ್ಟಿರಲಿಲ್ಲ ಇನ್ನು. ಅವನ ಕೈಯಲ್ಲಿ ಪುಸ್ತಕಗಳನ್ನೆಲ್ಲ ಕೊಟ್ಬಿಟ್ಟು ಸ್ವಪ್ನಕ್ಕೆ ಕೊಟ್ಬಾ, ಸಾಹಿತ್ಯ ಭಂಡಾರಕ್ಕೆ ಕೊಟ್ಬಾ, ಹೀಗೆ ನವ ಕರ್ನಾಟಕ ಕೊಟ್ಬಾ ಅಂಥೇಳಿ ಅವನ ಜೊತೇಲಿ ಕೊಟ್ಟು ಕಳಿಸ್ತಾ ಇದ್ದೆ ಪುಸ್ತಕಗಳನ್ನೆಲ್ಲ. ಅವ್ನು ತೊಗೊಂಡೋಗಿ ಕೊಟ್ಟು ಬರ್ತಾಯಿದ್ದ, ಅಷ್ಟು ಗೊತ್ತಾಗ್ತಿತ್ತು ಅವನಿಗೆ. ಒಂದು ಸಲ ಹೋಗಿ ಬಂದುಬಿಟ್ಟು ಅವನೇನು ಹೇಳ್ದ ಅಂದರೆ, ಒಂದು ಸಲ ಹೋಗಿ ಬಂದು, ಸರ್ ಅಲ್ಲಿ ನಿಮ್ದು ಯಾಕೆ ಫೋಟೋ ಹಾಕಿಲ್ಲ ಅಂತ ಕೇಳ್ದ ಅವನು. ನಂದು ಯಾಕೆ ಫೋಟೋ ಹಾಕ್ತಾರೆ, ನಾನು ಇವಾಗಿನ ಬರೆಯೋಕ್ಕೆ ಶುರು ಮಾಡಿದ್ದೀನಿ, ನಂದು ಯಾಕೆ ಫೋಟೋ ಹಾಕ್ತಾರೆ ಅಂದರೆ, ಅಲ್ಲ ಸರ್ ಕೆಟ್ಟ ಜನದ್ದೆಲ್ಲ ಫೋಟೋ ಹಾಕಿದ್ದಾರೆ ಅಲ್ಲಿ ಅಂತ. ನಾನು ಕೆಟ್ಟ ಜನದ್ದು ಯಾಕೋ ಫೋಟೋ ಹಾಕ್ತಾರೆ, ಕೆಟ್ಟ ಜನದ್ದೆಲ್ಲ ಹಾಕಲ್ಲ, ಸಾಹಿತ್ಯದೊಳಗೆಲ್ಲ ಒಳ್ಳೆ ಜನದ್ದೇ ಹಾಕ್ತಾರೆ. ಸರ್ ನಿಮಗೆ ಗೊತ್ತಿಲ್ಲ ಸರ್, ಆತ ಎಂಥ ಕೆಟ್ಟಾತ ಅಂದರೆ ಮಗಳನ್ನ ಕೂಡ ಟೆಸ್ಟ್ ಮಾಡಿಸ್ಬಿಟ್ಟ ಸರ್, ಕನ್ಯತ್ವ ಟೆಸ್ಟ್ ಮಾಡ್ಸತ್ತಂತ ಹಾಕಿದ್ದಾರೆ ನಾನು ಹೆದರಿಕೆ ಆಗಕ್ಕೆ ಶುರು ಆಯ್ತಾ, ಅಂಥವ್ರದ್ದು ಯಾಕೆ ಹಾಕ್ತಾರೆ ಅಂತಂದರೆ, ನಿಂಗೆ ಗೊತ್ತಾಗತ್ತೆ ಅವೆಲ್ಲ ನಿಂಗೆ ಸಾಹಿತಿಗಳೇ ಗೊತ್ತಿಲ್ಲ ಯಾರು, ನಿಂಗೆ ಗೊತ್ತಾಗತ್ತೆ ಅಂದರೆ, ಸರ್ ಕಾದಲನ್ ಸಿನಿಮಾ 5 ಸಲ ನೋಡಿದ್ದೀನಿ ಅಂತ. ಅದು ಏನಾಗಿದೆ, ಕಾದಲನ್ ಸಿನಿಮಾದಲ್ಲಿ ಗಿರೀಶ್ ಕಾರ್ನಾಡು ಅವಳು ನಗ್ಮಾ ಅಂದು ಮಗನ ಜೊತೆಲಿ ಹೋಗಿದಾಳಂತ ಒಂದು ಕೆಟ್ಟ ಟೆಸ್ಟ್ ಮಾಡಿಸ್ತಾನೆ, ಅದನ್ನು ಕನ್ನಡ ಟೆಸ್ಟ್ ಮಾಡಿಸ್ತಾನೆ. ಇವನಿಗೆ ಗಿರೀಶ್ ಕಾರ್ನಾಡ್ ಗೊತ್ತಿರೋದು ಬರೀ ವಿಲನ್ನಾಗೆ, ಅವನಿಗೆ ಒಂದು ಯಾವ ರೀತಿಯಿಂದನೂ ಇದು ಗೊತ್ತೇ ಇಲ್ಲ, ಅವರು ಲೇಖಕರು ಅಂತ ಗೊತ್ತಿಲ್ಲ. ಅದಕ್ಕೆ ಅವ್ನು ನನ್ನ ಹತ್ರ ಬಂದು ಕೆಟ್ಟ ಜನದ್ದೆಲ್ಲ ಫೋಟೋ ಹಾಕಿದ್ದಾರೆ ಸರ್, ನಿಮ್ದು ಯಾಕೆ ಹಾಕಿಲ್ಲ ಅಂತ ಅಂತಾರೆ. ಅವ್ನು ಬೈದು ಕೊಡಿಸ್ತಾನೆ, ಸುಮ್ಮನೆ ನೀವೆಲ್ಲ ಮಾತಾಡಬೇಡ, ನಿಂಗೆ ಗೊತ್ತಿಲ್ಲ ಅವ್ರು ಗಿರೀಶ್ ಕಾರ್ನಾಡು ಜ್ಞಾನಪೀಠ ಪ್ರಶಸ್ತಿ ವಿಜೇತರದ ಫೋಟೋಗಳು ಹಾಕಿರ್ತಾರಲ್ಲ ಎಲ್ಲ ಕಡೆಯಲ್ಲಿ, ಅದರಲ್ಲಿ ಗಿರೀಶ್ ಕಾರ್ನಾಡ್ದು ಹಾಕಿದೆ. ಅವನ ಐಡಿಯಾ ಇರೋದು ಬರೀ ತಮಿಳ್ ಸಿನಿಮಾ ಆದ್ದರಿಂದ ಅವನಿಗೆ ಅದು ಒಬ್ಬ ವಿಲನ್ ಫೋಟೋನ ಯಾಕೆ ಪುಸ್ತಕದ ಅಂಗಡಿಯಲ್ಲಿ ಹಾಕಿದ್ದಾರೆ ಅನ್ನೋ ಅಂಥ ಒಂದು ಪ್ರಶ್ನೆ ಅವನಿಗೆ ಬಂದಿತ್ತು. ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಇನ್ಸಿಡೆಂಟ್ ಇದೆ. ನಾನು ಒಂದು ಸಲ ಗಿರೀಶ್ ಕಾರ್ನಾಡ್ ನಂಗೆ ಹೇಳಿದರು, ಅವರಿಗೆ ತಮಿಳ್ ಸಿನಿಮಾದ ಅಲ್ಲಿ ಹೀರೋಯಿನ್ ಅಪ್ಪನ ಪಾತ್ರ ಮಾಡೋದಕ್ಕೆ ಅವಕಾಶ ಬರ್ತಿತ್ತಂತೆ. ಎಲ್ಲ ಬಹಳಷ್ಟು ಹೀರೋಯಿನ್ಗಳಿಗೆ ಅಪ್ಪ ಆಗಿ ಮಾಡಿದ್ದಾರೆ. ಇವರಿಗೆ ಅನ್ನಿಸ್ತಂತೆ ನಾನು ಬಹಳ ಒಳ್ಳೆಯ ನಟ, ಅದಕ್ಕೆ ಕರೆಸ್ತಾ ಇದ್ದಾರೆ ಅಂತೇಳಿ ಒಂದು ಸಿನಿಮಾ ಮಾಡಿದಾಗ ಕೇಳೋರಂತೆ, ಯಾಕಪ್ಪ ಕರೆಸ್ತಿದ್ದೀರಿ ನನ್ನ ಈ ಪಾತ್ರಗಳಿಗೆ, ಹೀರೋಯಿನ್ ತಂದೆ ಮಾಡೋಕ್ಕೆ ಅಂತ. ಏನಿಲ್ಲ ಸರ್, ನಮ್ಮ ಹೀರೋಯಿನ್ ಫಾರಿನಿಂದ ಬಂದಿರ್ತಾಳೆ, ಇಂಗ್ಲೀಷ್ ಮಾತಾಡ್ತಾರೆ, ಆಮೇಲೆ ಬೆಳ್ಳಗಿರ್ತಾಳೆ, ಸ್ವಲ್ಪ ಬೆಳ್ಳಗಿರೋರು ಇಂಗ್ಲೀಷ್ ಮಾತಾಡೋರು ಬೇಕು ನಮಗೆ, ನಮ್ಮ ತಮಿಳಲ್ಲಿ ಯಾರೂ ಸಿಗಲ್ಲ, ಅದಕ್ಕೆ ನಿಮ್ಮನ್ನು ಕರೆಸ್ತೀವಿ ಅಂತೇಳಿ. ಬೇರೆ ಯಾಕೆ ನಿಮ್ಮ ಟ್ಯಾಲೆಂಟ್ ಗಿಲೆಂಟಲ್ಲಿ ನೋಡಲ್ಲ, ಎತ್ತರಕ್ಕಿದ್ದೀರಿ, ಇಂಗ್ಲೀಷ್ ಮಾತಾಡ್ತೀರಿ, ಬೆಳ್ಳಗಿದ್ದೀರಿ, ಕರೆಸ್ತೀವಿ ಅಂತೇಳಿ. ಸರ್ ಅನುಮತಿ ಕೊಟ್ಟರೆ ಒಂದೇ ಒಂದು ಪ್ರಸಂಗ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಒಂದೇ ಒಂದು ಪ್ರಸಂಗ. ಓಕೆ ಸ್ನೇಹಿತರೆ, ಗುಬ್ಬಿ ಕಂಪನಿ ಅತ್ಯಂತ ದೊಡ್ಡ ವಿಶ್ವವಿದ್ಯಾನಿಲಯ ನಮ್ಮೆಲ್ರಿಗೂ, ನನಗೆ ಗೊತ್ತಿರೋ ಹಾಗೆ. ಗುಬ್ಬಿ ಕಂಪ್ನಿಯಲ್ಲಿ ಬಹಳ ಅತ್ಯದ್ಭುತವಾದಂಥ ಒಬ್ಬ ನಟರಿದ್ದರು. ಆತ ಒಂದು 6 ಅಡಿ ಇದ್ದರು. ನಟಭಯಂಕರ ಗಂಗಾಧರ್ ರಾಯರು. ಅವ್ರನ್ನ ನೆನೆಸ್ಕೊಂಡ್ರೆ ತುಂಬ ಜನ ರೋಮಾಂಚಿತರಾಗಿ, ಅವರ ಇನ್ಸ್ಪಿರೇಷನ್ ಅವರೊಂಥರ. 6 ಅಡಿ ಇದ್ದರು, ಭಾಳ ಮಂದಧ್ವನಿ, ಬೇಸ್ ವಾಯ್ಸು, ಅಗಲವಾದ ಕಣ್ಣುಗಳು, ಅಜಾನುಬಾಹು ಬಂದು ಹಿಂಗೆ ನಿಂತ್ಕೊಂಡ್ರೆ. ಅವ್ರು ಎಷ್ಟೆಷ್ಟೋ ಪಾತ್ರಗಳಿಗೆ ಏನಾರು, ಅವರು ಖಳನಾಯಕನ ಪಾತ್ರಗಳಿಗೆ ತುಂಬ ಫೇಮಸ್ಸು, ಅಥವಾ ತುಂಬ ರಾಕ್ಷಸ ಪಾತ್ರಗಳು ತುಂಬ ಫೇಮಸ್ಸು. ಬಂದು ನಿಂತ್ಕೊಂಡ್ರೆ ದಗ್ ಅಂತ ಎಲ್ಲರಿಗೂ ಒಂದು ಸಲ ಭಯ ಆಗೋದು. ಸರಿ, ದಶಾವತಾರ ನಾಟಕದಲ್ಲಿ ಪ್ರಹ್ಲಾದ ಒಂದು ಭಾಗ ಬರುತ್ತೆ. ಇವರು ಪಾತ್ರ ಎಲ್ಲ ಹಾಕ್ಕೊಂಡು ಭಾಳ ಅದ್ಭುತವಾಗಿ ನಿಂತ್ಕೊಂಡು ರೆಡಿಯಾಗಿದ್ದಾರೆ. ನಾಟಕ ನಡೀತಾ ಇದೆ. ಯಥಾ ಪ್ರಕಾರ ಬಂದರು, ವೇದಿಕೆ ಮೇಲೆ ಬಂದರು. ಜನ ಮಾತಾಡಿದಾಗ ಅವ್ರು ಎಷ್ಟು ಹೆಂಗೆ ಬರ್ತಾಯಿದ್ರು ಅಂತಂದರೆ, ಮುಂದ್ಗಡೆ ಕೂತ್ಕೊಂಡು ಯಾವುದೋ ಒಬ್ಬ ಬೂಬಮ್ಮ ಅಂತ ಕರಿತೀವಿ ಆ್ಯಕ್ಚುಲಾಗಿ, ಒಂದು ಮುಸ್ಲಿಂ ಹೆಂಗಸಿಗೆ ಹೆರಿಗೆನೇ ಆಗಿಬಿಟ್ಟಿತ್ತು ಪಾಪ. ಅವ್ರು ಆ ಥರ ಗರ್ಜನೆ ಮಾಡ್ತಾಯಿದ್ರು, ಅಷ್ಟು ಇದಾಗಿದ್ರು ಅಂತ ಮಾತಾಡೋದು ಜನ. ಇದೆಲ್ಲ ದಂತಕಥೆಗಳು, ವೃತ್ತಿ ರಂಗಭೂಮಿಯ ದಂತಕಥೆಗಳು. ಅವ್ರು ಅಷ್ಟು ಬಂದು ನಿಂತ್ಕೊಂಡ್ರು. ಪ್ರಹ್ಲಾದ ನಿಂತ್ಯಾನೆ, ಜನಪ್ರಿಯವಾದ, ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವತ್ತಿಗೂ ಜನಜನಿತವಾದ ಒಂದು ಸಂಭಾಷಣೆ ಇದ್ದೇನೆ. ಎಲ್ಲಿರುವನು ನಿನ್ನ ಹರಿ ಅಂತ ಕೇಳಿದ್ರು. ಆಮೇಲೆ ಅವನು ಎಲ್ಲ ಕಡೆಯೂ ಇದ್ದಾನೆ ತಂದೆ, ಈ ಕಂಬದಲ್ಲಿರುವನು ಇದ್ದಾನೆ, ಆ ಅರಮನೆಯಲ್ಲಿದ್ದಾನೋ ಈ ಕಂಬದಲ್ಲಿ ಇದ್ದಾನೆ, ಎಲ್ಲ ಇದ್ದಾನೆ. ಸರಿ ಅಂತ ಗದೆಯನ್ನು ತಿರುಗಿಸಿ ಕಂಬಕ್ಕೆ ಜೋರಾಗಿ ಹೊಡೆದ್ರು. ಧಗ್ ಅಂತ ಒಳಗಿಂದ ಪ್ರತ್ಯಕ್ಷನಾಗಿ ನರಸಿಂಹ ಧುಮುಕ್ದ. ಒಂದು ಸಲ ಇವರು ನಮ್ಮ ರಾಯರು ಮುಂದೆ ನಿಂತಿದ್ದ ಪ್ರಹ್ಲಾದನ್ನ ಕಣ್ಣು ಮುಚ್ಚಿ ಹಿಂದ್ಗಡೆ ಹಿಂಗೆ ಈ ಕಡೆ ಇಟ್ಕೊಂಬಿಟ್ರಂತೆ. ತಕ್ಷಣ ಹಿಂದೆ ಔಸ್ಕೊಂಬಿಟ್ರಂತೆ. ಎಲ್ಲರೂ ಯಾಕೆ ಅಂತ ಕೇಳಿದಂತೆ ವೀರಣ್ಣವರು. ಅದಕ್ಕೆ ಒಂದು ಮಾತು ಹೇಳಿದ್ರಂಥವ್ರು, ಅಲ್ಲ ಅದು ನನಗೆ ಆ್ಯಕ್ಟ್ರಾಗಿ
ಭಾಳ ಭಯ ಆಗ್ಬಿಡುತ್ತೆ ಪಾಪ. ನಾನು ಏನೇ ಆದರೂ ಪ್ರಹ್ಲಾದ ಮಗು, ಸಣ್ಣ ಮಗು, ಇಂಥದ್ದೊಂದು ದೊಡ್ಡ ವಿರಾಟ್ ಸ್ವರೂಪವನ್ನು ನೋಡಿ ಬೆಚ್ಚಿಬಿಡೋದಿಲ್ವಾ? ಅದಕ್ಕಾಗಿ ಅವನು ಭಕ್ತಿಯಿಂದ ಪ್ರಾರ್ಥಿಸೋ ಬದಲು ಆ ಮಗು ಅದನ್ನು ನೋಡಬಾರ್ದು ಅನ್ನೋದು ನಾನೇ ಕ್ರಿಯೇಟ್ ಮಾಡಿಕೊಂಡೆ ಅಂದ್ರಂತೆ. ತಂದೆಯ ಪ್ರೀತಿಯನ್ನು ಇನ್ನೊಂದು ಆ್ಯಂಗಲಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ, ಎಷ್ಟು ಸೂಕ್ಷ್ಮವಾಗಿ. ನಾನು ವಾ ಎಷ್ಟು ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಂಡು, ಎಲ್ಲರೂ ಅಂದ್ಕೊಂಡ್ರು. ಮುಗಿದ ತಕ್ಷಣ ಗುಬ್ಬಿರೋನವ್ರು, ಏನೇ ಇದು ಹೊಸದು ಮಾಡಿಬಿಟ್ಟೆ ರಾಯರ, ನಮಗೆ ಗೊತ್ತೇ ಇರಲ್ಲ. ಅದಕ್ಕೆ ಏನು ಹೇಳಲಿ ಗುಬ್ಬಿ, ಅದು ತುಂಬ ಜನ ಪ್ರಹ್ಲಾದನ ಪಾತ್ರಕ್ಕೆ ಬಂದವರೆಲ್ಲ ಓಡಾಡೋಗ್ತಾಯಿದ್ರು. ಪಕ್ಕದ ಮನೆ ಇರೋದು ಒಂದೇ ಒಂದು ಮಗು, ಅದನ್ನು ಎಳ್ಕೊಂಬಂದು ನಿಲ್ಲಿಸಿದೆ. ಅದು ಎದುರ್ಕೊಂಡು ಹುಚ್ಚ ಇಕ್ಕೊಂಬಿಟ್ರೆ ಭಾಳ ಕಷ್ಟ, ಅದಕ್ಕೆ ಬಿಟ್ಬಿಟ್ಟೆ ಸ್ವಾಮಿ ಏನಾರು ಹಾಕೊಳ್ಳಿ ಅಂತ ನಾನೇ ಹಿಂದೆ ಔಸ್ಕೊಂಬಿಟ್ಟೆ ಅವನ್ನ ಅಂದ್ರಂತೆ. ನೋಡಿ, ತಮಾಷೆ, ಆದರೆ ಅದ್ರ ಹಿಂದೆ ಇರುವಂಥ ಮಾನವೀಯತೆ ಅಂದರೆ ಪ್ರತಿ ತಮಾಷೆ ಹಿಂದೆ, ಪ್ರತಿಯೊಂದು ಎಲ್ಲ ಪ್ರಸಂಗಗಳಿಂದೆ ಸಣ್ಣ ಸಣ್ಣೊಂದು ಮಾನವೀಯ ಅಂಶಗಳನ್ನ ಸದಾ ಗಮನಿಸ್ಕೊಳ್ಳೋದೇ ನಿಜವಾದ ಶುದ್ಧ ಹಾಸ್ಯ ಪ್ರಸಂಗ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ ಸರ್, ಭಾಳ ಚೆನ್ನಾಗಿ ಹೇಳಿದ್ರಿ. ಅಂದರೆ ಈ ಕಥೆಗಳು ನಿಜವೋ ದಂತಕಥೆಯೋ ಅಂದರೆ ನಾವು ಲೇಖಕರನ್ನು ನೆನಪಿಸ್ಕೊಳ್ಳೋ ರೀತಿ ಅಂಥದ್ದು. ಅಲ್ಲಿ ಸತ್ಯಾಂಶ ಇರ್ಬೋದು, ಕೇಳಿದ್ದಿರ್ಬೋದು. ಈ ದಂತಕಥೆಗಳಿಲ್ಲದೆ ಒಬ್ಬ ವ್ಯಕ್ತಿ ಲೇಖಕನಾಗಲಿಕ್ಕೆ, ದೊಡ್ಡ ನಟನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂಥ ಹಲವು ದಂತಕಥೆಗಳನ್ನ ಹಂಚಿಕೊಂಡ ನಿಮಗೆಲ್ಲ ಧನ್ಯವಾದಗಳು. ಈಗ ನಮ್ಮ ಮಲ್ಲೇಶ್ ಗೌಡ್ರ ಹತ್ರ ಇಂಥ 100 ಕಥೆಗಳಿವೆ. ಒಂದು ಕಥೆ ಹೇಳಿ ನೀವು ಧನ್ಯವಾದಗಳು.